ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. IPL ಕಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಇವತ್ತು ಹೈ ವೋಲ್ಟೇಜ್ ಕದನ ಇದೆ. ಎರಡು ಬಲಿಷ್ಠ ತಂಡ ಆಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ಪಂದ್ಯ ಅಂತೂ ಕೊನೆಯ ತನಕ ಹೋಗುತ್ತೆ, ಕೊನೆಯ ಓವರ್ ತನಕ ಹೋಗುತ್ತೆ. ಇವತ್ತು RCB ಹಾಗೂ MI ನಡುವೆ ನಡೆಯುವಂತಹ ಹೈ ವೋಲ್ಟೇಜ್ ಕದನ. ಎರಡು ಟೀಮ್ ಸೋತಿರುವಂಥದ್ದು, ಅಂದರೆ ಕಳೆದ ಪಂದ್ಯ RCB ಸೋತಿದೆ. ಇನ್ನು ಬ್ಯಾಕ್ ಟು ಬ್ಯಾಕ್ ಸೋಲನ್ನು ಅನುಭವಿಸಿರುವಂಥ ಮುಂಬೈ ಗೆಲ್ಲಲೇಬೇಕಾಗಿರುವಂಥ ಒತ್ತಡ ಇದೆ. ಅದರ ಜೊತೆಗೆ ಇವತ್ತಿನ ಪಂದ್ಯದಲ್ಲಿ RCBಯಲ್ಲಿ ಸಾಕಷ್ಟು ಬದಲಾವಣೆ ಆಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸೊ ಹಂಗಾಗಿ ಇವತ್ತಿನ ಪ್ಲೇಯಿಂಗ್ 11 ಯಾವ ರೀತಿ ಆಗಿರುತ್ತೆ, ಮುಂಬೈಯ ಪ್ಲೇಯಿಂಗ್ 11 ಏನಾದರೂ ಬದಲಾವಣೆ ಆಗುತ್ತಾ, ಒಟ್ಟಿನಲ್ಲಿ ಬಲಾಬಲ ಯಾವ ರೀತಿ ಆಗಿದೆ, ಅಂದರೆ ಯಾವ ತಂಡ ಬಲಿಷ್ಠವಾಗಿದೆ, ಪಿಚ್ ರಿಪೋರ್ಟ್ ಏನು ಹೇಳುತ್ತೆ, ಇವತ್ತು ಯಾವ ರೀತಿಯಾಗಿ ಪಂದ್ಯ ಇರ್ಬೋದು, ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ವಿಶ್ವನಾಥ್ ಅವರು ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ರಘುವೀರ್ ಅವರು ಜಾಯ್ನ್ ಆಗಿ, ರಘುವೀರ್ ಅವರು ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಮಂಜು ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಮಂಜು, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಸಹಜವಾಗಿ ಇವತ್ತು ಮುಂಬೈ ಮತ್ತು RCB ಅಂತ ಹೇಳಿದಾಗ ಒಂಥರ ಸ್ನೇಹಿತರ ಕಾಳಗ ಇದೆ. ಎರಡು ಟೀಮ್ ಸೇಮ್ ಟು ಸೇಮ್ ಇದೆ, ಬಟ್ ಯಾರು ಗೆಲ್ತಾರೆ ಅನ್ನುವಂಥ ಕುತೂಹಲ ಇದೆ. ಅದ್ರ ಜೊತೆಗೆ ಪಬ್ಲಿಕ್ಕರೇ ಕೂಡ ಇರುತ್ತೆ. ನಿಮ್ಮ ಅಭಿಪ್ರಾಯವನ್ನು ಕೂಡ ನೀವು ಶೇರ್ ಮಾಡ್ಕೊಳ್ಬಹುದು. ಅಂದರೆ ಇವತ್ತಿನ ಪ್ಲೇಯಿಂಗ್ 11 ನಿಮ್ಮ ಪ್ರಕಾರ ಏನಿರಬಹುದು, ಏನಾದರೂ ಬದಲಾವಣೆ ನೋಡ್ತೀರಾ, ಏನು ಎತ್ತ ಅಂತೇಳಿ. ಎಸ್ ವಿಶ್ವನಾಥ್, ಈಗ ಸಹಜವಾಗಿ ಒಂದು ಕುತೂಹಲ ಇರುವಂಥದ್ದು, ಇವತ್ತಿನ ಪಂದ್ಯ ಯಾರು ಗೆಲ್ತಾರೆ? ಮುಂಬೈ ಬ್ಯಾಕ್ ಟು ಬ್ಯಾಕ್ ಸೋತಿರುವಂಥದ್ದು, RCB ಸೋತಿದೆ. ಸೊ ಈಗ ಮತ್ತೆ ಗೆಲುವಿನ ಲಯವನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ. ಸೊ ಇವತ್ತಿನ ಪಂದ್ಯ ಈ ಕಾಳಗ ಹೇಗಿರುತ್ತೆ? ಇವತ್ತಿನ ಪಂದ್ಯದ ಬಗ್ಗೆ ಒಂದು ಚಿಕ್ಕದಾಗಿ ಹೇಳೋದಾದರೆ, ಎರಡೂ ಕೂಡ ಸಮಬಲದಿಂದ ಕೂಡಿರುವಂಥ ತಂಡಗಳು. ನೀವು ಹೇಳಿದಾಗ ಬಿಫೋರ್, ಯಾಕಂತಂದರೆ ಮುಂಬೈಯನ್ನು ಯಾವುದೇ ಕಾರಣಕ್ಕೂ ಕೂಡ IPLನಲ್ಲಿ ಅವ್ರು ಸೋಲ್ತಾ ಇದ್ದಾರೆ ಅಂತ ನಾವು ಅನ್ಕೊಳ್ಳೋಕೆ ಹೋಗ್ಬಾರ್ದು. ಯಾಕಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸೋತ್ಕೊಂಡು ಬಂದ್ರೆ ಕಪ್ ಗೆದ್ಕೊಂಡು ಹೋಗೋದು ಅವರು. ಹೀಗಾಗಿ ಮುಂಬೈನ ಯಾವುದೇ ರೀತಿಯಲ್ಲೂ ಕೂಡ ಸಾಮಾನ್ಯ ತಂಡ RCBಗಿಂತ ಡಲ್ ಆಗಿದೆ ಹಾಗೆ ಹೇಗೆ ಅಂತ ನಾವು ಕಂಪ್ಯಾರಿಸನ್ ಆ ಥರ ಅನ್ಕೊಳ್ಳೋಕ್ಕೂ ಸಾಧ್ಯ ಆಗಲ್ಲ. ಇನ್ನೊಂದು ಕಡೆ ನಮ್ಮ RCB ಇದುವರೆಗೂ ಕೂಡ ಆಡಿರುವಂತಹ 3 ಪಂದ್ಯಗಳಲ್ಲಿ ಈಗ 2 ಪಂದ್ಯ ಗೆದ್ದಿದ್ದಾರೆ. ಮೊನ್ನೆ ರಾಜಸ್ಥಾನ್ ವಿರುದ್ಧವಾಗಿ ಸೋತೋಗಿರುವಂಥದ್ದು. ಸೊ ನೋಡೋಣ, ಇವತ್ತಿನ ಪಂದ್ಯದಲ್ಲಿ ನನಗನ್ಸಿದ ಮಟ್ಟಿಗೆ ಕಂಬ್ಯಾಕ್ ಮಾಡುವಂತಹ ಆತ್ಮವಿಶ್ವಾಸ ಇದೆ. ಯಾಕಂತಂದರೆ ಎರಡೂ ತಂಡಗಳಿಗೂ ಕೂಡ ಗೆಲುವು ಅವಶ್ಯಕತೆ ಇರುವಂಥದ್ದು. ಯಾಕಂದರೆ ಮತ್ತೆ ವಿನ್ನಿಂಗ್ ಟ್ರ್ಯಾಕಿಗೆ ಮರಳಬೇಕಾದ್ರೆ ಇವತ್ತು ಗೆಲ್ಲಬೇಕಾದಂಥದ್ದು ನನಗೆ 50-50 ಚಾನ್ಸ್ ಇದೆ. ಬಟ್ RCBಗೆ ಸ್ವಲ್ಪ ನಮ್ಮ ಕಡೆಯಿಂದ ಸಪೋರ್ಟ್ ಜಾಸ್ತಿ ಇರುತ್ತೆ. ಎಸ್ ರಘುವೀರ್ ಅವರೇ, ಕಳೆದ ಪಂದ್ಯ RR ವಿರುದ್ಧ RCBಗೆ ಒಂಥರ ಹಿನಾಯ ಸೋಲು. ಯಾರು ಅಂದ್ಕೊಂಡಿರಲಿಲ್ಲ. ಈಗ ಆರಂಭದಲ್ಲಿ 6 ವಿಕೆಟ್ ಹೋದಾಗ ಒಂದು 90 ರನ್ ಇದ್ದಾಗ RCB ಸೋಲತ್ತಿಂದ ಅಂದ್ಕೊಂಡಿದ್ವಿ. ಬಟ್ ಕೊನೆಗೆ ಫಿನಿಶ್ ಮಾಡಿದ್ದು ಚೆನ್ನಾಗಿತ್ತು. 201 ರನ್ ಇದ್ರೂ ಕೂಡ ಅದು ಹಿನಾಯ ಸೋಲಾಯಿತು RR ವಿರುದ್ಧ. ಬಟ್ ಇವತ್ತು ಏನೆಲ್ಲ ಬದಲಾವಣೆ ನೋಡ್ತೀರಿ RCB ಕಡೆಯಿಂದ? ಅದೇ ಇವಾಗ ಸರ್ ನೀವು ಹೇಳ್ದಂಗೆ RCB ವಿರುದ್ಧ ಏನು ರಾಜಸ್ಥಾನ್ ವಿರುದ್ಧ ಏನು RCB ಆಟ ಇದೆಯಲ್ಲ, ಅದು ಹೀನಾಯಕ್ಕಿಂತ ಒಂದು ಸ್ವಲ್ಪ ಏನು ಸಂಘಟಿತವಾಗಿ ಎಚ್ಚರಿಕೆ ಗಂಟೆ ಆಗಿತ್ತು. ಯಾಕಂದರೆ ಈಗ ಎರಡೂ ತಂಡನೂ ಸೂರ್ಯವಂಶಿನ ಎದುರಿಸಿ ಬಂದಿದ್ದಾವೆ. ಇವಾಗ ಮುಂಬೈ ತಂಡನೂ ಹಿಂದೆ ಸೂರ್ಯವಂಶಿ ವಿರುದ್ಧನೇ ಆಡಿ ಬಂದಿದೆ. ಅದರಲ್ಲಿ ಸೂರ್ಯವಂಶಿ ಯಾವ ರೀತಿ ಬ್ಯಾಟಿಂಗ್ ಮಾಡಿದ್ರು, ಅಲ್ಲಿ ಬುಮ್ರಾ ಅವರನ್ನು ಯಾವ ರೀತಿ ಎದುರಿಸಿದ್ರು, ಬಲಿಷ್ಠ ಆಟಗಾರರು ಏನು ಬೌಲರ್ಗಳನ್ನು ನೆಚ್ಕೊಂಡು ಬಂದಿರುತ್ತಲ್ಲ ಇವಾಗ ಮುಂಬೈ ಇಂಡಿಯನ್ಸ್ ತಂಡ, ಬೋಲ್ಟ್ ಆಗಿರ್ಬೋದು, ದೀಪಕ್ ಚಹರ್ ಆಗಿರ್ಬೋದು, ಶಾರ್ದುಲ್ ಠಾಕೂರ್, ಏನು ವಿಶ್ವದಲ್ಲೇ ನಂಬರ್ 1 ಬೌಲರ್ ಅಂತ ಏನು ಹೇಳಿಸ್ಕೊಳ್ತಾ ಇದ್ದಾರೆ, ಬುಮ್ರಾನ ಆ ರೀತಿ ಚಚ್ಚಿದ್ದಾರೆ. ಅದೇ RCB ತಂಡದಲ್ಲೂ ಅದೇ ಒಂದು ಫಾಲ್ಟ್ ಇಲ್ಲೂ ಆಗಿದೆ. RCB ತಂಡದಲ್ಲೂ ಹೆಜಲ್ವುಡ್ ಆಗಿರ್ಬೋದು, ಭುವನೇಶ್ವರ್ ಕುಮಾರ್ಗೆ ಆಗಿರ್ಬೋದು, ಇವರನ್ನು ದಂಡಿಸಿದಂತಹ ಸೂರ್ಯವಂಶಿ ಈಗ ಇದನ್ನೇ ಅಗ್ನಿ ಪರೀಕ್ಷೆನ ಈಗ ಈ ಮುಂಬೈ ತಂಡದ ವಿರುದ್ಧ ಯಾವ ರೀತಿ RCB ಆಟಗಾರರು ಎದುರಿಸ್ತಾರೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಯಾಕಂತಂದರೆ ಇವಾಗ ಸೂರ್ಯವಂಶಿನ ಎದುರಿಸಿ ಯಾವ ರೀತಿ ಅವರನ್ನು RCB ಬೌಲರ್ಗಳನ್ನು ಬಡಿದಾಡ ಮಾಡಿದಾರಲ್ಲ, ಆ ಒಂದು ಆಟನ ಇವಾಗ ಎಚ್ಚೆತ್ಕೊಳ್ಬೇಕಾಗಿರುತ್ತೆ. ಯಾಕಂತಂದರೆ ಕಳೆದ ಮ್ಯಾಚ್ನಲ್ಲಿ ಈಗ ತಂಡಕ್ಕೆ ಈ ಹಿಂದಿನ 2 ಮ್ಯಾಚನ್ನು ಗೆಲುವಿಗೆ ಪ್ರಮುಖ ಕಾರಣರಾದಂತಹ ಜೇಕಬ್ ಡಫಿ ಅವರನ್ನು ಕೈ ಬಿಟ್ಟಿರೋದು RCBಗೆ ಮುಳುವಾಯಿತು. ಇವಾಗ ಜೇಕಬ್ ಡಫಿಯನ್ನು ಯಾಕೆ ತಂಡದಿಂದ ಕೈ ಬಿಟ್ಟು ಅಂತೀರಾ? ಹ್ಯಾಸಲ್ವುಡ್ ತಗೊಂಡ್ರಲ್ಲ ವಿಕೆಟ್, ಇಲ್ಲ ಆಗಿರಬಹುದು, ಬಟ್ ವಿಕೆಟ್ ಪಡೆದುಕೊಂಡ್ರು ಆರಂಭದಲ್ಲಿ ಮೊದಲ ಓವರಲ್ಲಿ. ಆದರೆ ಮೊದಲಿಗೆ ಪವರ್ ಪ್ಲೇದಲ್ಲಿ ವಿಕೆಟ್ ತೆಗೆದುಕೊಂಡು ಜೇಕಬ್ ಡಫಿ ಅವರು ತಂಡದ ಏನು ಎದುರಾಳಿ ತಂಡನ ಭುಜನೆ ಮುರಿದಿರೋ ಅಂತ ಆಟನ ಆಡ್ತಾ ಇದ್ರು. ಆದರೆ ಅದರ ನ್ಯೂನತೆ ನಿನ್ನೆ ಅಲ್ಲಿ ಕಾಣ್ತು. ಯಾಕಂತಂದ್ರೆ ಇವಾಗ RCB ಬ್ಯಾಟಿಂಗ್ ಲೈನಪ್ ಅಂತ ನೋಡಕ್ಕೆ ಬಂದಾಗ 7-8ನೇ ಕ್ರಮಾಂಕದಲ್ಲೂ ಚೆನ್ನಾಗಿರೋ ಪರ್ಫಾರ್ಮೆನ್ಸನ್ನು ನೀಡ್ತಾ ಇದ್ದಾರೆ. ಕಳೆದ ಮ್ಯಾಚ್ನಲ್ಲಿ ಆ ಒಂದು ಪರ್ಫಾರ್ಮೆನ್ಸ್ ಬಂದಿಲ್ಲ, ಆದರೆ ಮುಂದಿನ ಹಂತದಲ್ಲಿ ಬರ್ಬೋದು. ಇವಾಗ ನೋಡಿದ್ವಿ, ಜೈತೇಶ್ ಶರ್ಮಾ ಅವರು ಒಂದು
ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ತಮಗೆ ಬ್ಯಾಟಿಂಗ್ ಸಿಗಲ್ಲ ಅಂತ. ಇಂತಹ ಅನುಭವಿ ಆಟಗಾರರು ತಂಡದಲ್ಲಿ ಇರೋದ್ರಿಂದ ಅವರಿಗೆ ಬ್ಯಾಟಿಂಗ್ ಸಿಗ್ತಾ ಇಲ್ಲ. ಇವಾಗ ಎಕ್ಸ್ಟ್ರಾ ಒಬ್ಬ ಫಿನಿಷರನ್ನು ತಂಡದಲ್ಲಿ ಇಟ್ಕೊಳ್ಳೋದು. ಇವಾಗ ಟೀಮ್ ಡೇವಿಡ್ ಅಂತಹ ಆಟಗಾರರು ಮ್ಯಾಚ್ ಫಿನಿಶ್ ಮಾಡುವಂಥ ಎಲ್ಲ ಎಬಿಲಿಟಿ ಅವರಲ್ಲಿರುತ್ತೆ. ಅದೇ ರೀತಿ ಜಿತೇಶ್ ಶರ್ಮಾ ಅವರಲ್ಲೂ ಆ ಒಂದು ಎಬಿಲಿಟಿ ಇದೆ. ಆದರೆ ಶೆಫರ್ಡ್ ಅವರು ಇವಾಗ ತಂಡದಲ್ಲಿ ಒಂದು ಹೆಚ್ಚಿನ ಆಟಗಾರರಾಗಿ ಉಳ್ಕೊಳ್ತಾ ಇದ್ದಾರೆ. ಒಂದು ವೇಳೆ ಅವರಿಗೆ ಬಾಲಿಂಗ್ನಲ್ಲೂ ಹೆಚ್ಚಿನ ಒಂದು ಚಾನ್ಸ್ ಕೊಡ್ತಾ ಇಲ್ಲ, ಇನ್ನು ಬ್ಯಾಟಿಂಗ್ಗೆ ಅವರಿಗೆ ಚಾನ್ಸಸ್ ಸಿಗ್ತಾ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ಶೆಫರ್ಡ್ ಅವರ ಬದಲಿಗೆ ಜೇಕಬ್ ಡಫಿ ಅವರನ್ನು ಆಡಿಸಿದ್ರೆ RCB ತಂಡಕ್ಕೂ ಒಂದು ಪ್ಲಸ್ ಪಾಯಿಂಟ್ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ಮಂಜು, ಇವತ್ತಿನ ಪಂದ್ಯ ಹೇಗಿರುತ್ತೆ, ನೀವು ಹೇಗೆ ನೋಡ್ತೀರಿ? ಆಗಲೇ ವಿಶ್ವಣ್ಣ ಕ್ಲೀನಾಗಿ ಹೇಳಿದ್ರು. ಹಿಂಗೆ ಅಂದರೆ 50-50, ಯಾರ ಮೇಲೆ ಯಾರು ಕೆಳಗೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಎಲ್ಲ ಸಮಬಲದ ಹೋರಾಟ ನಡೀತಾ ಇದೆ ಎರಡು ಕಡೆಯಿಂದನೂ. ಈ ಕಡೆ ಎರಡು ಸೋತಿರೋ ಮ್ಯಾಚ್ಗಳೇ, ಯಾವುದನ್ನು ಈಸಿ ಆಪ್ಷನ್ ಅಂತ ಯಾವುದನ್ನು ತೊಗೊಳಕ್ಕೆ ಹೋಗ್ಬಾರ್ದು. ಯಾವುದನ್ನು ಮುಂಬೈ ಆಗಿರ್ಬೋದು, RCB ಆಗಿರ್ಬೋದು, RCB ಬೌಲರ್ ಆಗಿರ್ಬೋದು, ಮುಂಬೈ ಬೌಲರ್ ಆಗಿರ್ಬೋದು. ಯಾಕೆಂದರೆ ಎಲ್ಲ ವರ್ಲ್ಡ್ ಕ್ಲಾಸ್ ಬೌಲರ್ಗಳೇ, ಎಲ್ಲ ವರ್ಲ್ಡ್ ಕ್ಲಾಸ್ ಬ್ಯಾಟರ್ಗಳೇ ಇದ್ದಾರೆ. ಸೊ ಎಲ್ಲರೂ ಇಂಟರ್ನ್ಯಾಷನಲಿ ಅವ್ರದ್ದೇ ಆದಂಥ ಒಂದು ಹೆಸರನ್ನ ಮಾಡಿರುವಂಥ ವ್ಯಕ್ತಿಗಳೇ ಇದ್ದಾರೆ. ಸೊ ಆ ಕಡೆ ನೋಡಿದಾಗ ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು, ತಿಲಕ್ ವರ್ಮಾ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಅಂತ ಆಗಿರ್ಬೋದು, ಎಲ್ಲದಕ್ಕೂ ಮೀರಿದವರು ಅಂತಂದರೆ ರೋಹಿತ್ ಶರ್ಮಾ ಆಗಿರ್ಬೋದು. ಯಾಕಂದರೆ ಕಳೆದ ಸೀಸನ್ಗಳು ನೋಡೋದಾದರೆ ತುಂಬ IPLಗಳಲ್ಲಿ ತುಂಬ ಮ್ಯಾಚಸ್ಗಳಲ್ಲಿ ರೋಹಿತ್ ಶರ್ಮಾ ಯಾವುದೇ ಮ್ಯಾಚಲ್ಲೂ ಇಷ್ಟೊಂದು ಸರಾಗವಾಗಿ ಆಡಿರೋದು ನಾನು ನೋಡೇ ಇಲ್ಲ. 30 ರನ್ ಹೆಚ್ಚು 30 ರನ್ನು 40 ರನ್ನೊಳಗೆ ಅವರು ಸ್ಟಾರ್ಟಿಂಗಲ್ಲಿ ಔಟ್ ಆಗ್ತಿದ್ರು. ಅಂಥವ್ರು ಲಾಂಗ್ ಇನ್ನಿಂಗ್ಸ್ ಆಡ್ತಾ ಇದ್ದಾರೆ ಅಂತಂದರೆ ಸೊ ಒಂದು ಟಫ್ ಕಾಂಪಿಟೇಟ್ರು ನಮಗೆ ಇದ್ದಾರೆ ಅಂತ ಅರ್ಥ. ಸೊ ಈ ಕಡೆ ನೋಡಿದಾಗ, ಈ ಕಡೆ ವಿರಾಟ್ ಕೊಹ್ಲಿ ಅಂತ ಬಂದಾಗ, ಈ ಕಡೆ ಪಡಿಕಲ್ ಅಂತ ಬಂದಾಗ, ಆಮೇಲೆ ನಮ್ಮ ಕ್ಯಾಪ್ಟನ್ ಅಂತ ಪಟ್ಟಿದಾರ್ ಅಂತ ಬಂದಾಗ, ಸೊ ಅವರು ಯಾವುದೇ ಒಂದು ಲೂಸ್ ಬ್ಯಾಟಿಂಗ್ ಎಲ್ಲೂ ಆಡಿಲ್ಲ, ಇವ್ರಿಗಾಗಲಿ ಎಲ್ಲೂ ಆಡಿಲ್ಲ. ಸೊ ಒಂದೊಳ್ಳೆ ಟಫ್ ಕಾಂಪಿಟೇಟರ್ ಆಗಿ ಟಫ್ ಬ್ಯಾಟಿಂಗ್ನ ನೋಡ್ತಾ ಇದ್ದಾರೆ. ಸೊ ಈ ಬಿಫೋರ್ ಮ್ಯಾಚಲ್ಲಿ RR ಮೇಲೆ ಸೋತರು ಅಂತಂದರೆ, ಸೊ ನೋಡಿ 96ಕ್ಕೆ ಆರಿದ್ದಂಥ ವ್ಯಕ್ತಿ ಟೀಮಲ್ಲಿ 200 ತನಕ ತಗೊಂಡೋಗ್ತಾರೆ ಅಂತಂದರೆ ಬ್ಯಾಟಿಂಗಲ್ಲಿ ಯಾವುದೇ ಒಂದು ಮೈನಸ್ ಇಲ್ಲ ನಮ್ಮಲ್ಲಿ. ಸೊ ಬ್ಯಾಟಿಂಗಲ್ಲಿ ಮೈನಸ್ ಇಲ್ಲ ಅಂತಂದರೆ ನಮಗೆಲ್ಲಿ ಮೈನಸ್ ಕಾಣುತ್ತೆ ಅಂದರೆ ಬೌಲಿಂಗಲ್ಲಿ ಮೈನಸ್ ಕಾಣುತ್ತೆ. ಸೊ ಸುಯೇಶ್ ಶರ್ಮಾ ಆ ಪ್ಲೇಸಲ್ಲಿ ಇದ್ದಿದ್ರೆ ಒಂದು 4 ಓವರ್ ಹಾಕಿರೋರು, ಆ 4 ಓವರಲ್ಲಿ ಎಷ್ಟು ಕಂಟ್ರೋಲ್ ಆಗ್ತಿತ್ತೋ, ಎಷ್ಟು ವಿಕೆಟ್ ಹೋಗ್ತಿತ್ತೋ ಅದು ನಮಗೆ ಐಡಿಯಾ ಸಿಗಲ್ಲ. ಮಾತಾಡೋಣ, ಒಬ್ಬರು ಕಾಲರ್ಸ್ ಇದ್ದಾರೆ. ಹಲೋ ಸರ್, ಇವತ್ತು RCB ಗೆಲ್ಲ ಸರ್, ಇವತ್ತು ಗೆಲ್ಲದ ಪಕ್ಕನಾ? ಪಕ್ಕಾ ಗೆಲ್ಲತ್ತೆ ಸರ್. ಇವತ್ತು ಅವ್ರು ಹೇಳ್ದಂಗೆ ಸಫರ್ಡ್ನ ಹೊರಗಡೆ ಇಟ್ಟು ಬೆತ್ತಲ್ ನಾಡ್ತಾರೆ ಸರ್ ಇವತ್ತು. ಶೆಫರ್ಡ್ನ ಅಲ್ಲ, ಸಾಲ್ಟ್ನ ಹೊರಗಡೆ ಇಡ್ಬೋದು, ಶೆಫರ್ಡ್ನ ಇಡಕ್ಕೆ ಆಗೋದೇ ಇಲ್ಲ. ಶೆಫರ್ಡ್ ಬೇಕೇ ಬೇಕಾಗುತ್ತೆ, ಯಾಕಂದ್ರೆ ಬಲಿಷ್ಠ ಆಟಗಾರ ಇರೋದ್ರಿಂದಾಗಿ ಆ ಭಯ ಎದುರಾಳಿಗೆ ಇದ್ದೇ ಇರುತ್ತೆ. ಶೆಫರ್ಡ್ ಕೂತ್ಕೊಂಡ್ಬಿಟ್ರೆ ಎದುರಾಳಿಗೆ ಭಯನೇ ಇರೋದಿಲ್ಲ. ಹೌದು, ಅಭಿನಂದನ್ ಹೊರಗೆ ಇಡ್ಲೇಬೇಕು ಸರ್ ಇವತ್ತು. ಹಂಗ್ ಮಾಡ್ಬೋದು. ಅಭಿನಂದನ ಹೊರಗಿಟ್ಟು ಸುಯೇಶ್ ಶರ್ಮನ ಒಳಗಡೆ ತಂದು ಪ್ಲೇಯಿಂಗ್ 11ಗೆ ತಂದು ಹೌದು ಹಂಗ್ ಮಾಡ್ಬೋದು. ಅದೇ ಮುಂಬೈ ಗೆಲ್ಲಲ್ಲ ಅಂತೀರಾ? 5 ಬಾರಿ ಚಾಂಪಿಯನ್ ಆಗಿರುವಂತಹ ತಂಡ ಮುಂಬೈ ತಂಡ. ಮುಂಬೈಗಿಂತ RCB ಬಲಿಷ್ಠ ಆಗಿದೆಯಾ ಇವತ್ತಿನ ಪಂದ್ಯದಲ್ಲಿ? ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ MIದು. ಹಂಗಾಗಿ ಇವತ್ತು ಯಾರು ಚೆನ್ನಾಗಿ ಆಡಬಹುದು ಅನ್ಸುತ್ತೆ? RCBನೇ ಆಡೋದು ಸರ್ ಇವತ್ತು. ಅಲ್ಲ, ಪ್ಲೇಯರ್ಸ್ ಅಂತ ಬಂದಾಗ RCBದೇ ಮೇಲ್ಗೈ ಇರುತ್ತೆ. ವಿರಾಟ್ ಬಗ್ಗೆ ಏನ್ ಹೇಳ್ತೀರಿ? ವಿರಾಟ್ ಸರ್ ಅವರು ನಿಂತಾಡಿದ್ರೆ ವಿರಾಟ್ ಈ ಸಲ ಮ್ಯಾಚ್ ಹೊಡಿತಾರೆ ಸರ್ ಇವತ್ತು. ಅಂದ್ರೆ ಬುಮ್ರಾ ಇದುವರೆಗೂ ವಿಕೆಟ್ ತೆಗೆದುಕೊಂಡಿಲ್ಲಲ್ಲ, ಅದೇ ಹಿನ್ನಡೆ ಆಗ್ತಿದೆಯಾ ಮುಂಬೈಗೆ? ಏನ್ ಸರ್, ಮುಂಬೈಗೆ ಬುಮ್ರಾ ಕಡೆಯಿಂದ ಇದುವರೆಗೂ ವಿಕೆಟೇ ಬಂದಿಲ್ಲ, ಅದೇ ಹಿನ್ನಡೆ ಆಗ್ತಿದೆಯಾ ಹೇಗೆ ಮುಂಬೈ ಟೀಮ್ಗೆ ಅಂತ? ಇಲ್ಲ ಸರ್, ಬುಮ್ರಾಯಿಂದ ಹಿನ್ನಡೆ ಆಗ್ತಾ ಇಲ್ಲ. ಬುಮ್ರಾ ಚಾಂಪಿಯನ್ ಬೌಲರ್ ಸರ್ ಯಾವಾಗೂ. ಒಟ್ಟಲ್ಲಿ ಇವತ್ತು RCB ಗೆಲ್ಲುತ್ತೆ ಅಂತ? RCB ಗೆಲ್ಲತ್ತೆ ಸರ್. ಓಕೆ. ಮೊನ್ನೆ ಏನೋ ಇವ್ರ ಮೇಲೆ ಆಗಿಲ್ಲ ಅಂದ್ರೆ ಇವತ್ತು ಗೆಲ್ಲತ್ತೆ. ಓಕೆ, ಥ್ಯಾಂಕ್ ಯು ಸರ್. ಎಸ್ ವಿಶ್ವ, ಈಗ ಪ್ರಮುಖವಾಗಿ ಈ ಪಂದ್ಯದ ಏನೆಲ್ಲ ಬದಲಾವಣೆ ನೋಡ್ತೀವಿ? ಬದಲಾವಣೆ ಬೇಕು ಅಂತ ನನಗನ್ಸ, ಪರ್ಸ್ನಲಿ ನನಗನ್ಸ. ಕಳೆದ ಪಂದ್ಯ ನೋಡಿದಾಗಿ ಅಭಿನಂದನ್ ಸಿಂಗ್ ವಿಚಾರ ಅಂತ ಬಂದಾಗಿ ಕೆಲವೊಂದಿಷ್ಟು ಬದಲಾವಣೆ ಬೇಕಾಗತ್ತೆ ಅಲ್ಲಿ. RCB ಟೀಮಲ್ಲಿ ಈಗ ಜಿತೇಶ್ ಶರ್ಮಾ ಒಂದ್ಸರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಬ್ಯಾಟಿಂಗ್ ಆಡೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ ಅಂತ. ಬಟ್ ಮೊನ್ನೆ ಅವಕಾಶ ಸಿಕ್ಕಿತ್ತು ಅವರಿಗೆ, ಅವ್ರು ಎಷ್ಟರ ಮಟ್ಟಿಗೆ ಅದನ್ನು ಬಳಸ್ಕೊಂಡ್ರು ಅಂತ ನಾವು ಕೂಡ ನೋಡಿದ್ವಿ. ಹಾಗಂತ ಹೇಳಿ ನಾನು ನೆಗೆಟಿವ್ ಆಗಿ ಮಾತಾಡ್ತಾ ಇಲ್ಲ, ಬಟ್ ಆ ಸಿಚುವೇಶನ್ಗೆ ಡಿಮ್ಯಾಂಡ್ ಇದ್ದಂತಹ ಟೈಮಲ್ಲಿ ಅಷ್ಟು ಅದ್ಭುತವಾಗಿ ಆಡಬೇಕಾಗತ್ತೆ. ಆದರೆ ಆ ಟೈಮಲ್ಲಿ ಆಡಿರುವಂಥದ್ದು ಯಾರು? ಶೆಫರ್ಡ್ ಆಡಿದ್ರು, ಹೌದು. ನಂತರ ರಜತ್ ಪಾಟಿದಾರ್ ತುಂಬಾ ಅದ್ಭುತವಾಗಿ ಬ್ಯಾಟ್ ಮಾಡಿದ್ರು. ಕೊನೆಯಲ್ಲಿ ಒಂದು ಬಿಗ್ ಸ್ಕೋರ್ ಹೋದ್ರೂ ಕೂಡ ಎಲ್ಲೋ ಒಂದು ಕಡೆ ಬೌಲಿಂಗ್ ಲೈನಪ್ ಅಲ್ಲಿ ನಾವು ಇಲ್ಲಿ ಹ್ಯಾಸಲ್ವುಡ್ನ ಆಡಿಸಿದ್ದು ತಪ್ಪು ಅಂತ ನಾನು ಹೇಳಕ್ಕಾಗಲ್ಲ. ಯಾಕಂತಂದ್ರೆ ವರ್ಲ್ಡ್ ಕ್ಲಾಸ್ ಬೌಲರು. ಯಾಕಂದ್ರೆ ಇಲ್ಲಿ ಜಸ್ಪ್ರೀತ್ ಬುಮ್ರಾಗೆ ಸೂರ್ಯವಂಶಿ ಯಾವ ರೀತಿ ಬ್ಯಾಟಿಂಗ್ ಮಾಡಿದ್ರು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ. ಇಲ್ಲಿ ಹ್ಯಾಸಲ್ವುಡ್ಗೆ ಹೊಡೆದಿದ್ದೆ, ನನಗೇನು ಅಚ್ಚರಿ ಏನು ಪಡಬೇಕಾಗಿಲ್ಲ ಅದನ್ನ. ಸೊ ಹಾಗಾಗಿ
ಈ ಏನು ಅಭಿನಂದನ್ ಅಂತ ಏನು ಬೌಲರ್ ಇದಾರಲ್ಲ ಆತನನ್ನ ಹೊರಗಡೆ ಇಟ್ಟು ಸುರೇಶ್ ಶರ್ಮನ ಒಳಗಡೆ ಹಾಕಿದಂಥ ಸಂದರ್ಭದಲ್ಲಿ, ಯಾಕಂತಂದ್ರೆ ಮುಂಬೈನಲ್ಲಿ ಸ್ಪಿನ್ ಸ್ವಲ್ಪ ವರ್ಕೌಟ್ ಆಗುತ್ತೆ, ಹೀಗಾಗಿ ಸುರೇಶ್ ಶರ್ಮನ ಒಳಗಡೆ ತಂದು ಒಂದು ಕಡೆ ಸಾಲ್ಟ್ ವಿಷಯಕ್ಕೆ ಬಂದರೆ ಸಾಲ್ಟನ್ನ ಯಾವುದೇ ಕಾರಣಕ್ಕೂ ಇಲ್ಲಿ ಓಪನಿಂಗ್ ಸ್ಲಾಟಿಂದ ಅವ್ರನ್ನ ಬಿಡೋಕೆ ಚಾನ್ಸೇ ಇಲ್ಲ, ಬಿಡೋದು ಇಲ್ಲ. ಈಗಿರುವಂಥ ತಂಡವನ್ನು ನನಗನ್ಸದ ಮಟ್ಟಿಗೆ ಈಗಿರುವಂತಹ ತಂಡವನ್ನೇ ಉಳಿಸ್ಕೊಂಡು ಸೊ ಡಫಿಗೆ ಮುಂದಿನ ದಿನಮಾನಗಳಲ್ಲಿ ಈ ಚಾನ್ಸ್ ಕೊಟ್ಟರು ಕೊಡ್ಬೋದು. ಯಾಕಂತಂದ್ರೆ ಈಗ ಬೌಲಿಂಗ್ ಲೈನಪ್ ನೋಡಿದಂತಹ ಸಂದರ್ಭದಲ್ಲಿ ಪವರ್ ಪ್ಲೇನಲ್ಲಿ ಕಂಟಿನ್ಯೂಸ್ ಆಗಿ ವಿಕೆಟ್ ತಗೊಂಡಿದ್ದಾರೆ ಡಫಿ. ಸೊ ಹೀಗಾಗಿ ಇಲ್ಲಿ ಬ್ಯಾಟಿಂಗ್ದು ಯಾವುದೇ ರೀತಿಯಲ್ಲೂ ಕೂಡ ಪ್ರಾಬ್ಲಮ್ ಇಲ್ವೇ ಇಲ್ಲ. ಇಲ್ಲಿ RCB ನೋಡಬೇಕು ಅಂತಂದ್ರೆ ಬೌಲಿಂಗ್ ಲೈನಪ್ ಮೊನ್ನೆ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು, ಪವರ್ ಪ್ಲೇನಲ್ಲಿ ವಿಕೆಟ್ ಬೀಳಿಲ್ಲ, ಅವರಿಬ್ರು ತುಂಬಾ ಅದ್ಭುತವಾಗಿ ಆಡಿದ್ರು. ಜೈಸ್ವಾಲ್ ಸ್ವಲ್ಪ ಬೇಗ ಔಟ್ ಆದ್ರೂ ಕೂಡ ಅಲ್ಲಿ ತುಂಬಾ ಸ್ಕೋರ್ ಚೆನ್ನಾಗಿ ಬಂತು. ಹೀಗಾಗಿ ಇವತ್ತು ಏನು ಸುರೇಶ್ ಶರ್ಮಾಗೆ ಒಂದು ಪ್ಲೇಸ್ ಅನ್ನು ಕೊಟ್ಟು ಡಫಿಯನ್ನ ಎಲ್ಲಿ ಅಡ್ಜಸ್ಟ್ ಮಾಡಬಹುದು, ಯಾಕಂತಂದ್ರೆ ಹ್ಯಾಸಿಲ್ವುಡ್ ಡಫಿ ಇಬ್ರು ಬೇಕು ಅಂತನಾ? ಇಬ್ರು ಬೇಕಾಗತ್ತೆ. ಯಾಕಂತಂದ್ರೆ ಇಲ್ಲಿ ನೋಡಿ ಶಫರ್ಡ್ನ ಅಥವಾ ಈ ಡಫಿನ, ಅಂದ್ರೆ ನೀವು ಹೇಳಿದಂಗೆ ಶಫರ್ಡ್ನ ಇಂಪ್ಯಾಕ್ಟ್ ಪ್ಲೇಯರ್ ಇಟ್ಕೊಂಡು ಎಸ್ ದಟ್ ಇಸ್ ದ ಮೇನ್ ಪಾಯಿಂಟ್. ಇನ್ಫ್ಯಾಕ್ಟ್ ನಾನು ಅಲ್ಲಿಗೆ ಅವಶ್ಯಕತೆ ಇದ್ರೆ ಬಳಸಬಹುದು. ಡಫಿನ ನೋಡಿ ಶಫರ್ಡ್ನ ಬ್ಯಾಟಿಂಗಿಗೆ ಅಂತ ಹೇಳ್ಬಿಟ್ಟು ಇಂಪ್ಯಾಕ್ಟ್ ಪ್ಲೇಯರ್, ಇಲ್ಲಿ ಈ ಕಡೆ ಡಫಿನ ಬೌಲರ್ ಆಗಿ ಇಂಪ್ಯಾಕ್ಟ್. ಸೊ ಆರಾಮಾಗಿ ಈಗ ಡಫಿ ಹ್ಯಾಸಲ್ವುಡ್ ಇಬ್ರು ಪ್ಲೇಯಿಂಗ್ ಲೆವೆನ್ ಆಯ್ತು, ಶಫರ್ಡ್ ಇಂಪ್ಯಾಕ್ಟ್ ಅವಶ್ಯಕತೆ ಇದ್ರೆ ಮಾತ್ರ ಇನ್ನೊಂದೇನು ಗೊತ್ತಾ, ಓವರ್ಸೀಸ್ ನಾಲ್ಕು ಪ್ಲೇಯರ್ ಅಷ್ಟೇ. ಅದನ್ನ ಹೇಳೋದು, ಅದಕ್ಕೆ ಶಫರ್ಡ್ ಹೊರಗಡೆ 5 ಜನ ಪ್ಲೇ ಮಾಡ್ದಂಗೆ ಆಗುತ್ತಲ್ವಾ? ಈಗ ಬೌಲಿಂಗ್ ಅಲ್ಲಿ 5 ಜನ ಪ್ಲೇ ಮಾಡ, ಇದು ಸಾರಿ ಬ್ಯಾಟಿಂಗ್ ಅಲ್ಲಿ ಬ್ಯಾಟಿಂಗ್ ಇದ್ದಾಗ ಶಫರ್ಡ್ ಹೊರಗಡೆ ಮ್ಯಾಚ್ ಅಲ್ಲಿ 5 ಜನ 3 ಜನ ಮಾತ್ರ ಒಳಗಿದ್ದು ಒಬ್ಬ ಮಾತ್ರ ಹೊರಗಿದ್ರೆ ಓವರ್ಸೀಸ್ ಪ್ಲೇಯರ್, ಅಲ್ಲಿ ಪ್ಲೇ ಇದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಗೋಬಹುದು ನಾವು. ನಾನು ಅದನ್ನ ಹೇಳ್ತಾ ಇರೋದು. ಓಪನಿಂಗ್ ಅಲ್ಲಿ ಶಫರ್ಡ್ ಹೊರಗಡೆ ಇತ್ತು, ಫಸ್ಟ್ ಬ್ಯಾಟಿಂಗ್ ಅಂತ ಅನ್ಕೊಳ್ಳ, ಶಫರ್ಡ್ ಹೊರಗಡೆ ಇತ್ತು, ನೇರವಾಗಿ ಡಫಿ ಹ್ಯಾಸಲ್ವುಡ್ ಇಬ್ಬರ ಆಯ್ತಾ, ಅಲ್ಲಿ ಒಬ್ಬರನ್ನ ಇಂಪ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ಇರೋದು. ಸಾಲ್ಟ್ ಆಯ್ತು, ಬ್ಯಾಟಿಂಗ್ ಫಸ್ಟ್ ಇದ್ದಾಗ ಹೇಳ್ತಾ ಇರೋದು ನಾನು. ಕರೆಕ್ಟ್ ಅಲ್ವಾ? ಇದು ಕರೆಕ್ಟ್ ಇದೆ. ಸೊ ಆ ರೀತಿ ಮಾಡಿದ್ರೆ ಈಸಿಯಾಗಿ ಆಗುತ್ತೆ, ಅದೊಂದು ಪ್ಲಾನ್ ಮಾಡಬಹುದು. ಇನ್ನೊಂದು ಕಡೆ ಬೌಲಿಂಗ್ ಲೈನಪ್ ಅಲ್ಲಿ ಭುವನೇಶ್ವರ್ ಕುಮಾರ್ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಅವ್ರದ್ದು ಆಸ್ ಯೂಶುವಲ್ ಅವ್ರದ್ದು ಲೈನ್ ಅಂಡ್ ಲೆಂತ್ ಏನಿದೆ ಅದೆಲ್ಲ ಚೆನ್ನಾಗಿ. ಬಟ್ ನನಗಿಲ್ಲಿ ತುಂಬಾ ಆಕರ್ಷಕ ಅನಿಸ್ತಿರೋದು ನಮ್ಮ ಸ್ಪಿನ್ನರ್ ತಂದು ಬಹುತ್ ಎಸಿತಾರೆ ಕೃಣಾಲ್ ಪಾಂಡ್ಯ, ಅದೇನೋ ಆಕ್ಷನ್ಸ್ ಅದೆಲ್ಲ ಚೆನ್ನಾಗಿ ಬೀಳ್ತಾ ಇದೆ ಬಾಲು. ಎಲ್ಲೋ ಒಂದು ಕಡೆ ನೋಡಿ ಸತತವಾಗಿ ಎಲ್ಲಾ ಮ್ಯಾಚನ್ನು ಕೂಡ ನಾವು ಗೆಲ್ಲೋದಕ್ಕೆ ಆಗದೇ ಇಲ್ಲ. IPL ಅಲ್ಲಿ ಒಂದು ಮ್ಯಾಚ್ ಸೋಲು ಗೆಲುವು ಎಲ್ಲ ಇದ್ದಿದೆ, ಬಟ್ ಇವತ್ತು ಕಂಬ್ಯಾಕ್ ಮಾಡುವಂತ ವಿಶ್ವಾಸ ಇದೆ. ಬಟ್ ನಾವು ಒನ್ ಮೋರ್ ಥಿಂಗ್, ಬೂಮ್ರಾ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ, ಬಟ್ ಇವತ್ತು ಮಾತ್ರ ಪಕ್ಕ RCB ಮೇಲೆ ಅವ್ರು ವಿಕೆಟ್ ತಗೊಳ್ದೆ ಹೋಗಕ್ ಚಾನ್ಸೇ ಇಲ್ಲ. ಯಾಕಂತಂದ್ರೆ ಈಗ ಅವ್ರಿಗೆ ಒಂಥರ ಹಸಿವು ಕಾಡ್ತಾ ಇದೆ ವಿಕೆಟ್ ಈಗ. ಸೊ ಹಾಗಾಗಿ ಇವತ್ತು ತುಂಬಾ ಹುಷಾರಾಗಿ ಆಡ್ಬೇಕಾಗತ್ತೆ ಅವ್ರಿಗೆ. ಯಾಕಂತಂದ್ರೆ ಯಾವಾಗ ಬೇಕಾದ್ರೂ ಕೂಡ ಪಂದ್ಯದ ಗತಿಯನ್ನ ಬದಲಾಯಿಸಬಲ್ಲಂತಹ ವಿಶ್ವದ ಶ್ರೇಷ್ಠ ಬೌಲರ್ ಬೂಮ್ರಾನನ್ನ. ಯಾಕಂದ್ರೆ ಏನೋ ಸೂರ್ಯವಂಶಿ ಒಂದು ಮ್ಯಾಚ್ ಅಲ್ಲಿ ಫಸ್ಟ್ ಬಾಲೇ 6 ಹೊಡೆದ್ರು, ಎಸ್ ಆತನಿಗೆ ಎಬಿಲಿಟಿ ಇದೆ, ಆ ಎಬಿಲಿಟಿ ಇರೋದ್ರಿಂದ ವರ್ಲ್ಡ್ ಕ್ಲಾಸ್ ಬಾಲರ್ನ ಎದುರಿಸಿರುವಂತದ್ದು. ಆದ್ರೆ ಬೂಮ್ರಾನ ಯಾವತ್ತೂ ಕೂಡ ನಾವು ಅಲ್ಗಳಂತಿಲ್ಲ. ಮತ್ತೊಂದ್ ಕಡೆ ರೋಹಿತ್ ಶರ್ಮಾ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಸೊ ಹೀಗಾಗಿ ನನಗೇನೋ ಸೂರ್ಯಕುಮಾರ್ನ ಯಾವುದನ್ನ ನಾನಂತೂ ಕೌಂಟ್ ಮಾಡಲ್ಲ. ಅವರು ಯಾವ ರೀತಿ ಆಡ್ತಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತಿರೋದು. ಬರ್ತಾರೆ ಚಿಂಗಮ್ ಜಕ್ಕಂಬಿಟ್ಟು ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ. ಸೊ ಅವ್ರದ್ದೇನು ನಾನು ಕೌಂಟ್ ಮಾಡಲ್ಲ. ಸೊ ಇವತ್ತಿನ ಪಂದ್ಯದಲ್ಲಿ ನನಗೆ ತುಂಬಾ ಹೇಳ್ತಾ ಇರುವಂಥದ್ದು ಶಫರ್ಡ್ನ ಆಲ್ಟರ್ನೇಟ್ ಆಗಿ ಏನಾದ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡುವಂಥದ್ದು ಅದನ್ನ ಮಾಡಬಹುದು. ಇನ್ನು ಸಾಲ್ಟ್ನ ಹೊರಗಡೆ ಇಡ್ತೀರಾ ಹೇಗೆ ರವಿ ಇವತ್ತಿನ ಪದ್ಯದಲ್ಲಿ? ಯಾಕಂದ್ರೆ ಸಾಲ್ಟ್ ಕಡೆ ಅಷ್ಟೊಂದು ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ, ಬೇತಲ್ಗೆ ಏನೋ ಚಾನ್ಸ್ ಸಿಗಬಹುದು? ಹೌದು, ಖಂಡಿತ. ನಾನು ಅದನ್ನೇ ಹೇಳಕ್ ಬಂದೆ. ಜೇಕಬ್ ಬೇತಲನ್ನ ಈ ಒಂದು ಪಂದ್ಯದಲ್ಲಿ ಆರಂಭಿಕ ಆಟಗಾರನಾಗಿ ಕಣಕ್ಕಿಳಿಸಿದ್ರೆ ಆಶ್ಚರ್ಯ ಪಡೆಯುವಂಥದ್ದು ಏನೂ ಇಲ್ಲ. ಯಾಕಂತಂದ್ರೆ ಕಳೆದ ಬಾರಿ T20 ವರ್ಲ್ಡ್ ಕಪ್ನಲ್ಲಿ ವಾಂಕಡೆ ಸ್ಟೇಡಿಯಂ ಅಲ್ಲಿ ಆಡಿದಾಗ ಭಾರತ 250 ರನ್ ಅದಕ್ಕೆ ಟಾರ್ಗೆಟ್ ನೀಡಿದಾಗ ಇಂಗ್ಲೆಂಡ್ ತಂಡದಲ್ಲಿ ಇದೇ ಜೇಕಬ್ ಬೇತಲ್ ಅದ್ಭುತವಾದ ಫಾರ್ಮ್ನಿಂದ ಏನು ತಂಡನ ಗೆಲ್ಲುವಂಥ ಹಂತಕ್ಕೆ ತಗೊಂಡು ಹೋಗಿದ್ರು. ಆದರೆ ಕೊನೆ ಹಂತದಲ್ಲಿ ಭಾರತ ಪರವಾಗಿ ಜಯ ಬಂತು ಹೊರತು ಅದ್ಭುತವಾದ ಒಂದು ಏನು ಪ್ರದರ್ಶನ ವಾಂಕಡೆ ಸ್ಟೇಡಿಯಂ ನೀಡಿದಾರಲ್ಲ, ಅದು ಒಂದು ಅನುಭವದ ಮೇಲೆ ಅವರಿಗೊಂದು ಚಾನ್ಸ್ ಕೊಡ್ಬೋದು. ಯಾಕಂತಂದ್ರೆ ಕಳೆದ ಬಾರಿ ಕಳೆದ ಒಂದು ಮ್ಯಾಚ್ನಲ್ಲಿ ಸಾಲ್ಟ್ ಅಷ್ಟೊಂದು ಚೆನ್ನಾಗಿ ಆಟ ಆಡಿಲ್ಲ, ಮೊದಲನೇ ಬಾಲಿಗೆ ವಿಕೆಟನ್ನು ಒಪ್ಪಿಸಿ ಹೋಗಿರ್ತಾರೆ. ಆದರೆ ಇವಾಗ ಬೆತಲ್ ಅಂತ ಬಂದಾಗ ಅವರು ಅದ್ಭುತವಾದ ಫಾರ್ಮ್ನಲ್ಲಿದ್ದಾರೆ. ಅವರನ್ನು ಅದೇ ತಂಡದಿಂದ ಬೆಂಚ್ ಕಾಯಿಸೋಕೆ ಕೂರಿಸಿ ಅಥವಾ ಫೀಲ್ಡಿಂಗ್ ಅಲ್ಲಿ ತಂದು ಆಡೋದಕ್ಕಿಂತ ಒಂದು ಚಾನ್ಸ್ ಇಲ್ಲಿ ಈ ಒಂದು ತಂಡದ ಈ ಒಂದು ಮುಂಬೈ ವಿರುದ್ಧ ಚಾನ್ಸ್ ಕೊಟ್ಟರೆ ಅವರು ಕೊಟ್ಟಂಥ ಅವಕಾಶನ ಸರಿಯಾಗಿ ಉಪಯೋಗಿಸ್ಕೊಳ್ಬೋದು ಅಂತ ನನ್ನ ಅನಿಸಿಕೆ. ಯಾಕಂತಂದರೆ ಅದೇ ಒಂದು ಪಿಚ್ನಲ್ಲಿ ಆಡಿರುವಂತಹ ಒಂದು ಏನು ಟ್ರ್ಯಾಕ್ ರೆಕಾರ್ಡ್ ಇದೆ. ಕಳೆದ ಒಂದು ವಾಂಕಡೆ ಸ್ಟೇಡಿಯಂನಲ್ಲಿ ಆಡಿರುವಂಥ ಪಂದ್ಯದಲ್ಲಿ ಅವರು ಸೆಂಚುರಿಯನ್ನು ಬಾರಿಸಿದ್ದಾರೆ. ಅಂತಹ ಆಟಗಾರರನ್ನು ಅದೇ ಒಂದು ಪಿಚ್ಗೆ ಸೂಟ್ ಆಗುವಂಥ ಆಟಗಾರರನ್ನ ಈ ಒಂದು ತಂಡದಲ್ಲಿ RCB ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಚೇಸಿಂಗ್ ಅಂತ ಬಂದಾಗಲೂ ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನನ ನೀಡ್ಬೋದು. ಇನ್ನು ಮೊದಲು ಬ್ಯಾಟಿಂಗ್ ಅಂತ ಬಂದಾಗಲೂ ಒಂದು ಒಳ್ಳೆ ರನ್ ಕಲೆ ಹಾಕೋದಕ್ಕೆ ಜೇಕಬ್ ಬೇತಲ್ ಬ್ಯಾಟಿಂದ ರನ್ ಬಂದೇ ಬರುತ್ತೆ. ಅದರ ನಂತರ ವಿರಾಟ್ ಕೊಹ್ಲಿ ಅವರಿಗೆ ಉತ್ತಮವಾದ ಸಾಥ್ ಅಂತ ನೀಡ್ಬೋದು.
ಅದೇ ಒಂದು ಲೆಫ್ಟ್ ರೈಟ್ ಕಾಂಬಿನೇಷನ್ ಸಹಿತ ಉತ್ತಮವಾಗಿ ಮೂಡ್ ಬರ್ಬೋದು. ಅದೇ ರೀತಿ ಇವಾಗ ಟೀಮ್ ಡೇವಿಡ್ ಅಂತಹ ಮ್ಯಾಚ್ ಫಿನಿಷರ್ ಏನಿದಾರಲ್ಲ ಈ ಒಂದು ಹಂತದಲ್ಲಿ, ಟೀಮ್ ಡೇವಿಡ್ ಅವರು ಮ್ಯಾಚ್ ಫಿನಿಷರ್ ರೋಲನ್ನು ನಿಭಾಯಿಸ್ಬೋದು. ಅದಕ್ಕೆ ನನಗೇನು ಅನ್ಸುತ್ತೆ, ಶೆಫರ್ಡ್ ಅವರನ್ನು ಕೈ ಬಿಡೋದು ಈ ಒಂದು ಮ್ಯಾಚ್ನಲ್ಲಿ, ಇವಾಗ ತುಂಬ ಮ್ಯಾಚ್ಗಳಿರುತ್ತೆ, ಇವಾಗ ಈ ಒಂದು ಎಕ್ಸ್ಪೆರಿಮೆಂಟ್ ಈ ಒಂದು ಮ್ಯಾಚ್ನಲ್ಲಿ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಯಾಕಂತಂದರೆ ಜೇಕೋಬ್ ಈಗ ಡೆಫಿ ಅವರನ್ನು ಈಗ ಬಿಡೋದ್ರಿಂದ ಸ್ವಲ್ಪ ಈಗ ತಂಡದ ಹಿಂದೆ ಒಂದು ಕೈಘಟನೆ ಅನುಭವಿಸಿದೆ. ಆದರೆ ಈಗ ಏನಂದರೆ ಡಫಿ ಅವರನ್ನು ಟೀಮ್ಗೆ ಇನ್ ಮಾಡಿಕೊಂಡು ಶೆಫರ್ಡ್ ಅವರನ್ನು ಒಂದು ಮ್ಯಾಚ್ಗೆ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡ್ಬೋದಾ ಅನ್ನೋದನ್ನು RCB ತಂಡ ಈ ಒಂದು ಹಂತದಲ್ಲೇ ಸ್ಟಾರ್ಟಿಂಗ್ನಲ್ಲೇ ಕಂಡುಕೊಳ್ಬೇಕು. ಯಾಕಂತಂದರೆ ಇವಾಗ ಓವರ್ಸೀಸ್ ಪ್ಲೇಯರಲ್ಲಿ 4 ಜನ ಆಟಗಾರರನ್ನು ಆಟ ಆಡ್ಕೊಳ್ಬೇಕು. ಇವಾಗ ಅದರಲ್ಲಿ ಕೊನೆಯ ಟಾಪ್ 4 ಆಗಿ ಯಾರು ಓವರ್ಸೀಸನ್ನು ಆಟ ಆಡ್ಸ್ಕೊತಾರೆ, ಇವಾಗ ಸಾಲ್ಟ್ ಮತ್ತು ಜೇಕೋಬ್ ಬೆಥೆಲಲ್ಲಿ ಯಾರನ್ನ, ಅಥವಾ ಟೀಮ್ ಡೇವಿಡ್ ಮತ್ತು ಶೆಫರ್ಡಲ್ಲಿ ಯಾರನ್ನ, ಹೆಜಲ್ವುಡ್ ಮತ್ತು ಕೂರಿಸಿ ವೆಂಕಟೇಶ್ ಅಯ್ಯರ್ ಓಪನಿಂಗ್ ಹಾಕಬಹುದಲ್ಲ? ಇಲ್ಲ, ವೆಂಕಟೇಶ್ ಅಯ್ಯರನ್ನ ಇವಾಗ ಓಪನಿಂಗ್ ಹಾಕೋದಕ್ಕೆ ಚಾನ್ಸ್ ಇಲ್ಲ. ಯಾಕಂತಂದ್ರೆ ಕಳೆದ ಮ್ಯಾಚ್ನಲ್ಲಿ ಅವರು ಫಿನಿಶಿಂಗ್ ರೋಲನ್ನು ಅದ್ಭುತವಾಗಿ ಪ್ರದರ್ಶನ ನೀಡಿದ್ದಾರೆ. ಈಗ ನಾವು ಏನು ಅನ್ಕೊಂಡಿದ್ವಿ ಅಂದರೆ ವಿಕೆಟ್ ಬೀಳ್ತಾ ಇದೆ, ಅದರಲ್ಲಿ ಇವಾಗ ವೆಂಕಟೇಶ್ ಅಯ್ಯರ್ ಅವರು ಬಂದು ಸ್ಟಾರ್ಟಿಂಗ್ನಲ್ಲಿ ಅಷ್ಟೊಂದು ರನ್ ಬರದೇ ಇದ್ರು, ಆದರೆ ತಂಡ 200 ರನ್ ಗಡಿ ದಾಟೋದಕ್ಕೆ ವೆಂಕಟೇಶ್ ಅಯ್ಯರ್ ಅವರ ಪಾತ್ರ ಪ್ರಮುಖವಾಗಿತ್ತು. ಅವರಿಗೆ ಇವಾಗ ಅವರು ಏನಂದರೆ ವೆಂಕಟೇಶ್ ಅಯ್ಯರ್ ಸಹಿತ ಅವರು ಬಾಲಿಂಗನ್ನು ನಿರ್ವಹಿಸ್ತಾರೆ. ಅವರಿಗೂ ಸಹಿತ ಏನಾದರೂ ನೆಟ್ ಪ್ರಾಕ್ಟೀಸ್ ಮಾಡಿ ಮುಂದಿನ ದಿನಗಳಲ್ಲಿ ಬಾಲಿಂಗನ್ನು ಕೊಡ್ಬೋದು. ಅವರನ್ನು ಮೇನ್ ಟೀಮ್ಗೆ ಹಾಕ್ಕೊಂಡು ಬರೀ ಇಂಪ್ಯಾಕ್ಟ್ ಪ್ಲೇಯರನ್ನೇ ಗಮನ ಕೊಡದೆ ಅವರನ್ನು ತಂಡಕ್ಕೆ ಸೇರಿಸ್ಕೊಳ್ಬೋದು. ಯಾಕಂತಂದರೆ ಫಿನಿಶಿಂಗ್ ರೋಲು ಅಷ್ಟೇ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವಾಗ ಬಾಲಿಂಗ್ನಲ್ಲೂ ಅಷ್ಟೇ ಚೆನ್ನಾಗಿ ನಿಭಾಯಿಸ್ಬೋದು. ಅಂದರೆ ಮಿಡಲ್ ಓವರ್ನಲ್ಲಿ ಎಲ್ಲಿ ಅಗತ್ಯ ಇರುತ್ತೆ ಆ ಒಂದು ಹಂತದಲ್ಲಿ ಇವಾಗ ಶೆಫರ್ಡ್ ಮಾಡ್ತಾ ಇದ್ದಾರಲ್ಲ, ಆ ಒಂದು ಬಾಲಿಂಗ್ ಸಿಚುವೇಶನ್ನ ಎದುರಿಸೋಕ್ಕೆ ವೆಂಕಟೇಶ್ ಅಯ್ಯರ್ ಅವರನ್ನು ಒಂದು ಎಕ್ಸ್ಪೆರಿಮೆಂಟ್ ಮಾಡಬಹುದು ಅಂತ ನನ್ನ ಅನಿಸಿಕೆ. ಸಾಲ್ಟ್ ಬಗ್ಗೆ ನಾನು ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಫಿಲ್ ಸಾಲ್ಟ್ನ ಯಾಕೆ ಕೂರಿಸಬಾರ್ದು ಅನ್ನೋದಕ್ಕೆ. ಫಿಲ್ ಸಾಲ್ಟ್ ಅವರ ಕೇಪಬಿಲಿಟಿ ಏನು ಅಂತಂದ್ರೆ, ದಿನೇಶ್ ಕಾರ್ತಿಕ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರ್ತಾರೆ. ಅಂದ್ರೆ RCBಗೆ ಅವ್ರನ್ನ ಬೈ ಮಾಡೋದಕ್ಕೆ ರೀಸನ್ ಏನು ಅಂತಂದ್ರೆ, ಆತ ಆಡಿದಂತಹ ಪ್ರತಿ 4 ಬಾಲ್ಗಳಲ್ಲೂ ಕೂಡ ಒಂದು ಬೌಂಡ್ರಿ ಅಥವಾ ಸಿಕ್ಸರ್ ಬಾರಿಸ್ತಾನೆ. ಅಂತಹ ಪ್ರತಿಭಾವಂತ ಆಟಗಾರ. ಯಾಕಂತಂದ್ರೆ ಚೆನ್ನೈ ಮೇಲೂ ಕೂಡ ತುಂಬಾ ಅದ್ಭುತವಾದಂತಹ ಆಟನ ಆಡದವನು. ಸೊ ಒಂದು ಮ್ಯಾಚ್ ಇಂದ ನಾವು ಕಂಪ್ಲೀಟ್ ಆಗಿ ಏನು ಡಿಸೈಡ್ ಮಾಡೋದಕ್ಕಾಗೋದಿಲ್ಲ. ಕ್ರಿಕೆಟ್ ಅಲ್ಲಿ ಒಂದು ಮ್ಯಾಚ್ ಅಲ್ಲಿ ಒಬ್ಬ ಔಟ್ ಆಗ್ಬೋದು, ಸತತವಾಗಿ ಫೇಲ್ ಆಗಿರುವಂತವ್ರಿಗೆ ಚಾನ್ಸ್ ಕೊಡ್ಕೊಂಡು ಬರ್ತಾರೆ. ಬಟ್ ಇಲ್ಲಿ ಫೀಲ್ಸ್ ನಾನು ಬೆಥೆಲ್ ಆಡಿಸಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಜಾಗ ಇಲ್ಲ. ಸೊ ಇವತ್ತು ಮುಂಬೈ ಮೇಲೆ ತುಂಬಾ ಚೆನ್ನಾಗಿ ನೀವು ಬೇಕಾದ್ರೆ ನೋಡಿ, ಇವತ್ತು ಫಿಲ್ ಸಾಲ್ಟ್ ಬ್ಯಾಟ್ ಇಂದ ಕಡಿಮೆ ಅಂದ್ರೂ ಮಿನಿಮಮ್ ಅಂದ್ರೂ 50 ರನ್ ಬರಲಿಲ್ಲ ಪಿಚ್ ಅದು. ಸಾಲ್ಟ್ ತುಂಬಾ ಅದ್ಭುತವಾಗಿ ಆಡ್ತಾರೆ. ಇವತ್ತು ಮುಂಬೈ ವಿರುದ್ಧ ಇವತ್ತು ಅವ್ರ ಬ್ಯಾಟಿಂಗ್ ಕ್ಲಿಕ್ ಆಗೋದು ನೋಡಿ. ಮಂಜು, ಅಭಿನಂದನ್ ಸಿಂಗ್ ಬಗ್ಗೆ ಏನ್ ಹೇಳ್ತೀರಿ? ಏನ್ ನೋಡಿ 3 ಪಂದ್ಯದಲ್ಲೂ ಕೂಡ ಅವರಿಗೆ ಚಾನ್ಸ್ ಸಿಕ್ಕಿದೆ. 3 ಪಂದ್ಯದಲ್ಲೂ ಅವರು ಫೇಲ್ ಆಗಿದ್ದಾರೆ ಬಿಟ್ರೆ, ಒಂದು ಪಂದ್ಯದಲ್ಲೂ ಪಾಸ್ ಆಗಿದ್ದಾರೆ. ಅವ್ರ ಎಕನಾಮಿ ಚೆನ್ನಾಗಿದೆ, ಅವರು ಡಾಟ್ ಬಾಲ್ ಜಾಸ್ತಿ ಹಾಕಿದ್ದಾರೆ ಅಂತ ಎಲ್ಲೂ ಬಂದಿಲ್ಲ ಅವ್ರ ಬಗ್ಗೆ. ಸೊ ನನ್ನ ಪ್ರಕಾರ ಅವ್ರನ್ನ ಕೂರಿಸ್ಬಿಟ್ಟು ಈಗ ಇಷ್ಟು ತನಕ ವೆಂಕಟೇಶ್ ಅಯ್ಯರ್ ಬಗ್ಗೆ ಡಿಸ್ಕಷನ್ ಆಯ್ತಲ್ವಾ, ಸೊ ಅವ್ರನ್ನ ಇನ್ ತಗೊಂಡ್ರೆ ನಮಗೆ 4 ಜನ ಸಿಗ್ತಾರೆ. ಹೌದಲ್ವಾ? ಸುರೇಶ್ ಅಲ್ವಾ? ಕರೆಕ್ಟ್. ಅಭಿನಂದನ್ ಕೂಡಿಸಿ 2 ಓವರ್ ಹಾಕ್ಸ್ಬಹುದಲ್ಲ ವೆಂಕಟೇಶ್ ಅಯ್ಯರ್ಗೆ. ಅವಾಗ ನಮಗೆ ಸುಯೇಶ್ ಶರ್ಮಾ ಸಿಗ್ತಾರೆ ನಮಗೆ ಇವ್ರ ಜೊತೆಗೆ. ಈಗ ಇಂಡಿಯನ್ ಪ್ಲೇಯರ್ ರೀಪ್ಲೇಸ್ ಮಾಡ್ಬೋದಲ್ವಾ, ಅವಾಗ ಸುಯೇಶ್ ಶರ್ಮಾ ಸಿಗ್ತಾರೆ, ಅವ್ರನ್ನ ಹಾಕೋರು ಸಿಗುತ್ತೆ. ಆಮೇಲೆ ಡಫಿನೂ ಇನ್ ಮಾಡ್ಕೋಬೋದು, ನಾವು ಡಫಿನ್ ಇನ್ ಮಾಡ್ಕೋಬೋದು. ಆಮೇಲೆ ಹ್ಯಾಜಲ್ವುಡ್ನು ಒಳ್ಳೆ ಈಗ ಒಂದು ಮ್ಯಾಚಿಂದ ಹೇಳ್ದಂಗೆ ಒಂದು ಮ್ಯಾಚಿಂದ ಯಾರನ್ನೂ ನಾವು 0 ಇಂದ 0 ಮಾಡೋಕ್ಕಲ್ಲ, 0 ಇಂದ 0 ಮಾಡೋಕ್ಕಾಗಲ್ಲ. ಈಗ 2 ಮ್ಯಾಚಲ್ಲಿ ಸೂರ್ಯವಂಶಿ 3 ಮ್ಯಾಚಿಂದ 0 ಆಗಿರ್ಬೋದು. ನೆಕ್ಸ್ಟ್ ಬರೋ ಮ್ಯಾಚ್ಗಳಲ್ಲಿ ಸೊ ಅವ್ರನ್ನ ಈಗ 0 ಮಾಡಿದಾರನ್ನ 0 ಮಾಡೋದೇನು ದೊಡ್ಡ ಮಾತಲ್ಲ. ಯಾಕಂದರೆ ವರ್ಲ್ಡ್ ಕ್ಲಾಸ್ ಬೌಲರ್ಗಳೇ ನಮ್ಮ ಇಂಡಿಯಾದಲ್ಲಿರೋದು. IPL ಅಂತ ಬಂದಾಗ ಯಾರು ಯಾವಾಗ ಹೀರೋ ಆಗಿ ಯಾವಾಗ ಯಾರು ಚೇಂಜ್ ಆಗ್ತಾರೆ ಹೇಳೋದಕ್ಕೆ ಆಗಲ್ಲ. ನೋಡಿ ಮೊನ್ನೆ ಮ್ಯಾಚಲ್ಲಿ ಮಂಗೇಶ್ ಅವರು ಸಖತ್ತಾಗಿ ಆಡಿದ್ರು. ಹೇಳೋಕ್ಕಾಗಲ್ಲ ಯಾರು ಯಾವಾಗ ಹೀರೋ ಆಗಿ ಹುಡ್ತಾರೆ ಅಂತ. ಸೊ ಫಿಲಿಪ್ ಸಾಲ್ಟ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಮುಂಬೈ ಅಂತ ಬಂದಾಗ ಅವಾಲೇ ವಿಶ್ವನಾಥನ ಹೇಳ್ದಂಗೆ ತುಂಬ ಸಖತ್ತಾಗಿ ಆಡ್ತಾರೆ. ಯಾಕೆಂದರೆ ಮುಂಬೈ ಅಂತ ಪಿಚ್ ಬಂದರೆ ಇಂಗ್ಲೆಂಡ್ನವ್ರಿಗೆ, ಅದು ಇಂಗ್ಲೆಂಡ್ ಅಂತ ಅಲ್ಲ, ಇಂಟರ್ನ್ಯಾಷನಲ್ ಪ್ಲೇಯರ್ಗಳಿಗೆ ಅದೊಂಥರ ಹೆಂಗೆ ಅಂದರೆ ಇನ್ನೂ ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಕೊಡೋದಕ್ಕೆ ನಮ್ಮದು ಇನ್ನೂ ಇದೇ ನಮ್ಮದು ಬ್ಯಾಟಿಂಗ್ ವೈಪ್ ಚೆನ್ನಾಗಿದೆ ಅನ್ನೋ ತೋರಿಸೋದಕ್ಕೆ ಅದೊಂದು ಒಳ್ಳೆ ವೇದಿಕೆ. ಏಕೆ ಅವಾಲೇ ಬೆಥೆಲ್ಲೂ ಚೆನ್ನಾಗಿ ಆಡಿದ್ರು, ಸಾಲ್ಟು ಚೆನ್ನಾಗಿ ಆಡಿದ್ರು. ನೋಡಿ ನಮಗೆ ಸಾಲ್ಟ್ನ ಹೊರ ಕೂರಿಸಬಾರ್ದು ಅನ್ನೋದಕ್ಕೆ ಅವ್ರ ಫೀಲ್ಡಿಂಗಲ್ಲಿ ಮತ್ತೆ ಅದು ಕನ್ಫ್ಯೂಷನ್ ಆಗ್ಬಿಡುತ್ತೆ. ನಿಮಗೆ ಹೇಳ್ತೀನಿ ಕೇಳಿ,
2 ಮ್ಯಾಚ್ಗಳನ್ನ ಗೆಲ್ಲೋದಕ್ಕೆ ಒಂದ್ ಕಡೆ ಫೀಲ್ಡಿಂಗ್ ಅಲ್ಲೇ ಕಾರಣ. ಬೆತ್ತಲಿಗೆ ಫೀಲ್ಡಿಂಗ್ ಬರಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬೆತ್ತಲ್ ಕೂಡ ಎಸ್. ನೀವು ಒಂದು ಕ್ಯಾಚ್ ನಡೀತಾರೆ, ಇಶಾನ್ ಕಿಶನ್ ಅವ್ರ ಕ್ಯಾಚ್ ಅನ್ನ ಹಿಡಿದಿದ್ದು ನೀವು ನೋಡಿದ್ರೆ ಅದ್ಭುತವಾದ ಕ್ಯಾಚ್ಗಳು. ಆ 2 ಕ್ಯಾಚ್ಗಳು ಮ್ಯಾಚಿನ ಟರ್ನಿಂಗ್ ಪಾಯಿಂಟ್. ಹಾಗಂತ ಹೇಳಿ ಬೆತ್ತಲ್ ಫೀಲ್ಡಿಂಗ್ ಮಾಡಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಒಂದು ಮ್ಯಾಚಿನ ಒಂದು ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಆತನ ಬಿಡಬೇಕು ಅನ್ನೋದು ಅಷ್ಟು ಸರಿ. ನಮ್ಮಲ್ಲಿ ಚರ್ಚೆ ಆಗ್ಬೇಕಾಗಿರೋದು ಬಾಲಿಂಗ್ ಅಷ್ಟೇ. ಎಸ್, ಬ್ಯಾಟಿಂಗ್ ಏನ್ ಸಮಸ್ಯೆ? 6-7 ವಿಕೆಟ್ ಹೋದ್ರು ಕೂಡ ಒಬ್ಬ ನಿಂತ್ರೆ ಸಾಕು 200. ಮೊನ್ನೆ ನೋಡಿ ಯಾವ ರೀತಿ ಯುಟಿಲೈಸ್ ಮಾಡ್ಕೊಂಡ್ರೆ, ವೆಂಕಟೇಶ್ ಅಯ್ಯರು ಬರ್ತಾರೆ ಅಂತ ನಮ್ಗೆ ಯಾರಿಗೂ ಗಮನಕ್ಕೆ ಇರಲಿಲ್ಲ. ಸಡನ್ಲಿ ಬಂದ್ರು, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸಖತ್ ಚಾನ್ಸ್ ಕೊಡ್ತಾರೆ ಅಂತ ಹೇಳಿ, ಬಟ್ ವೆಂಕಟೇಶ್ ಅಯ್ಯರಿಗೆ ಬಂತು. ಸೊ ಹಾಗಾಗಿ ಇಲ್ಲಿ ನಾವು ಎಲ್ಲಾ ಒಂದೇ ಮ್ಯಾಚ್ ಅಲ್ಲಿ ಎಲ್ಲದನ್ನು ಕೂಡ ನೋಡಿ, ಸೋತ ತಕ್ಷಣವೇ ನಮಗೆ ಈ ಬೌಲಿಂಗ್ ಬಗ್ಗೆ ಚರ್ಚೆ ಸ್ಟಾರ್ಟ್ ಆಯ್ತು. ಯಾಕಂತಂದ್ರೆ ವೈಭವ್ ಸೂರ್ಯವಂಶಿ ಅಷ್ಟೊಂದು ಚೆನ್ನಾಗಿ ಆಡಿದ್ರು. ಸೊ ಗೆದ್ದಾಗ ಬೌಲಿಂಗ್ ಬಗ್ಗೆನೂ ಚರ್ಚೆ ಆಗಿಲ್ಲ. ಇವತ್ತು ಅವರು ವಿಕೆಟ್ ತಗೋತಾರೆ, ಇವರು ವಿಕೆಟ್ ತಗೋತಾರೆ. ಯಾಕಂದ್ರೆ ಸಾಲ್ಟ್ ಒಂದು ಮ್ಯಾಚ್ ಫೇಲ್ ಆದ ತಕ್ಷಣನೇ ಸೊ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಚರ್ಚೆ. ಇಲ್ಲ ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಲ್ಟ್ ಏನಪ್ಪ ಫಸ್ಟ್ ಬಾಲ್ ಔಟ್ ಆಗ್ಬಿಟ್ರು. ನೋಡಿ ಆ ಬಾಲ್ ನೀವು ಅವ್ರು ಯಾರೋ ಸಣ್ಣ ಪುಟ್ಟ ಬೌಲರ್ ಆಪೋಸಿಟ್ ಔಟ್ ಆಗಿಲ್ಲ, ಆತ ವರ್ಲ್ಡ್ ಕ್ಲಾಸ್ ಬೌಲರ್. ಇಂಗ್ಲೆಂಡ್ನ ವರ್ಲ್ಡ್ ಕ್ಲಾಸ್ ಬೌಲರ್. 140 ಪ್ರತಿ ಬಾಲ್ ಎಸೆಯುವಂಥದ್ದು 140+ ಎಸೆಯೋದು. ಮುಖದ ಮೇಲೆ ಎಸೆದಾಗ ಡಿಫೆಂಡ್ ಮಾಡೋಕೆ ಹೋಗಿದ್ರೆ ಎಡ್ಜ್ ಆಯ್ತು, ಔಟ್ ಆದ. ಎಸ್, ಒಪ್ಕೊಳ್ತೀವಿ. ಬಟ್ ಇವತ್ತಿನ ಮ್ಯಾಚ್ ಅಲ್ಲಿ ಎಲ್ಲರೂ ಕ್ಲಿಕ್ ಆಗ್ತಾರೆ. ಬಟ್ RCB ಗೆಲ್ಲುವಂತ ಚಾನ್ಸ್ 75% ಇದೆ. ಬಟ್ ಹಂಗಂತಂದು ಹೇಳಿ ಮುಂಬೈ ಏನು ಈಸಿ ಇಲ್ಲ. ಬಟ್ ನೋಡೋಣ ಏನಾಗುತ್ತೆ ಅಂತ. ಅಭಿನಂದನ್ ಸಿಂಗ್ ಇವತ್ತು ಚಾನ್ಸ್ ಕೊಡ್ತೀರಾ? ಇಲ್ಲ, ಮಂಗೇಶ್ ಯಾದವ್ ಆಡಿಸೋದು ತುಂಬಾ ಬೆಟರ್ ಅನ್ಸುತ್ತೆ. ಇಲ್ಲಿ ಎಷ್ಟು ದಳನ ಮಿಸ್ ಮಾಡ್ಕೊಳ್ತಿದ್ವಿ ಹೇಗೆ? ಎಷ್ಟು ಹೇಳ್ದು ಕೇಳಿ, ಇಲ್ಲಿ ಎಲ್ಲಾ ಬೌಲರ್ಗಳಲ್ಲೂ ಕೂಡ ಒಂದೊಂದು ವೆರೈಟೀಸ್ ಇರುತ್ತೆ. ಈಗ ಒಂದು ಮ್ಯಾನೇಜ್ಮೆಂಟ್ ಒಂದು ಯಾರ ಮೇಲೆ ಒಬ್ಬ ನಂಬಿಕೆ ಇಟ್ಟು ಆತನ ತಗೊಂಡಿದ್ದೆ. ನೋಡಿ, ಎಸ್ ದಯಾಳ್ ಪ್ಲೇಸ್ಗೆ ನಾವು ತಗೊಂಡಿರುವಂಥದ್ದು ಮಂಗೇಶ್ ಯಾದವ್ನ ಅಂತ RCB ಮ್ಯಾನೇಜ್ಮೆಂಟ್ ಹೇಳ್ತಾ ಇತ್ತು. ಬಟ್ ಮಂಗೇಶ್ ಯಾದವ್ ಅವಕಾಶಗಳು ಕೊಡಬೇಕು. ವೇಸ್ಟ್ ಆಗ್ತದೆ. ಈ 3 ಮ್ಯಾಚ್ ಇಂದನೂ ಕೂಡ ಅಭಿನಂದನ್ ನೋಡ್ತಾ ಇದ್ದೀವಿ. ಇವತ್ತು ಅಭಿನಂದನ್ ಸಿಂಗ್ ಚಾನ್ಸ್ ಇರಲ್ಲ ಅನ್ಸುತ್ತೆ. ನನಗನ್ಸಿದ ಮಟ್ಟಿಗೆ ಇರಬಾರ್ದು. ಯಾಕಂದ್ರೆ ಮತ್ತೊಬ್ಬಂದು 60 ರನ್ ಹೊಡ್ಸ್ಕೊಂಡ್ರೆ ಮತ್ತೆ ಕಷ್ಟ ಆಗುತ್ತೆ. ಸೊ ಈಗ ರೋಹಿತ್ ಶರ್ಮಾ ಕಾಯ್ಕೊಂಡು ಕೂತವ್ರೆ. ಅವಲೇ ವಿಶ್ವಣ್ಣ ಅವರು ಹೇಳಿದ್ರು, ಗೆದ್ದಾಗ ಬೌಲಿಂಗ್ ಮಾತುಕತೆ ನಡೆಯಲ್ಲ ಅಂತ. ನೋಡಿ, ಆ 3 ಮ್ಯಾಚಲ್ಲೂ ಏನೂ ಕಾಂಟ್ರಿಬ್ಯೂಷನ್ ಇಲ್ಲ ಅಂದ್ರು ಮ್ಯಾಚ್ ಗೆದ್ವಿ ನಾವು. ಸೊ ಅಲ್ಲಿ ಯಾರು ಅಭಿನಂದನ್ ಸಿಂಗ್ ಇವ್ರ ಬಗ್ಗೆ ನಮ್ಗೆ ಏನು ಟಾಕೆ ಇಲ್ಲ. ನೋಡಿ, ಒಂದು ಮ್ಯಾಚ್ ಬೌಲಿಂಗ್ ಅಲ್ಲಿ ಸೋತಾಗ ಬ್ಯಾಟಿಂಗ್ ಅಲ್ಲಿ ಯಾವ್ದು ವೈಫಲ್ಯ ಕಾಣ್ತಾ ಇದ್ದಾಗ ಅಂದ್ರೆ ಇಂಪ್ರೆಸಿವ್ ಆಗಿಲ್ಲ. ಅದೇ ಬರ್ತಾರೆ, ಬ್ಯಾಟಿಂಗ್ ಕೊಡ್ತಾರೆ, ಡೈರೆಕ್ಟ್ ಬ್ಯಾಟಿಂಗ್ ಕೊಡ್ತಾರೆ. ಬಾಲಿಂಗ್ ಇಲ್ಲ. ನಮ್ಮಲ್ಲಿ ಬಿಫೋರ್ RCB ಮ್ಯಾಚ್ ಪ್ಲೇಯಿಂಗ್ 11 ಬ್ಯಾಟಿಂಗು ಬೌಲಿಂಗು ನೋಡ್ಕೊಂಡಾಗ ಎಲ್ಲಾದ್ರೂ ಒಂಥರ ಕುಂಠಿತ ಇತ್ತು. ಇಲ್ಲಿ ಯಾವುದೇ ಕುಂಠಿತ ಇಲ್ಲ. ಒಂದು ಚೇಂಜ್ ಮಾಡ್ಕೊಂಡ್ರೆ ನಮ್ದು ಸೂಪರ್ ಟೀಮ್ ಆಗುತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ಒಂದಷ್ಟೇ ಮೈನಸ್ ಮಾಡಬೇಕು, ಒಂದಷ್ಟೇ ಪ್ಲಸ್ ಮಾಡಬೇಕು ನಮಗೆ. ಅದು ಯಾವುದು ಅಂತಂದ್ರೆ ಅಲ್ಲಿ ಆ ಪಿಚ್ಚಿಗೆ ಯಾರು ಸೂಟ್ ಆಗ್ತಾರೆ, ನೋಡಿ ಆ ಪಿಚ್ಚಿಗೆ ಯಾರು ಸೂಟ್ ಆಗ್ತಾರೆ ಆ ಬೌಲರ್ನ ಮಾತ್ರ ಹಾಕಬೇಕು. ಈಗ 3 ಮ್ಯಾಚು ಚಾನ್ಸ್ ಕೊಟ್ಟಿದ್ದೀವಿ, ಆ 3 ಮ್ಯಾಚಲ್ಲೂ ಅವ್ರು ಪಾಸ್ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಕೂರಿಸಿದ್ರೆ ಅವ್ರಿಗೊಂಚೂರು ಪಾಠ ಕಲಿಬೋದು. ನಾನು ಕೂರಿಸಾರಪ್ಪ, ನಾನು ಏನಾದರೂ ನೆಕ್ಸ್ಟ್ ಟ್ರೈ ಮಾಡಬೇಕು, ನೆಕ್ಸ್ಟ್ ಚಾನ್ಸ್ ಸಿಗುತ್ತೆ. ಯಾಕಂದರೆ ತುಂಬ ಜನ ಇದ್ದಾಗ ಚಾನ್ಸ್ಗಳನ್ನ ಆಪರ್ಚುನಿಟೀಸ್ ಹುಡುಕ್ತಾರೆ. ಸೊ ನಾವೀಗ ನೋಡಿ, ಇಷ್ಟು ಜನ, ನಾನು ವೆಂಕಟೇಶ್ ಬಗ್ಗೆ ಮಾತಾಡಿದ್ವಿ, ಜಾಕಬ್ ಬೆತ್ತಲ್ ಬಗ್ಗೆ ಮಾತಾಡಿದ್ವಿ, ಸುಯೇಶ್ ಶರ್ಮಾ ಬಗ್ಗೆ ಮಾತಾಡಿದ್ವಿ, ಇನ್ನು ವೆಂಕಟೇಶ್ ಮತ್ತೆ ಉಲ್ಟಾ ಸೀದಾ ಮಾತಾಡಿದಾಗ ಪರ್ಟಿಕ್ಯುಲರ್ ಆಗಿ ಒಂದು ಈಗ ಇಲ್ಲಪ್ಪ ಅವರು ಒಂದು ಮ್ಯಾಚಲ್ಲಿ ಏನಾದರೂ ಜಾದು ಮಾಡ್ತಾರೆ ಅಂತ ನಾವು ಮಾತಾಡಲಿಲ್ಲ. ಫುಲ್ ಎಲ್ಲನೂ ನಾವು 3-4 ಜನ ಹೆಸರು ತಗೊಂಡಾಗ ಸೊ ಅವರು ಕೂತು ವೆಂಕಟೇಶ್ ಅಯ್ಯರ್ ಇನ್ನಾದರೆ ನಮಗೆ ಬ್ಯಾಟಿಂಗಲ್ಲೂ ಬೌಲಿಂಗಲ್ಲೂ ಒಂದು ಬ್ಯಾಲೆನ್ಸ್ ಸಿಗುತ್ತೆ. ಆವಾಗ ವೆಂಕಟೇಶ್ ಅಯ್ಯರ್ನ ಮೇನ್ ಪ್ಲೇಯರ್ ಆಗಿ ತಗೊಂಡ್ರು ಅವರು ಇಂಪ್ಯಾಕ್ಟ್ ಅಂತ ಬಂದಾಗ, ಬೌಲಿಂಗ್ ಸೈಡ್ ಅಂತ ಬಂದಾಗ ಬ್ಯಾಟಿಂಗ್ ಇವರು ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಬೌಲಿಂಗ್ ಅವ್ರು ನೆಕ್ಸ್ಟ್ ಕೂರ್ಸೋದು ಸುಯೇಶ್ ಶರ್ಮನ ಬೌಲಿಂಗ್ ಆಪ್ಷನ್ ಆಗಿ ತಗೊಳ್ಳೋದು. ಏನು ತಲೆನೋವಾಗಿದೆ ನೋಡಿ, ಅಪರೂಪಕ್ಕೆ ಒಂದು ಮ್ಯಾಚ್ ಆಡಿಸಿದ್ರು ವೆಂಕಟೇಶ್ ಅಯ್ಯರ್ನ, ಬಂದ ತಕ್ಷಣ ಅದ್ಭುತ ಬ್ಯಾಟಿಂಗ್. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಗೆದ್ದಾಗ ಯಾವ ವಿಷಯಗಳು ಯಾವ ಮೈನಸ್ಸು ಚರ್ಚೆ ಆಗಲ್ಲ. ಹೌದು, ಓಕೆ. ಸೋತಾಗ ಮೈನಸ್ಗಳ ಬಗ್ಗೆ ಚರ್ಚೆ ಆಸ್ ಯೂಶುವಲ್ ಆಗೇ ಆಗುತ್ತೆ. ನಾವು ಮಾಧ್ಯಮಗಳಾಗಿರಲಿ, ಸೋಷಿಯಲ್ ಮೀಡಿಯಾದಲ್ಲಾಗಿರಲಿ, ಎಲ್ಲ ಕಡೆನೂ ಕೂಡ ಚರ್ಚೆ ಆಗುತ್ತೆ. ಸೊ ನಾವು ಬ್ಯಾಟಿಂಗ್ ಬಗ್ಗೆ ಯಾಕೆ ಈಗ ನಾವು ಚರ್ಚೆ ಮಾಡ್ತಾ ಇಲ್ಲ ಅಂತಂದ್ರೆ, ಇದೇ ಬ್ಯಾಟಿಂಗ್ ಲೈನಪ್ ಯಾಕೆ ಇರಬೇಕು ಅಂತ ನಾನು ಹೇಳ್ತಿದ್ದೀನಿ ಅಂತಂದ್ರೆ, ಎಲ್ಲಾ ಮ್ಯಾಚಲ್ಲೂ ಕೂಡ ಒಬ್ಬೊಬ್ಬರು ಪರ್ಫಾರ್ಮೆನ್ಸ್ ನಡ್ಕೊಂಡು ಬಂದಿದ್ದಾರೆ. ಸೊ ಎಕ್ಸಾಂಪಲ್, ಕ್ರಿಕೆಟ್ ದೇವರೇ ಹೇಳ್ಬಿಟ್ಟಿದ್ದಾರೆ, ಸಚಿನ್ ತೆಂಡೂಲ್ಕರ್ ಈ ಸರಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರೇ ಯಾವ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ, ಒಬ್ಬರು ಯಾರಾದ್ರೂ ಹೋದ್ರು ಅಂತಂದ್ರೆ ಹಿಂದ್ಗಡೆ ಇರೋರು ಬಂದ್ಬಿಟ್ಟು ಅದನ್ನ ಆ ಸ್ಥಾನ ತುಂಬ್ತಾ ಇದ್ದಾರೆ. RCB ಬ್ಯಾಟಿಂಗ್ ಲೈನಪ್ ಅಷ್ಟೊಂದು ಸ್ಟ್ರಾಂಗ್ ಆಗಿದೆ, ಈಗಿರುವಂತಹ IPL ಸೀಸನ್ ಅಲ್ಲಿ ದಿ ಬೆಸ್ಟ್ ಬ್ಯಾಟಿಂಗ್ ಲೈನಪ್ ಅಂತ ಸಚಿನ್ ಅವರೇ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಬೌಲಿಂಗ್ ಬಗ್ಗೆ ಸ್ವಲ್ಪ ಚಿಂತೆ ಮಾಡ್ಬೇಕಷ್ಟೇ. ಬ್ಯಾಟಿಂಗ್ ಲೈನಪ್ ಅದೇ ಇರುತ್ತೆ ಆಸ್ ಯೂಶುವಲ್. ನನಗೇನೋ ಇವತ್ತೇನು ಚೇಂಜಸ್ ಆಗುತ್ತೆ ಅಂತ ದೇವರಣೆಗೂ ನಾನು ಅನ್ಕೊಳ್ಳೋದೇ ಇಲ್ಲ. ಸೊ ಬೌಲಿಂಗ್ ಅಲ್ಲಿ ಮಂಗೇಶ್ ಯಾದವ್ನ ತರಬೇಕು. ಈ ಅಭಿನಂದನ್ ಸಾಕು, ಅವ್ರಿಗೆ ಒಂದು ಅಭಿನಂದನೆಯನ್ನ ಸಲ್ಲಿಸಿ ಅಲ್ಲೇ ಎಲ್ಲರೂ ಕೂತ್ಕೊಳ್ಳಿ. ಅವರು ನೆಕ್ಸ್ಟ್ ಇವ್ರು ಬರ್ಲಿ, ಮಂಗೇಶ್ ಯಾದವ್. ರಘುವೀರ್, ಅಭಿನಂದನ್ ಜಾಗದಲ್ಲಿ ನೀವು ರಸಿಕ್ ಸಲಮ್ದಾರ್ ನೋಡ್ತೀರಾ ಅಥವಾ ಮಂಗೇಶ್ ಯಾದವ್ರನ್ನ ತರಿಸ್ತೀರಾ?
ಇಲ್ಲ, ಇವಾಗ ನಾನು ಹೇಳಿದ ಪ್ರಕಾರ ನನಗೆ ವೆಂಕಟೇಶ್ ಅಯ್ಯರೇ ಬರಬೇಕು. ಯಾಕಂತಂದ್ರೆ ಇವಾಗ ಶೆಫರ್ಡ್ ಅವ್ರು ಏನು ನಿರ್ವಹಿಸ್ತಾ ಇದಾರಲ್ಲ ಆ ಕೆಲಸನ ಇವರು ವೆಂಕಟೇಶ್ ಅಯ್ಯರ್ ಅವರು ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಈಗ ಮ್ಯಾಚ್ ಫಿನಿಶಿಂಗು ಮಾಡ್ತಾರೆ, ಅದ್ರ ಜೊತೆಗೆ 1-2 ಓವರ್ ಬಾಲಿಂಗ್ ಕೊಟ್ಟರು ಬಾಲಿಂಗು ಚೆನ್ನಾಗಿ ನಿಭಾಯಿಸ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಇವಾಗ ಮೇನ್ ಅದೇ ಇರೋದಲ್ಲ, ಇವಾಗ ನಮ್ಮಲ್ಲಿ ಗೊಂದಲಗಳಿರೋದೇ ಬಾಲಿಂಗ್ನಲ್ಲಿ ಜೇಕಬ್ ಡಫಿ ಅಂತೂ ಬೇಕೇ ಬೇಕು. ಯಾಕಂತಂದ್ರೆ ಇವಾಗ ಅವರು ವಿಕೆಟ್ ಪಡೆದುಕೊಳ್ತಾ ಇದ್ದಾರೆ. ಇವಾಗ ಪರ್ಪಲ್ ಕ್ಯಾಪ್ ಹೋಲ್ಡರಲ್ಲೂ ಅವರ ಹೆಸರು ಮುಂಚೂಣಿಯಲ್ಲಿದೆ. ಅಂತಹ ಆಟಗಾರರನ್ನ ಕೈ ಬಿಟ್ಟಿರೋದು ಒಂದು ಸ್ವಲ್ಪ ಹಿನ್ನಡೆ ಆಗೋದ್ರಿಂದ ವೆಂಕಟೇಶ್ ಅಯ್ಯರ್ ಅವರಿಗೆ ಒಂದು ಚಾನ್ಸ್ ಕೊಟ್ಟು ಅವರಿಗೆ ಏನು ಮಿಡಲ್ ಓವರಲ್ಲಿ ಒಂದು ಸ್ವಲ್ಪ ಬಾಲಿಂಗ್ ಅವಕಾಶ ಕೊಟ್ಟರೆ ಚೆನ್ನಾಗಿ ನಿಭಾಯಿಸ್ಬೋದು ಅಂತ ನನ್ನ ಅನಿಸಿಕೆ. ಮೊನ್ನೆ ಮ್ಯಾಚಲ್ಲಿ ಡಫಿ ಅವ್ರು ಕೂರಿಸಿದಾಗ ನನಗೆ ಆಶ್ಚರ್ಯ ಆಗೋಯ್ತು, ಏನಿದು ಡಫಿ ಕೂರಿಸ್ಬಿಟ್ಟಿದಾರಲ್ಲ ಇವತ್ತು ಅಂತ. ಏನ್ ಇಲ್ಲ. ಸೊ ಹಾಗಾಗಿ ನೋಡೋಣ, ಇವತ್ತು ನನಗನ್ಸದ ಮಟ್ಟಿಗೆ ಆ ಪ್ರಯೋಗ ಮಾಡಬಹುದು, ಪ್ರಯೋಗ ಪಕ್ಕ ಅದು ಪ್ರಯೋಗ ಆಗುತ್ತೆ ಅನ್ಸುತ್ತೆ. ಚೆನ್ನಾಗಿದ್ದಾರೆ. ಎಸ್, ನೋಡಿ ಒಂದು ಬಾಲಿಂಗ್ ಕಾಂಬಿನೇಷನ್, ಒಂದ್ ಕಡೆ ಡಫಿ, ಹ್ಯಾಸಲ್ವುಡ್, ಭುವನೇಶ್ವರ್ ಕುಮಾರ್, ಕೃಣಾಲ್ ಪಾಂಡ್ಯ, ಸುಯೇಶ್ ಶರ್ಮಾ, ಸಾಕು ಈ 5 ಜನ. ಸುಯೇಶ್ ಶರ್ಮಾ ಬಿಡಿ, ಸ್ಪಿನ್ ಬಂದ್ ಎಸಿತಾರೆ, ಒಬ್ರು ಸ್ಪಿನ್ನರ್ ಸಾಕು ಅನ್ಸುತ್ತೆ. ಸಾಲ್ಟು ಸ್ಪಿನ್ ಮಾಡ್ತಾರೆ, ಸ್ಪಿನ್ ಬೌಲಿಂಗ್ ಏನಾರ ಆಪ್ಷನ್ ಇತ್ತು ಅಂತಂದ್ರೆ ಅಕಸ್ಮಾತ್ ಆಗಿ ಏನಾರು ವಿಕೆಟ್ ಸ್ಪಿನ್ ಟ್ರ್ಯಾಕ್. ಯಾಕಂತಂದ್ರೆ ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ಸ್ಪಿನ್ನರ್ಗೆ ತುಂಬಾ ವರ್ಕೌಟ್ ಆಗುತ್ತೆ ಮುಂಬೈ ಪಿಚ್. ಯಾವಾಗಲೂ ಕೂಡ ರನ್ಸ್ ಬಂದ್ರೂ ಕೂಡ ಸ್ಪಿನ್ನರಿಗೆ ತುಂಬಾ, ಸ್ಪೀಡ್ ಬೌಲರ್ಗಳಿಗೆ ಬೌಲಿಂಗ್ ಮಾಡೋದು ಕಷ್ಟ. ಅಲ್ಲಿ ಸ್ವಲ್ಪ ಟಚ್ ಮಾಡಿದ್ರು ಕೂಡ ಈಚೆ ಹೋಗೋಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ವಾಂಖೇಡೆ ಯಾವಾಗಲೂ ಕೂಡ ಸ್ಪೀಡ್ ಬೌಲರ್ಗಳಿಗೆ ಸ್ವಲ್ಪ ಕಷ್ಟ ಬೌಲ್ ಮಾಡೋದು. ಅದರಲ್ಲೂ ಈ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಮುಂಬೈಗೆ ಸ್ವಲ್ಪ ಈಸಿ ಆಗ್ಬೋದು. ಯಾಕಂದ್ರೆ ಸೋಲೋದಕ್ಕೆ ಈ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯೇಶ್ನ ಬಳಸಿದೆ, ತಪ್ಪಾಯ್ತಾ? ಇಲ್ಲಿ ಪ್ಲೇಯಿಂಗ್ 11 ತರಿಸಿದ್ರೆ ಬಹುಶಃ ಕಳೆದ ಪಂದ್ಯ ಗೆಲ್ಬಹುದಾಗಿತ್ತ ಹೇಗೆ ಅಂತ. ನಾನು ಆ ಥರ ಕಾಮೆಂಟ್ ಮಾಡಲ್ಲ. ಈಗ ನೋಡಿ, ಸುಯೇಶ್ ಶರ್ಮಾಗೆ ಅವ್ರದೇ ಆದಂತಹ ಒಂದು ಕೆಪಬಿಲಿಟಿ ಇದೆ. ಸೊ ಅಲ್ಲಿ ರನ್ ಫ್ಲೋ ಆಗ್ತಾ ಇತ್ತು, ನಿಮ್ಗೆ ಯಾರನ್ನು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಒಂದ್ ಕಡೆ ಇವ್ನು ಔಟ್ ಆದ ತಕ್ಷಣನೇ, ಸೂರ್ಯವಂಶಿ ಔಟ್ ಆದ ತಕ್ಷಣ ಜುರೆಲ್ ಅದ್ಭುತವಾಗಿ ಆಡಿದ್ರು, 80 ರನ್ ಮಾಡ್ತಾರೆ. ಸೊ ಹಾಗಾಗಿ ಒಂದು ಟೀಮು ಕಂಟಿನ್ಯೂ ಆಗಿ ಒಂದು ಪೀಕಲ್ಲಿ ಇದ್ದಂತಹ ಟೈಮಲ್ಲಿ ಯಾವುದೇ ಬೌಲರ್ ಬಂದ್ರು ಕೂಡ, ಈ ಹೆಂಗೆ ಅಂತಂದ್ರೆ ಈ T20 ಕ್ರಿಕೆಟ್ ಅನ್ನೋದು ಈಗ ಬ್ಯಾಟ್ಸ್ಮನ್ಗಳ ಗೇಮ್ ಆಗ್ಬಿಟ್ಟಿದೆ. ಯಾರೇ ಒಂದು 15 ರನ್ ಕೊಟ್ಟರು ಕೂಡ 15 ರನ್ ಕೊಟ್ರ ಅಷ್ಟೇನಾ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಆಗ್ಬಿಟ್ಟಿದೆ ಇವಾಗ. ಸೊ ಇವಾಗ ಹೆಂಗಾಗಿದೆ ಅಂತಂದ್ರೆ 10 ರನ್ ಕೊಟ್ಬಿಟ್ರೆ ಅವ್ನು ಗ್ರೇಟ್ ಬೌಲರ್. ಸೊ ಆ ಪರಿಸ್ಥಿತಿಗಳು ಎಲ್ಲಾ ಪಿಚ್ಗಳು ಕೂಡ ಬ್ಯಾಟಿಂಗ್ ಪಿಚ್ಗಳ ಕನ್ವರ್ಟ್ ಆಗಿದೆ, ಸ್ಪಿನ್ ಟ್ರ್ಯಾಕ್ಗಳ ತೀರಾ ಕಡಿಮೆ. T20 ಫಾರ್ಮ್ಯಾಟ್ ಬಂದು ಬೌಲರ್ಗಳಿಗೆ ರೆಸ್ಪೆಕ್ಟ್ ಇಲ್ಲದೆ ಇರೋ ತರ ಫೀಲ್ ಆಗ್ತಾ ಇದೆ. ನೋಡಿ, ಮೊದಲು 175 180 ಆಯ್ತು ಅಂತಂದ್ರೆ ಇವತ್ತು ಒನ್ ಸೈಡ್ ಗೇಮು ಗೆದ್ದಾಯ್ತು ಬಿಡು ಅಂತ ನಾವು ಅನ್ಕೊಳ್ತಿದ್ವಿ. ಈಗ 240 ಹೊಡೆದ್ರು ಕೂಡ 250 ಹೊಡೆದ್ರು ಕೂಡ ಚೇಸ್ ಮಾಡ್ತಾರೆ. ಸೊ ಹಾಗಾಗಿ ಬೌಲರ್ಗಳು ಇರೋದೇ ಹೊಡೆಸ್ಕೊಳ್ಳೋಕೆ ಅನ್ನೋ ಲೆಕ್ಕಾಚಾರಕ್ಕೆ T20 ಕ್ರಿಕೆಟ್ ಆಗ್ಬಿಟ್ಟಿದೆ. ಸೊ ಅದರಲ್ಲೂ ಕೂಡ ಕೆಲವೊಬ್ರು ಲೈನ್ ಅಂತ ಕಾಯ್ಕೊಳ್ಳೋದು, ಕೆಲವರು ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡುವಂಥದ್ದು ಎಲ್ಲವನ್ನೂ ಕೂಡ ನಾವು ನೋಡ್ತಾ ಇದ್ವಿ. ಎಕ್ಸಾಂಪಲ್ ರಶೀದ್ ಖಾನ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ. ಈ ನೋಡಿ, ವಿಕೆಟ್ಸ್ ಒಂದನ್ನು ಪಡ್ಕೊಳ್ಳೋದನ್ನ ಬಿಟ್ರೆ ನಮ್ಮ ಬೂಮ್ರಾ ಅವರು ಅದ್ಭುತವಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಸ್ವಲ್ಪ ಎಕ್ಸ್ಟ್ರಾ ರನ್ಸ್ ಹೋಗ್ತಾ ಇದೆ. ನನಗೇನು T20 ಕ್ರಿಕೆಟ್ ಅಲ್ಲಿ 40 ರನ್ 4 ಓವರಿಗೆ ಕೊಡೋದೇನು ದೊಡ್ಡ ಮ್ಯಾಟ್ರೇ ಅಲ್ಲ. ಇವಾಗ 50-60 ರನ್ 70 ರನ್ವರೆಗೂ ಕೊಡ್ತಾರೆ. ಇವಾಗ ನೋಡೋಣ ಇವತ್ತು ಏನು ಸುಧಾರಣೆ ಆಗುತ್ತೆ. ರಘುವೀರ್, ಈಗ RCBದ ಆಯಿತು, RCBದ ಅಷ್ಟೊಂದೇನು ಮೈನಸ್ ಏನಿಲ್ಲ. ಬಟ್ ಮುಂಬೈಯಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಮೈನಸ್ ಇದೆ. ಎಲ್ಲ ವರ್ಲ್ಡ್ ಕಪ್ ಆಡಿರುವಂಥ ಆಟಗಾರರು ಎಲ್ಲೂ ಕೂಡ ಟುಸ್ ಆಗಿದ್ದಾರೆ, ಫಾರ್ಮಲ್ಲಿ ಬರ್ತಾ ಇಲ್ಲ. ಸೊ ಅಲ್ಲಿ ಏನೆಲ್ಲ ಬದಲಾವಣೆ ಆಗಬೇಕಾಗುತ್ತೆ, ಅವ್ರಿಗೆ ಇರುವಂಥ ಚಾಲೆಂಜಸ್ ಏನು? ರೋಹಿತ್ ಶರ್ಮಾ ಬಿಟ್ಟರೆ ತಿಲಕ್ ವರ್ಮಾ ಇಲ್ಲ, ಸೂರ್ಯಕುಮಾರ್ ಯಾದವ್ ಕಡೆಯಿಂದ ಬ್ಯಾಟಿಂಗ್ ಬರ್ತಾ ಇಲ್ಲ, ಹಾರ್ದಿಕ್ ಕಡೆಯಿಂದ ಬ್ಯಾಟಿಂಗ್ ಬರ್ತಿಲ್ಲ, ಬಾಲಿಂಗು ಕೂಡ ಏನು ಕೆಲಸ ವರ್ಕ್ ಆಗ್ತಿಲ್ಲ. ಅಲ್ಲಿ ಏನು ನಡೀತಾ ಇದೆ ಮುಂಬೈಯಲ್ಲಿ? ಅದೇ ಈಗ ಮುಂಬೈ ಅಂತ ಬಂದಾಗ ಏನು ನಾವು ಹೇಳ್ತಾ ಇದ್ದೇವಲ್ಲ, ಬಲಿಷ್ಠ ಟೀಮು ಅದು ಇದು ಅಂತ ಒಪ್ಕೊಳ್ಳೋಣ. ಬಟ್ 5 ವರ್ಷದಿಂದ ಅವರು ಟ್ರೋಫಿ ಗೆದ್ದಿಲ್ಲ. 2 ಬಾರಿ ಕ್ವಾಲಿಫೈ ಆಗಿರ್ತಾರೆ, ಅದರಲ್ಲೂ ಕ್ವಾಲಿಫೈಯರ್ 2ರಲ್ಲೇ ಸೋತು ಮನೆ ಹೋಗಿರ್ತಾರೆ. ಈ ತಂಡಕ್ಕೆ ಮೇನ್ ಕೊರತೆ ಕಾಡ್ತಾ ಇರೋದೇ ಡ್ರೆಸ್ಸಿಂಗ್ ರೂಮ್ನಲ್ಲಿರುವಂತಹ ವಾತಾವರಣ. ಇವಾಗ ಏನಾಯ್ತಂದ್ರೆ 2024ರಲ್ಲಿ ಆದಂತಹ ಟ್ರೇಡಿಂಗ್ ಮುಂಬೈ ತಂಡವನ್ನೇ ಅಲುಗಾಡಿಸ್ಬಿಟ್ಟಿದೆ. ಯಾವ ರೀತಿ ಅಂದರೆ ಇವಾಗ ಏನು ಹಿಂದಿನ ತಂಡದಲ್ಲಿ ಪೊಲಾರ್ಡ್ ಅಂತ ಆಟಗಾರರು ಇದ್ರಲ್ಲ, ಅವ್ರಗಳ ಕೊರತೆ ಕಾಡ್ತಾ ಇದೆ. ಅದ್ರ ಜೊತೆಯಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿಗೆ ಮುಂಬೈ ಫ್ಯಾನ್ಸ್ಗಳಿಗೆ ಒಪ್ಕೊತಾ ಇಲ್ಲ. ರೋಹಿತ್ ಶರ್ಮಾ ಅವರನ್ನೇ ಕ್ಯಾಪ್ಟನ್ ಅಂತ ಇವಾಗಲೂ ಸಹಿತ ಅವರಲ್ಲಿ ಕೂಗಿದೆ, ನಮ್ಮ ಅಸಲಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅಂತ. ಆದರೆ ಇವಾಗ ಮೂವ್ ಆನ್ ಆಗಬೇಕಿತ್ತು ಮುಂಬೈ ಇಂಡಿಯನ್ಸ್ ತಂಡನೂ. ಇವಾಗ ಕ್ಯಾಪ್ಟನ್ಸಿ ಚೇಂಜ್ ಆಗಿದೆ. ಹಾರ್ದಿಕ್ ಪಾಂಡ್ಯ ಅವರು ಅದ್ಭುತವಾಗಿ ಕ್ಯಾಪ್ಟನ್ಸಿ ನಿಭಾಯಿಸಿಲ್ಲ. ಈಗ ಏನಂದರೆ 5 ಟ್ರೋಫಿ ಗೆಲ್ಸ್ಕೊಟ್ಟಿರೋಂತಹ ರೋಹಿತ್ ಶರ್ಮಾ ಅವರ ಲೆಜೆಸಿ ತುಂಬಾ ಚೆನ್ನಾಗಿದೆ. ಆದರೆ ಇವಾಗ ಈ ಒಂದು ಹಂತದಲ್ಲಿ ಅವೆಲ್ಲ ಗೊಂದಲಗಳನ್ನು ಬಿಟ್ಟು ಮುಂಬೈ ತಂಡ ಮೂವ್ ಆನ್ ಆಗಬೇಕು.
ಡ್ರೆಸ್ಸಿಂಗ್ ರೂಮ್ನಲ್ಲಿರುವಂತಹ ಗೊಂದಲಗಳು ಆನ್ ಫೀಲ್ಡ್ನಲ್ಲೂ ಸಾಕಷ್ಟು ಬಾರಿ ಕಂಡು, ಅದನ್ನು ಹೊರತುಪಡಿಸಿ ಅವರ ಆಟದಲ್ಲೂ ಅಷ್ಟೊಂದು ಹೇಳ್ಕೊಳ್ಳುವಂಥ ಆಟ ಎಲ್ಲೂ ಕಂಡು ಬಂದಿಲ್ಲ. ಇವಾಗ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್, ಇಂಡಿಯಾ ಟೀಮ್ನ ಕ್ಯಾಪ್ಟನ್ ಆಗಿರ್ಬೋದು. ಇನ್ನು ರೋಹಿತ್ ಶರ್ಮಾ ಅವರು ಕಳೆದ ಒಂದು ಮ್ಯಾಚ್ನಲ್ಲಿ, ಸ್ಟಾರ್ಟಿಂಗ್ ಮ್ಯಾಚ್ನಲ್ಲಿ ಅದ್ಭುತವಾದ ಆಟನ ನಡೆಸ್ಕೊಟ್ರು, ಆದರೆ ಕಳೆದ 2 ಮ್ಯಾಚ್ನಲ್ಲೂ ಹೇಳ್ಕೊಳ್ಳುವಂಥ ಬ್ಯಾಟಿಂಗ್ ಪ್ರದರ್ಶನ ಇಲ್ಲ. ಇನ್ನು ರಿಯಾನ್ ರಿಕಲ್ಟನ್ ಅವರ ಆಟನೂ ಸಹಿತ ಅದೇ ರೀತಿ ಇತ್ತು. ಇಲ್ಲಿ ಆಪ್ಷನ್ ಇತ್ತು ಅವರಿಗೆ, ಡಿಕಾಕನ್ನು ಈ ಒಂದು ಆಪ್ಷನಲ್ಲಿ ಅವರನ್ನು ಮರಳಿ ಹಿಂಪಡೆದುಕೊಂಡಿದ್ರು. ಅವ್ರದೇ ಅನುಭವಿ ಆಟಗಾರ, ಏನು ಚಾಂಪಿಯನ್ ಆಟಗಾರ ಅಂತಲೇ ಹೇಳ್ಬೋದು. ಏನು ಕಳೆದ ಬಾರಿ ಚಾಂಪಿಯನ್ ಏನಾಗಿದ್ದಾರಲ್ಲ, ಆವಾಗ ಡಿಕಾಕ್ ಅವರ ಒಂದು ಪ್ರಮುಖ ಆಟಗಾರರಾಗಿದ್ದರು. ಅವರನ್ನು ಕರೆಸ್ಕೊಂಡು ಆಕ್ಷನಲ್ಲಿ ವಾಪಸ್ ಕರೆಸಿ ಅವರನ್ನು ಮತ್ತೆ ಬೆಂಚ್ ಕಾಯ್ಸೋಕ್ಕೆ ಕೂರಿಸ್ಕೊಂಡಿದ್ದಾರೆ. ಆದರೆ ಇವಾಗ ಅವರಿಗೊಂದು ಅವಕಾಶ ಕೊಡ್ತಾರೆ. ಇವಾಗ ರಿಯಾನ್ ರಿಕಲ್ಟನ್ ಅವರು ಕಳೆದ 2 ಮ್ಯಾಚ್ನಲ್ಲೂ ಅಷ್ಟು ಹೇಳ್ಕೊಳ್ಳುವಂಥ ಆಟ ಪ್ರದರ್ಶನನ ನೀಡಿಲ್ಲ. ಈ ಒಂದು ತಂಡದಲ್ಲಿ ಡಿಕಾಕ್ ಅವರಿಗೆ ಒಂದು ಅವಕಾಶ ಕೊಡ್ತಾರ ಅನ್ನೋ ಒಂದು ಕ್ವಶನ್ ಮೂಡಿದ್ರೆ, ಇನ್ನು ರೋಹಿತ್ ಶರ್ಮಾ ಅವರ ವಿಚಾರಕ್ಕೆ ಬಂದಾಗ ಅವ್ರ ಬ್ಯಾಟಿಂದ ರನ್ ಬರುವಂತಹ ಸಾಕಷ್ಟು ನಿರೀಕ್ಷೆಗಳಂತೂ ಅವರ ಅಭಿಮಾನಿಗಳಲ್ಲಾಗಿರ್ಬೋದು, ತಂಡ ಅಂತೂ ಅವ್ರ ಮೇಲೆ ಕಾದು ಕೂತ್ಕೊಂಡಿದೆ. ಇವಾಗ ರೋಹಿತ್ ಶರ್ಮಾ ಯಾವ ರೀತಿ ಆಟ ಆಡ್ಕೊಂಡು ಬರ್ತಾರೆ ಅಂತ. ಇನ್ನು ಕ್ಯಾಪ್ಟನ್ಸಿಯಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ತಮ್ಮ ಕ್ಯಾಪ್ಟನ್ಸಿಯನ್ನು ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಬೇಕಾಗಿರುತ್ತೆ ಈ ಒಂದು ಹಂತದಲ್ಲಿ. ಇವಾಗ ಒಂದು ತಂಡನ, ಇವಾಗ 5 ಬಾರಿ ಚಾಂಪಿಯನ್ ಆಗಿರುವಂತಹ ತಂಡನ ಇವಾಗ ಚೆನ್ನೈ ಮತ್ತು ಮುಂಬೈಯಲ್ಲಿ ಕಾಡ್ತಿರುವಂತಹ 2 ಕೊರತೆನೂ ಅದೇ. ಏನಂತ ಅಂದರೆ ಕ್ಯಾಪ್ಟನ್ಸಿಯಲ್ಲಿ ಈಗ ಹೊಸ ಒಬ್ಬ ಕ್ಯಾಪ್ಟನ್ ಬಂದು ತಂಡನ ಮುನ್ನಡೆಸೋದು ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಿದೆ ಮುಂಬೈ ತಂಡ. ಅದನ್ನು ಎಚ್ಚೆತ್ಕೊಳ್ಬೇಕಾಗಿರುತ್ತೆ. ಇವ್ರು ಹೇಳಿದ್ದು ನಾನು ಯಾಕಂದ್ರೆ ಒಪ್ಪಲ್ಲ. ಯಾಕೆಂದ್ರೆ ಹೊಸ ಲೆಗೇಸಿ ಅಂತ ಬಂದಾಗ ಪಾರಂಪರಿಕ ಈ ಕ್ಯಾಪ್ಟನ್ಸಿ ಚೇಂಜ್ ಆದಾಗ ಒಪ್ಕೊಳಲ್ಲ ಫ್ಯಾನ್ಸು, ಅದೆಲ್ಲ ಒಪ್ಕೊಳಲ್ಲ. ಯಾಕೆ ಅಂತಂದ್ರೆ ಸೊ ಈಗ ಅಲ್ಲ ಒಪ್ಕೊಳ್ಳೋದೇನಿದೆ, ಹಂಗೆ ನಡೆಸ್ಕೊಳ್ತಿದಾರಲ್ಲ, ನೋಡ್ತಾ ಇದಾರಲ್ಲ ಅಭಿಮಾನಿಗಳು, ನಮಗೆ ಹಾರ್ದಿಕ್ ಬೇಡ ಬೇಡ ಅಂತ ಹೇಳ್ತಿದಾರಲ್ಲ. ಬೇಡ ಅಂದ್ರೂ ಟೀಮ್ ಮ್ಯಾನೇಜ್ಮೆಂಟ್ ಓನರ್ಗಳು ಇಷ್ಟಪಟ್ಟು ತಗೊಂಡಿರೋದಲ್ಲ. ಸೊ ಆದ್ರೂ ಪ್ರೆಷರ್ ಇರಬಹುದು ಅಂತ ಹೇಳ್ತಾ ಇರೋದು ಅವರು. ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಅದೇ ಚರ್ಚೆ ಆಗ್ತಾ ಇದೆ ಅಂತ. ಡ್ರೆಸ್ಸಿಂಗ್ ರೋಹಿತ್ ಬಿಟ್ಟಿರೋದು ಮೈನಸ್ ಆಗ್ತಿದೆ. ಕನ್ನಡದಲ್ಲಿ ಗಾದೆ ಇದೆ ಗೊತ್ತಾ, ಕನ್ನಡದಲ್ಲಿ ಒಂದು ಗಾದೆ ಇದೆ, ಒಗ್ಗಟ್ಟಲ್ಲಿ ಬಲವಿದೆ ಅಂತ. ಸೊ ಆ ಒಗ್ಗಟ್ಟಲ್ಲಿ ಬಲ ಇತ್ತು ಅಂತಂದ್ರೆ ಇದು 5 ಸಲ ಕಪ್ ಗೆದ್ದಿದೆ ಇದು. ಯಾಕೆ ಮುಂಬೈ ಯಾವುದೇ ಒಗ್ಗಟ್ಟಿಲ್ಲ ಅನ್ನೋದು, ಒಗ್ಗಟ್ಟಿದೆ ಇವಾಗ. ಈಗ ಆಯ್ತು. ಈಗ ಸೂರ್ಯಕುಮಾರ್ ಯಾದವ್ ಬಗ್ಗೆ ಮಾತಾಡಿದ್ವಿ, ಆಮೇಲೆ ಬೂಮ್ರಾ ಬಗ್ಗೆ ಮಾತಾಡಿದ್ವಿ, ರೋಹಿತ್ ಶರ್ಮಾ ಬಗ್ಗೆ ಮಾತಾಡಿದ್ವಿ. ಸೊ ನಮ್ಮ ಈಗ ಆಯ್ತು, ಮುಂಬೈ ಬಿಟ್ಬಿಡಿ, CSK ಬಿಟ್ಬಿಡಿ, ಆಯ್ತು. ನಾವು GT ನೋಡ್ಕೊಳ್ಳೋಣ, LSG ನೋಡ್ಕೊಳ್ಳೋಣ, DC ನೋಡ್ಕೊಳ್ಳೋಣ, ನಮ್ಮ RCBನೇ ನೋಡ್ಕೊಳ್ಳೋಣ. ನಮ್ಮ RCBಲೂ ಅದೇ ಲೆಗೆಸಿನೇ ಇದೆ. ವಿರಾಟ್ ಕೊಹ್ಲಿ ಹಿಂದೆ ಇದ್ದಾರೆ, ಪಟ್ಟಿದಾರನ ಮುಂದೆ ಬಿಟ್ಟಿದ್ದಾರೆ. ನಾವು ಯಾಕೆ ಅಕ್ಸೆಪ್ಟ್ ಮಾಡ್ಕೊಂಡ್ವಿ? ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ವಲ್ವಾ? ಈಗ ಆಟ ಅಂದ ತಕ್ಷಣ ಇವ್ನು ಚೆನ್ನಾಗಿ ಆಡ್ತಾನೆ, ಇವ್ನು ಮೇಲಿಡಬೇಕು, ಕೆಳಗೆ ಹಂಗಲ್ಲ. ನೋಡಿ ನೋಡಿ ಅನ್ಕ್ಯಾಪ್ಡ್ ಪ್ಲೇಯರು ಯಾರು ಪಟ್ಟಿದಾರು, ಅನ್ಕ್ಯಾಪ್ಡ್ ಪ್ಲೇಯರ್ ಬಂದು ನಮ್ಗೆ RCB ಕಪ್ ಗೆದ್ಕೊಟ್ರು. ಸೊ ನಾವು ಅಕ್ಸೆಪ್ಟ್ ಮಾಡ್ತೀವಿ. ನೋಡಿ, ಯಾವುದೇ ಒಂದು ದೃಷ್ಟಿಕೋನ ಇದೆ ಅಲ್ವಾ, ಆ ದೃಷ್ಟಿಕೋನ ನೋಡೋ ದೃಷ್ಟಿಕೋನ ನಾವು ನೀಟಾಗಿದ್ದರೆ ಮಾತ್ರ ಅದು ಅರ್ಥ ಆಗುತ್ತೆ. ಇದು ಜೆಂಟಲ್ಮೆನ್ ಗೇಮ್ ಆಯ್ತಾ. ನಾವು ಯಾರೇ ಆಗಲಿ, ಯಾರನ್ನ ಫೇವರಿಟ್ಟು, ಯಾರನ್ನ ನೋಡಿ, ಯಾರೂ ಶತ್ರುಗಳಲ್ಲ, ಯಾರೂ ಮಿತ್ರ ಅಲ್ಲ. ಟೀಮು ಅಂತ ಬಂದಾಗ ಇಲ್ಲ ಗೆಲ್ಬೇಕು ಇಲ್ಲ ಸೋಲ್ಬೇಕು, ಇವೆರಡೇ. ಅದು ಬಿಟ್ಟರೆ ಡ್ರಾ ಅಂತ ಕೊಡಲ್ಲ. ಡ್ರಾ ಅಂತ ಕೊಟ್ಟರೆ 1 ಪಾಯಿಂಟ್ ಜಾಸ್ತಿ ಕೊಡ್ತಾರೆ ಅಷ್ಟೇ ಅವ್ರವ್ರಿಗೆ. ಸೊ ಹಂಗಂತ ಬಂದಾಗ ನನ್ನ ಪ್ರಕಾರ ಮುಂಬೈಯಲ್ಲಿರೋ ವೈಮನಸ್ಸುಗಳು, ಒಳ ಜಗಳಗಳು, ಟೀಮಲ್ಲಿ ತೊಂದರೆ, ಈ ಮ್ಯಾಚು ನೋಡಿ ಅದು ಎಂಥ ಲೆಗೇಸಿ ಇಟ್ಕೊಂಡಿರೋದು. 5 ಕಪ್ ಗೆದ್ಕೊಂಡಿದೆ. ಈಗ ಮತ್ತೀಗ ಮುಂದೆ ಬರೋವಂಥ ತಂಡಗಳಿಗೆ ನಾನು 5 ಕಪ್ ಗೆದ್ಕೊಂಡಿದ್ದೀನಿ, ಶೋಕೇಶಲ್ಲಿ ಇಟ್ಟಿದ್ದೀನಿ ಅಂತ ಹೇಳಕ್ಕೆ ಬರಲ್ಲ. ಅಲ್ಲಿ ನಾವು ಇಷ್ಟು ರೆಕಾರ್ಡ್ ಮಾಡಿದ್ದೀವಿ, ಇತಿಹಾಸ ಇಷ್ಟು ಸೃಷ್ಟಿ ಮಾಡಿದ್ವಿ ಅಂತ ಹೇಳ್ಬೋದು. ಅಷ್ಟೇ ಬಿಟ್ಟರೆ ಈ ಒಳ ಜಗಳ ಯಾರೂ ನೋಡಲ್ಲ. ಫಸ್ಟ್ ಆಟ ನೋಡ್ತಾರೆ ಅಷ್ಟೇ ಜನ. ವಿಶ್ವ, ಈಗ ಬಲಿಷ್ಠ ತಂಡ ಮುಂಬೈ, ಬಟ್ ಎಲ್ಲಿ ಎಡುತ್ತಾ ಇದೆ ಅಂತ ಹೇಳಿ, ಏನು ಕಾರಣ ಆಗಿರ್ಬೋದು ಮುಂಬೈ ಸೋಲೋದಕ್ಕೆ? ಬ್ಯಾಕ್ ಟು ಬ್ಯಾಕ್ ಸೋಲು. ಕ್ಯಾಪ್ಟನ್ಸಿ ಬಗ್ಗೆ ಇಬ್ಬರು ಮಾತನಾಡ್ತಾ ಇದ್ದಾರೆ ನನ್ನ ಸಹೋದ್ಯೋಗಿಗಳು. ನಾನೊಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಕ್ರಿಕೆಟ್ ಅಂತಂದರೆ ಒಬ್ಬನಿಂದ ಯಾವ ತಂಡನೂ ಗೆಲ್ಲಲ್ಲ. ಬಿಕಾಸ್ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಇದ್ದಾಗ 5 ಕಪ್ ಗೆದ್ದಿದ್ದಾರೆ. ಹೀಗಾಗಿ ಈ ಹಾರ್ದಿಕ್ ಪಾಂಡ್ಯ ಗೆದ್ದ ತಕ್ಷಣ ಮುಂಬೈ ಡಲ್ ಆಗ್ಬಿಡ್ತು ಅನ್ನೋದಲ್ಲ. ಯಾವುದೇ ತಂಡ ಆಗಿರಲಿ, ಯಾವುದೇ ತಂಡಕ್ಕೂ ಕ್ಯಾಪ್ಟನ್ ಜೊತೆ ಇಡೀ ತಂಡದ ಆಟಗಾರರು ಏನು ಕೊಡುಗೆ ಕೊಡ್ತಾರೆ ಅನ್ನೋದ್ರ ಮೇಲೆ ಆ ತಂಡದ ಭವಿಷ್ಯ ನಿರ್ಧಾರ ಆಗುತ್ತೆ. ಓಕೆನಾ? ಯಾರು ಕೂಡ ನಮ್ಮ ತಂಡ ಸೋಲ್ಲಿ ನಾವು ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಶಿಪ್ ಅಲ್ಲಿ ನಾವು ಆಡಲ್ಲ ಅನ್ನೋ ಲೆಕ್ಕಾಚಾರದ ಮೈಂಡ್ ಸೆಟ್ ಅಲ್ಲಿ ಯಾರೂ ಇರಲ್ಲ. ಡ್ರೆಸ್ಸಿಂಗ್ ರೂಮ್ ನಲ್ಲಿ ಸಣ್ಣ ಪುಟ್ಟ ವೈಮನ್ಸ್ಗಳು ಏನೋ ಒಂದು ಬರ್ಬೋದು. ಯಾಕಂತಂದ್ರೆ ಅದನ್ನ ನಾವು ಅವರ ಪರ್ಫಾರ್ಮೆನ್ಸ್ ಮೇಲೂ ಕೂಡ ಪರಿಣಾಮ ಬೀರುತ್ತದೆ. ಈಗ ಎಕ್ಸಾಂಪಲ್, ಈಗ ಹಾರ್ದಿಕ್ ಪಾಂಡ್ಯ ಇವತ್ತು ಫೇಲ್ ಆಗ್ಬಿಡ್ತಾರೆ ಅಂತ ಅನ್ಕೊಳ್ಳಿ, ರಿಕಲ್ಟನ್ನೋ ಅಥವಾ ಸೂರ್ಯಕುಮಾರ್ ಯಾದವ್ ಬಂದ್ಬಿಟ್ಟು ಅವ್ರ ಜವಾಬ್ದಾರಿ ನಿರ್ವಹಿಸಬೇಕಾಗತ್ತೆ. ಅವ್ರು ಡಕ್ಔಟ್ ಆದ್ರು ಅಂತಂದ್ರೆ ಫ್ರಾಂಚೈಸಿ ನೋಡ್ತಾ ಇರುತ್ತೆ ಅದನ್ನ, ಮುಂದಿನ ಸೀಸನ್ ನಿಮ್ಮನ್ನು ಹೊರಗಾಕತ್ತೆ. ಇಲ್ಲಿ ವೈಯಕ್ತಿಕವಾಗಿ ಅವ್ರದ್ದು ಏನೇ ಇರ್ಬೋದು,
ಇಲ್ಲಿ ಅವರು ಆಡೋದು ಕೂಡ ಅವ್ರಿಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಈಗ ಹೇಮಕುಮಾರ್ ರೆಗ್ಯುಲರ್ ಆಗಿ ನ್ಯೂಸ್ ಓದ್ತಿರ್ತಾರೆ, ಇವತ್ತು ನಾನು ಓದಲ್ಲ ಅಂತ ಹೇಳ್ಬಿಟ್ಟು ಹೊರಟಾಗ ಇನ್ನೊಬ್ರು ಯಾರೋ ಬಂದಲ್ಲಿ ಕವರ್ ಅಪ್ ಮಾಡೇ ಮಾಡ್ತಾರೆ. ಹೌದು, ಇಸ್ ಇಟ್ ರೈಟ್? ಸೊ ಹೀಗಾಗಿ ಇದ್ದೇ ಇರುತ್ತೆ, ಅದು ಇದ್ದೇ ಇರುತ್ತೆ. ಅದು ಯಾರು ಇಲ್ಲದೆ ಹೋದ್ರೂ ಕೆಲಸ ನಡೆದೇ ನಡೆಯುತ್ತೆ. ಸೊ ವಿಶ್ವ ಇಲ್ಲದೆ ಹೋದ್ರೂ ನಡೆಯುತ್ತೆ, ಮಂಜು ಇಲ್ಲದೆ ಹೋದ್ರು ಮತ್ತೊಬ್ರು ಇಲ್ಲದೆ ಹೋದ್ರು ನಡೆದೇ ನಡೆಯುತ್ತೆ. ಸೊ ಇಡೀ ಟೀಮನ್ನು ನಾವು ನೋಡಿದಂತಹ ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ವೈಮನ್ಸ್ ಇರ್ಬೋದು, ಬಟ್ ಯಾವತ್ತೂ ಕೂಡ ಒಂದು ಫ್ರಾಂಚೈಸಿಗೆ ಆಡುವಂಥವ್ರಾಗಿರ್ಬೋದು, ಒಬ್ಬ ತಂಡಕ್ಕೆ ಆಡುವಂಥವ್ರಾಗಿರ್ಬೋದು, ಏನೋ ನಮ್ಮ ತಂಡ ಸೋಲ್ಲಿ ಅವ್ನ ಕ್ಯಾಪ್ಟನ್ಶಿಪ್ ಅಲ್ಲಿ ಆಡೋಣ ಅನ್ನೋ ಮೈಂಡ್ ಸೆಟ್ ಯಾರಿಗೂ ಇರಲ್ಲ. ಸೊ ಫ್ಯಾನ್ಸ್ಗಳಾಗಿದ್ದವರು ಏನು ಬೇಕಾದ್ರೂ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕಚ್ಚಾಡ್ಬೋದು, ಹೊಡೆದಾಡ್ಬೋದು, ಏನೇ ಮಾಡ್ಬೋದು. ಮಂಜು ಹೇಳ್ತಾ ಇದ್ರು ನೀಟಾಗಿ, ಲೆಗಸಿ ನೋಡಿ ಹೆಂಗ್ ವರ್ಕೌಟ್ ಆಗುತ್ತೆ. ವಿರಾಟ್ ಕೊಹ್ಲಿಗಿಂತ ದೊಡ್ಡ ಪ್ಲೇಯರು ಯಾರಾದ್ರೂ ಇದಾರ? ವಿರಾಟ್ ಕೊಹ್ಲಿಗಿಂತ ಟೆಸ್ಟ್ ನಲ್ಲಿ ಅತಿ ಉತ್ತಮವಾದಂತಹ ಕ್ಯಾಪ್ಟನ್ ಯಾರನ್ನಾರು ನೋಡಿದಿರ ನೀವು ಇಂಡಿಯಾದಲ್ಲಿ? ನೋಡಕ್ ಚಾನ್ಸೇ ಇಲ್ಲ. ಅಂತವರೇ ರಜತ್ ಪಾಟೀದಾರ್ನ ಕ್ಯಾಪ್ಟನ್ ಮಾಡಿ ಒಂದು ಕಪ್ ಗೆಲ್ಲೋದಕ್ಕೂ ಕೂಡ ರೀಸನ್ ಆದ್ರು. ಈ ಸೀಸನ್ ಅಲ್ಲೂ ಕೂಡ ರಜತ್ ಪಾಟೀಲ್ ನೋಡಿ ಎಷ್ಟು ಕ್ಲಾಸ್ ಆಗಿ ಆಡ್ತಾರೆ. ಕ್ಯಾಪ್ಟನ್ ಆದ್ಮೇಲೆ ರಜತ್ ಪಾಟೀಲ್ ಅವರ ಆಟದ ಸ್ಟೈಲೇ ಚೇಂಜ್ ಆಗ್ಬಿಟ್ಟಿದೆ, ಕಂಪ್ಲೀಟ್ ಚೇಂಜ್. ಎಲ್ಲರೂ ಕೂಡ ವಾಹ್ ಏನ್ ಗುರು ಈ ರೇಂಜಿಗೆ ಆಡ್ತಾ ಇದ್ದಾರೆ ಅನ್ನೋದು ಲೆಕ್ಕಾಚಾರ. ಸೊ ಹಾಗಾಗಿ ಇರ್ಬೋದು ಸಣ್ಣ ಡ್ರೆಸ್ಸಿಂಗ್ ರೂಮ್ ವಾತಾವರಣ, ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಅದೆಲ್ಲ ಇರುತ್ತೆ. ಅದನ್ನ ಮ್ಯಾನೇಜ್ಮೆಂಟು, ಕೋಚು ಅವರೆಲ್ಲ ಇರ್ತಾರೆ. ರೀ ರೋಹಿತ್ ಶರ್ಮಾಗೆ ನಾವೆಲ್ಲ ಕ್ಯಾಪ್ಟನ್ಶಿಪ್ ಬಗ್ಗೆ ಹೇಳ್ಕೊಡ್ಬೇಕೇನ್ರಿ? ರೋಹಿತ್ ಶರ್ಮಾ ತಗೊಳ್ರಿ ಇದೆಯಾ ಕ್ಯಾಪ್ಟನ್ಸಿ ಅಂತ ಬಿಟ್ಕೊಡೋ ಅಂತ ದೊಡ್ಡ ಪ್ಲೇಯರ್ ಅವರು. ನಾವು ವಿರಾಟ್ ಕೊಹ್ಲಿ ಜೊತೆ ಕಂಪೇರ್ ಮಾಡುವಂತ ಆಟಗಾರ ರೋಹಿತ್ ಶರ್ಮಾ, ವಿಶ್ವದ ಶ್ರೇಷ್ಠ ಕ್ಯಾಪ್ಟನ್. ಅಂತವ್ರು IPL ಕ್ಯಾಪ್ಟನ್ಸಿ ಹೋಯ್ತು ಅಂತ ಹೇಳ್ಬಿಟ್ಟು ನೊಂದ್ಕೊಂಡು ಬೇರೆಯವರಿಗೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಂದು ಅದೆಲ್ಲ ಮಾಡ್ತಾರೇನ? ಅದು ನನಗೇನೋ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಚರ್ಚೆ ಆಗುವಂಥದ್ದು ಅಷ್ಟೇ. ಅದು ಬಿಟ್ರೆ ನೋಡಿ, ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಹಾರ್ದಿಕ್ ಪಾಂಡ್ಯ, ಅಲ್ಲೋಗಿ ನಿಂತ್ಕೊಳ್ಳಿ, ಇಲ್ಲೋಗಿ ನಿಂತ್ಕೊಳ್ಳಿ, ರೋಹಿತ್ ಶರ್ಮನ್ನ ದೂರ ನಿಲ್ಲಿಸುವಂಥದ್ದು ಅದೆಲ್ಲ ಮಾಡಿದಂಥ ಟೈಮಲ್ಲಿ ಏನಪ್ಪ ಕ್ಯಾಪ್ಟನ್ ರೋಹಿತ್ ಶರ್ಮನ್ನ ಈ ಥರ ಎಲ್ಲ ನಡೆಸ್ಕೊತಿದ್ದಾರೆ, ಮರ್ಯಾದೆನೇ ಕೊಡ್ತಾ ಇಲ್ಲ, ಹಾಗೆ ಹೇಗೆ ಅನ್ನೋದು ಟಾಕ್ ಬಂತು. ಅವ್ನು ಕ್ಯಾಪ್ಟನ್ ರೀ, ಅವ್ನು ಹೇಳ್ದಂಗೆ ನಾವು ಕೇಳಬೇಕು. ಈಗ ನಮ್ಮ ಎಡಿಟರ್ ಸಾಹೇಬ್ರು ಹೇಳ್ದಂಗೆ ನಾವು ಕೇಳ್ತೀವಿ. ಸೊ ದಟ್ ಈಸ್ ಒಬ್ಬ ಕ್ಯಾಪ್ಟನ್ ಏನು ಹೇಳ್ತಾನೆ ಅದು ನಾವು ಕೇಳಬೇಕು. ಸೊ ಇದೊಂದು ಭಾಗ. ಆಮೇಲೆ ಇಲ್ಲಿ ನನ್ನ ಅದರ ಬಗ್ಗೆ ಹೆಚ್ಚಿಗೆ ಚರ್ಚೆ ಮಾಡೋದು ಬೇಡ, ಬಟ್ ಬೌಲಿಂಗಲ್ಲಿ ನನಗೆ ವೀಕ್ನೆಸ್ ಕಾಣಿಸ್ತಾ ಇರುವಂಥದ್ದು, ಇಲ್ಲಿ ಬೂಮ್ರಾ ಅವರಿಗೆ ವಿಕೆಟ್ ಬೀಳದೇ ಇರುವಂಥದ್ದು ಸ್ವಲ್ಪ ಮೈನಸ್ ಆಗ್ತಾ ಇದೆ. ಸೊ ಬೂಮ್ರಾ ಅವರಿಗೆ ಇಲ್ಲಿ ನನಗೆ ಸೂರ್ಯಕುಮಾರ್ ಯಾದವ್ ಅವರಿಂದ ನಾನೇನು ಎಕ್ಸ್ಪೆಕ್ಟೇಷನ್, ನಾನು ಆವಾಗಲೂ ಅದೇ ಮಾತು ಇವಾಗಲೂ ಅದೇ ಮಾತು, ಅವರು ಇವತ್ತೂ ಚೆನ್ನಾಗಿ ಆಡಲ್ಲ. ಸೊ ಹಾಗಾಗಿ ಅವ್ರ ಬಗ್ಗೆ ನನಗೇನು ಎಕ್ಸ್ಪೆಕ್ಟೇಷನ್ ಇಲ್ಲ. ರಿಕಲ್ಟನ್ ತುಂಬ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ, ಅವ್ರು ಚೆನ್ನಾಗಿ ಆಡ್ತಾರೆ. ತಿಲಕ್ ವರ್ಮಾ ನನಗೇನೋ ಇವರು IPL ಅಲ್ಲಿ ವರ್ಲ್ಡ್ ಕಪ್ಪಲ್ಲೂ ಕೂಡ ತುಂಬ ಎರಡು ಮೂರು ಮ್ಯಾಚಲ್ಲಿ ಚೆನ್ನಾಗಿ ಆಡಿದ್ರು. ಅದಾದಮೇಲೆ ಮತ್ತೆ ಕಂಟಿನ್ಯೂ ಆಗಿ ಫ್ಲಾಫು. ಇಲ್ಲೂ ಕೂಡ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಬ್ಯಾಟಿಂಗ್ನಲ್ಲೂ ಕೂಡ ಸ್ವಲ್ಪ ವೈಫಲ್ಯ ಇದೆ. ನೋಡೋಣ, ಇವತ್ತು ನನಗನ್ಸಿದ ಮಟ್ಟಿಗೆ ಇವತ್ತು 100% ಬೂಮ್ರಾ ಎಲ್ಲೋ RCB ಇವತ್ತು ಏನೋ ಥ್ರೆಟ್ ಆಗ್ಬೋದು ಅಂತ ಚಾನ್ಸ್ ಇದೆ. ಯಾಕಂತಂದ್ರೆ ನಾನು ವಿಕೆಟ್ ತಗೊಂಡಿಲ್ಲ ಅನ್ನೋದು ಕುರಿತಾ ಇರುತ್ತೆ ಮನಸ್ಸಲ್ಲಿ. ಸೊ ಹೀಗಾಗಿ ಇವತ್ತಿನ 50-50 ಅಂದ್ರೆ ನಾನು 75 ಹೇಳ್ತಾ ಇದ್ದೀನಿ, 50 ಮತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ RCB ಫ್ಯಾನ್ ಆಗಿ 75% ಇರಲಪ್ಪ ನಮ್ಮ RCB ಗೆಲ್ಲಿ ಅಂತ. 50-50 ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಎರಡು ಈಕ್ವಲ್ ಆಗಿರೋಂಥ ತಂಡ. ನಾನೇನು ಮುಂಬೈನ ಯಾವತ್ತೂ ಕೂಡ ಡಮ್ಮಿ ಅಂತ ಅನ್ಕೊಳ್ಳೋದೇ ಇಲ್ಲ. ಕ್ಯಾಪ್ಟನ್ಸಿ ಆಗಲಿ ಏನೇ ಆಗಲಿ ಎಂಥದೇ ಆಗಲಿ, ಮುಂಬೈ ಇಸ್ ದ ಬೆಸ್ಟ್ ಟೀಮ್ IPL ಅಲ್ಲಿ. ಸೊ ಇವತ್ತು ಒಂದು ಹೈ ವೋಲ್ಟೇಜ್ ಮ್ಯಾಚ್ ನಾವು ನೋಡ್ಬೋದು. ಬೂಮ್ರಾ ಬಗ್ಗೆ ಮಾತಾಡಿದ್ರು. ಬೂಮ್ರಾ ಅವರು ಡೆಬ್ಯೂ ಮಾಡಿದಾಗ ಫಸ್ಟ್ ವಿಕೆಟ್ ತಗೊಂಡಿದ್ದು ವಿರಾಟ್ ಕೊಹ್ಲಿ ಇದೆ. ಡೆಬ್ಯೂ ಮಾಡಿದಾಗ ಫಸ್ಟ್ ವಿಕೆಟ್ ತಗೊಂಡಿದ್ದು ಅಷ್ಟೇ. 100ನೇ ವಿಕೆಟ್ ತಗೊಂಡಿದ್ದು ವಿರಾಟ್ ಕೊಹ್ಲಿ ಇದೆ. ಸೊ ಅದು ಯಾವಾಗ RCB ಟೀಮಲ್ಲಿ ಇದ್ದಾಗಲೇ. ಸೊ ಅವ್ರು ಸಾಧನೆ ಅಂತ ಮಾಡಿದ್ದು RCB ಇದ್ದಾಗಲೇ, ಅಲ್ಲ RCB ಆಪೋಸಿಟ್ ಆಗಿದ್ದಾಗಲೇ. ಸೊ ಈಗ ಹೇಳ್ತಾ ಇರೋದು ಲಕ್ಷಣಗಳೆಲ್ಲ ಕಾಣ್ತಿದ್ವಿ, ಸಖತ್ತಾಗಿ ಹೇಳಿದ್ರು. ಸೊ ಇವತ್ತೂ ಏನಾದರೂ ಸಾಧನೆ ಅಂತ ಮಾಡಿದ್ರೆ ಅವ್ರು ಮುಂಬೈಗೆ ಏನಾದ್ರೂ ಒಂದು ಒಳ್ಳೆ ಅದ್ಭುತವಾದ ಬೌಲಿಂಗ್ ಕೊಡಬೇಕು ಅಂತಂದರೆ ನೋಡಿ, ಬಾಲ್ದು ಡಾಟ್ ಆಗ್ತವೆ, ಏನೋ ಒಂದು ಬಾಲ್ ತಿನ್ನಿಸ್ತಾರೆ. ಅವೆಲ್ಲ ಹೆಂಗೆ ಅಂದರೆ ನಿಧಾನ ಕಾಡ್ಕೊಳ್ಳೋಣ, ಈ ಬೌಲರ್ಗೆ ಸ್ವಲ್ಪ ನಿಧಾನ ಕಾಡ್ಕೊಳ್ಳೋಣ, ನೆಕ್ಸ್ಟ್ ಬೌಲರ್ಗೆ ಬೆಂಡೆತ್ತಾನ ಅನ್ನೋ ಒಂದು ಫೀಲಲ್ಲಿ ಇರ್ತಾರೆ. ಸೊ ವಿಕೆಟೇ ಹೋದಾಗ ನೆಕ್ಸ್ಟ್ ಹೊಸ ಬ್ಯಾಟರ್ ಬಂದಾಗ ಅವನು ಒಂದು ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಲೇಟ್ ಆಗುತ್ತೆ. ಸೊ ಆ ಒಂದು ನಿಟ್ಟಲ್ಲಿ ವಿಕೆಟ್ ಎಷ್ಟು ಇಂಪಾರ್ಟೆಂಟು ತೆಗೆಯೋದು ಬೌಲರು ಅಂತಂದರೆ, ಸೊ ಒಂದು ಮೈಲಿಗಲ್ಲ ಅದು ಟೀಮ್ಗೆ ಗೆಲ್ಲೋದಕ್ಕೆ ಆಗಲಿ, ಅವ್ರಿಗೆ ಒಂದು ವಿಕೆಟ್ ಆ್ಯಡ್ ಆಗೋದಾಗಲಿ. ಸೊ ಬೂಮ್ರಾ ಅಂತ ಬಂದಾಗ RCB ಮೇಲೆ ದಾಖಲೆ ಮಾಡಿದ್ದು ಜಾಸ್ತಿನೇ ಇರುತ್ತೆ. ಸೊ ಇವತ್ತು ಹೇಳ್ದಂಗೆ ವಿಕೆಟು ತೆಗೆಯೋದ್ರಲ್ಲಿ ಅವರು ಒಂದು ಪಾಯಿಂಟ್ ಮೇಲೇ ಇರ್ತಾರೆ. ಎಸ್ ರಘು, ಈಗ ಮುಂಬೈ ಅಂತ ಬಂದಾಗ ಬಾಲರ್ಸ್ ಕಡೆ ಅಷ್ಟೊಂದು ಇದು ವಿಕೆಟ್ ಬರ್ತಾ ಇಲ್ಲ. ಬೂಮ್ರಾ ಆಗಿರ್ಬೋದು, ದೀಪಕ್ ಚಹರ್ ಮತ್ತು ಶಾರ್ದುಲ್ ಠಾಕೂರ್ ಇವ್ರ ಕಡೆಯಿಂದ ಬಾಲಿಂಗ್ ಬರ್ತಾ ಇಲ್ಲ. ಒಂದು ಕಡೆ ಮೈನಸ್ ಬಾಲಿಂಗ್ ಅಥವಾ ಹೇಗೆ? ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ, ಬಟ್ ಎಲ್ಲೋ ನೋಡಿದ್ರೆ ಬಾಲಿಂಗ್ ಎಲ್ಲೋ ಒಂದು ಕಡೆ ಮುಂಬೈ ಮೈನಸ್ ಆಗ್ತಿದೆ ಅಂತ ಅನ್ಸ. ಅಲ್ಲಿ ಏನಾದರೂ ಚೇಂಜಸ್ ಮಾಡ್ತೀರಾ? ಯಾಕಂದರೆ ವಿಲ್ ಜಾಕ್ಸ್ ಇಲ್ಲ, ಸ್ಯಾಂಟ್ನರ್ ಕೂಡ ಇನ್ನೂ ಬಂದಿಲ್ಲ, ಇದ್ರೂ ಕೂಡ ಅವ್ರಿಗೆ ತಗೊಳ್ಳೋದಕ್ಕೆ ಒಳಗೆ ಬರೋಕ್ಕಾಗ್ತಾ ಇಲ್ಲ.
ಹಂಗಾಗಿ ಏನಾದ್ರು ಇವತ್ತು ಬದಲಾವಣೆ ಆಗ್ಬೋದಾ ಮುಂಬೈ ಕಡೆಯಿಂದಲೂ? ಹೌದು, ಇವಾಗ ಮಿಚೆಲ್ ಸ್ಯಾಂಟ್ನರ್ ಅಂತ ಒಬ್ಬ ಆಟಗಾರರನ್ನ ಏನು ಕಳೆದ ಒಂದು ಸೀಸನ್ನಲ್ಲಿ ಅದ್ಭುತವಾದ ಪ್ರದರ್ಶನ ನೀಡಿದ್ರು. ಈ ಹಿಂದೆ ಅವರು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಿಂದ ಅವರಿಗೆ ಅಷ್ಟೊಂದು ಪ್ರದರ್ಶನ ನೀಡೋಕ್ಕೆ ಅವರು ಚಾನ್ಸ್ ಕೊಟ್ಟಿರಲಿಲ್ಲ. ಆದರೆ ಮುಂಬೈ ತಂಡಕ್ಕೆ ಬಂದ ತಕ್ಷಣ ಅವರು ಒಳ್ಳೆ ಚಾನ್ಸ್ಗಳನ್ನು ಕೊಟ್ಟರು. ಆ ಕೊಟ್ಟಂಥ ಅವಕಾಶನ ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡು ಮುಂಬೈ ತಂಡವನ್ನು ಏನು ಕ್ವಾಲಿಫೈಯರ್ 2 ಹಂತಕ್ಕೆ ಬರೋದಕ್ಕೆ ತುಂಬ ಒಂದು ಮಿಚೆಲ್ ಸ್ಯಾಂಟ್ನರ್ ಅವರ ಪಾತ್ರನೂ ತುಂಬ ಇತ್ತು. ಅಷ್ಟು ಚೆನ್ನಾಗಿ ಆಟನ ನೀಡಿದ್ರು. ಅವರನ್ನು ಈ ಒಂದು ಹಂತದಲ್ಲಿ ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸರ್ ಹೇಳ್ದಂಗೆ ಆ ಒಂದು ವಾಂಕಡೆ ಪಿಚ್ಚು ಸ್ಪಿನ್ಗೆ ನೆರವಾಗೋದ್ರಿಂದ ಒಂದು ಸ್ಪಿನ್ನರನ್ನು ಆಡಿಸ್ಕೊಳ್ಳೋದು ಮುಂಬೈ ಅವರ ಒಂದು ಜಾಣತನ ಅಂತ ನನಗೆ ಅನಿಸುತ್ತೆ. ಇನ್ನು ನೀವು ಹೇಳ್ದಂಗೆ ಇಲ್ಲಿ ಆಗ್ತಿರೋದು ಬೌಲಿಂಗ್ನಲ್ಲೇ ಒಂದು ಸ್ವಲ್ಪ ಹಿನ್ನಡೆ ಆಗ್ತಿದೆ. ದೀಪಕ್ ಚಹರ್ ಮತ್ತು ಶಾರ್ದುಲ್ ಠಾಕೂರ್ ಸ್ವಲ್ಪ ದುಬಾರಿ ಆಗ್ತಾ ಇದ್ದಾರೆ. ಅದ್ರ ಜೊತೆ ನಾವು ಅಷ್ಟೊಂದು ಯಾರು ಗಮನ ಕೊಡ್ತಾ ಇಲ್ಲ ಅಂತ ಅನಿಸುತ್ತೆ. ಯಾಕಂತಂದರೆ ಬೋಲ್ಟ್ ಅವರು ಏನು ಅವ್ರ ಹಳೆ ಲೆಜೆಸಿ ಇತ್ತಲ್ಲ, ಏನು ಸ್ಟಾರ್ಟಿಂಗ್ ಬಂದಾಗಲೇ ಸ್ಕೋರ್ ಬೋರ್ಡನ್ನು ಚೇಂಜ್ ಮಾಡಿಬಿಡ್ತಿದ್ರು. ಕ್ರಿಕೆಟ್ ಸ್ಕೋರ್ ಬೋರ್ಡನ್ನು ಫುಟ್ಬಾಲ್ ಸ್ಕೋರ್ ಬೋರ್ಡ್ ಮಾಡ್ತಾರೆ, ಆ ರೀತಿ ಹೈಪ್ಗಳನ್ನು ಕೊಡ್ತಾ ಇದ್ರು. ಅಂತಹ ಆಟಗಾರ ಇವಾಗ ದುಬಾರಿ ಆಗ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಪವರ್ ಪ್ಲೇನಲ್ಲೇ ವಿಕೆಟ್ ಪಡೆದು ಎದುರಾಳಿ ತಂಡವನ್ನು ಸಂಕಷ್ಟಕ್ಕೆ ಈಡು ಮಾಡ್ತಿದ್ರು. ನಾವು 2019 ಸೆಮಿಫೈನಲ್ನಲ್ಲೂ ಅದೇ ರೀತಿ ಆಟಗಳನ್ನು ನೋಡಿದ್ವಿ. ಅದೇ ರೀತಿ ಬೋಲ್ಟ್ ಇಲ್ಲಿ ಕಮ್ಬ್ಯಾಕ್ ಮಾಡಿದ್ದಿದ್ರೆ ಚೆನ್ನಾಗಿ ಒಂದು ಮುಂಬೈ ತಂಡಕ್ಕೆ ಒಂದು ಆಧಾರ ಸ್ತಂಭ ಆಗ್ತಿದ್ರು. ಆದರೆ ಅವ್ರ ಕಡೆಯಿಂದನೂ ಅಷ್ಟೊಂದು ಬುಮ್ರಾಗೆ ಸರಿಯಾದ ಸಾಥನ್ನು ನೀಡ್ತಾ ಇಲ್ಲ. ಬುಮ್ರಾ ಅವ್ರ ಮೇಲೆ ಜಾಸ್ತಿ ಪ್ರೆಷರ್ ಬೀಳೋದ್ರಿಂದ ಈ ಬುಮ್ರಾ ಅವರಿಗೂ ಸ್ವಲ್ಪ ಪ್ರೆಷರ್ ಬೀಳ್ತಾ ಇದೆ. ಆಟೋಮೆಟಿಕ್ ಆಗಿ ಅವರಿಗೆ ಸರಿಯಾದ ಸಾಥ್ ಸಿಗದೇ ಇರೋದು ಕಾರಣನೇ ಅವರಿಗೆ ವಿಕೆಟ್ ಪಡ್ಕೊಳ್ಳೋಕ್ಕಾಗ್ತಿಲ್ಲ. ಅವ್ರ ಬುಮ್ರಾ ಮೇಲೆ ಮುಂಬೈ ಇಂಡಿಯನ್ಸ್ ತಂಡ ಮೊದಲಿಂದನೂ ವಿಕೆಟ್ ಮೇಲೆ ಅವ್ರ ಮೇಲೆ ಡಿಪೆಂಡ್ ಆಗೇ ಇಲ್ಲ. ಅವ್ರೇನಂದ್ರೆ ಡೆತ್ ಓವರ್ನಲ್ಲಿ ಬಂದು ನಮಗೆ ರನ್ ಕೊಡದೇ ಇರೋದು ಅದಷ್ಟೇ ಅವ್ರ ಕೆಲಸ. ಅದನ್ನು ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ರು ಬುಮ್ರಾ. ಅವ್ರ ಮೇಲೆ ಇವಾಗ ವಿಕೆಟ್ಗಳು ಈ ಮಿಕ್ಕಿದಂತಹ ಬೌಲರ್ಸ್ಗಳು ವಿಕೆಟ್ ಪಡೆದೇ ಇರೋ ಕಾರಣ, ಅವ್ರು ಫ್ಲಾಪ್ ಆಗ್ತಿರೋ ಕಾರಣ ಓವರ್ ಆಲ್ ಪ್ರೆಷರ್ ಬುಮ್ರಾ ಅವ್ರ ಮೇಲೆ ಬೀಳ್ತಾ ಇರೋದ್ರಿಂದ ಈ ಒಂದು ತಂಡಕ್ಕೆ ಹಿನ್ನಡೆ ಆಗ್ತಾ ಇದೆ. ಮಾತಾಡೋಣ, ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಹಲೋ 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 ಎಸ್, ಇವತ್ತು ಏನೆಲ್ಲ ಬದಲಾವಣೆ ಆಗಬೇಕಾಗತ್ತೆ ಮುಂಬೈ ಅಂತ ಬಂದಾಗ? ಪ್ರಮುಖವಾಗಿ ಬುಮ್ರಾ ವಿಕೆಟ್ ಬೀಳದೇ ಇದ್ದಾಗ ಬುಮ್ರಾ ಅಂತೂ ಬರಲೇಬೇಕಾಗತ್ತೆ. ಸ್ಯಾಂಟ್ನರ್ ಬಂದರೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ, ವಿಲ್ ಜಾಕ್ಸ್ ಬಂದರೆ ಇನ್ನೂ ಕೂಡ ಸ್ಟ್ರಾಂಗ್ ಆಗುತ್ತೆ. ಬಟ್ ಈ ಮುಂಬೈಗೆ ಮೈನಸ್ ಆಗ್ತಾ ಇರೋದು ಎಲ್ಲಿ? ಮುಂಬೈಗೆ ಮೈನಸ್ ಆಗ್ತಿರೋದು ಬ್ಯಾಟಿಂಗಲ್ಲಿ ಅಂತ ಹೇಳ್ತೀನಿ. ಯಾಕೆಂದರೆ ಬೌಲಿಂಗ್ ಅವ್ರು ಮಾಡ್ತಿದ್ರು. ಈಗ ನೋಡಿ, ಎಲ್ಲ ದೀಪಕ್ ಚಹರ್ ಆಗಿರ್ಬೋದು, ಶಾರ್ದುಲ್ ಠಾಕೂರ್ ಆಗಿರ್ಬೋದು, ಚೆನ್ನೈ ಅಂತ ಪಿಚ್ಚಲ್ಲಿ ಚೆನ್ನೈ ಅವರು ಟೀಮಲ್ಲಿ ಆಡಿ ಅವರು ಒಳ್ಳೆ ವಿಕೆಟ್, ಪವರ್ ಪ್ಲೇಲೇ ವಿಕೆಟ್ ತಗೊಳ್ಳೋಂಥ ವ್ಯಕ್ತಿಗಳು ಈ ಟೀಮಲ್ಲಿ ಬಂದಿದ್ದಾರೆ ಅಂತಂದರೆ ಅವ್ರದ್ದೇ ಆದಂಥ ಒಂದು ಇದಿದೆ, ಬೌಲಿಂಗ್ ಕೌಶಲ್ಯತೆ ಇದೆ. ಸೊ ಬ್ಯಾಟಿಂಗಲ್ಲಿ ನೋಡಿ, ರೋಹಿತ್ ಶರ್ಮಾ ಬಿಟ್ಟರೆ ನೆಕ್ಸ್ಟ್ ಯಾರೂ ಅಷ್ಟೊಂದು ಡೆಪ್ತಾಗಿ ಬ್ಯಾಟಿಂಗ್ ಆಡಿರೋದು ನಾನು ನೋಡಿಲ್ಲ ಇಲ್ಲಿವರು. ಸರ್ ಅವಾಗ ಹೇಳ್ದಂಗೆ ಸೂರ್ಯಕುಮಾರ್ ಯಾದವ್ ಯಾವುದೂ ಇಲ್ಲ ಅವ್ರದ್ದು. ನೋಡಿ, ಕಳೆದ ಈ T20 ಅಂತ ಬಂದಾಗ ನಂಬರ್ 1 ಪ್ಲೇಸಲ್ಲಿ ಇದ್ದಂಥವ್ರು ಫುಲ್ ಫ್ಲಾಪ್ ಆಗಿ ಈಗ ಅದೇನು ಎಲ್ಲ ಆಡಿರೋದಕ್ಕೆ ಒಂದು ವರ್ಲ್ಡ್ ಕಪ್ ಅಂತ ಬಂದಿದೆ ನಮಗೆ. ಸೊ ಅವ್ರದ್ದೇ ಆದ ಒಂದು ಕಾಂಟ್ರಿಬ್ಯೂಷನ್ ಏನೂ ಇಲ್ಲ ನಮಗೆ. ಸೊ ಅವ್ರದ್ದು ಈ T20ಗೆ ಆಗಿರ್ಬೋದು, ನೋಡಿ ಅವರು ಅವಾಗಲೇ ಹೇಳಿದ್ರು, ಸಖತ್ತಾಗಿ ಹೇಳಿದ್ರು, ಚೂಯಿಂಗಮ್ ಜಖಮರ್ತಾರೆ. ಚೂಯಿಂಗಮ್ ಜಖಮರೋದಕ್ಕೂ ಒಂದು ಏನದು ಒಂದು ಅದು ಬೇಕದು. ನಿಕೋಲಸ್ ಪೂರನ್ಗೂ ಅವ್ರಿಗೆ ಹೋಲಿಕೆ ಮಾಡ್ಕೊಂಡ್ರೆ, ಅವ್ರಿಗೂ ಹೋಲಿಕೆ ಮಾಡ್ಕೊಂಡ್ರೆ ಅವರು ಎಷ್ಟೋ ಮೇಲಿದ್ದಾರೆ ಅವರು. ಸೊ ಯಾಕಂದರೆ ಅಷ್ಟು ಸಖತ್ತಾಗಿ ಬ್ಯಾಟಿಂಗ್ ಆಡಬೇಕು ಅವರು. ಅಂಥದ್ದು ಏನಿಲ್ಲ, ಬ್ಯಾಟಿಂಗ್ ಆಡ್ತಾರೆ, ಬರ್ತಾರೆ, ಒಂದೇ ಡಕ್ಔಟ್ ಆದ್ರೂ ಓಕೆ, ಇಲ್ಲಾಂದರೆ ಹೊಡಿತಾರೆ. ಒಂದು ಯಾವುದನ್ನು ಲೂಸ್ ಬೌಲರ್ ಸಿಕ್ಕರೆ ಅವರಿಗೆ ಒಂದು ಹಬ್ಬನೇ ಅದು. ಸೊ ನಾನು ಅವ್ರನ್ನ ಅಷ್ಟೊಂದು ಮೇಲಿಡಕ್ಕೆ ಹೋಗಲ್ಲ. ಯಾಕೆಂದರೆ ರೋಹಿತ್ ಶರ್ಮಾ ಅಂತ ಇದ್ದಾಗ, ಈ ಕಡೆ ಮಿಡ್ಲ್ ಆರ್ಡರಲ್ಲಿ ಹಾರ್ದಿಕ್ ಪಾಂಡ್ಯ ಅಂತ ಇದ್ದಾಗ, ನೋಡಿ ನೇಹಲ್ ವಧೇರ ಬಗ್ಗೆ ನಾವು ಮಾತಾಡೇ ಇಲ್ಲ. ಒಳ್ಳೆ ಬ್ಯಾಟರ್ ಇದ್ದಾರೆ ಅವರು, ಅವರಿಗೆ ಒಂದು ಚಾನ್ಸ್ ಸಿಗಬೇಕು ಅವ್ರಿಗೆ. ಯಾಕೆಂದರೆ T20 ಅಂತ ಬಂದಾಗ ಮಿಡ್ಲ್ ಆರ್ಡ್ರಲ್ಲಿ ತಿಲಕ್ ವರ್ಮಾ ಬಿಟ್ಟರೆ ನೇಹಲ್ ವಧೇರನೇ ಒಂದು ಸ್ವಲ್ಪ ಮುಂಬೈನ ಒಂದು ಸ್ವಲ್ಪ ಮೇಲಕ್ಕೆ ತಗೊಂಡೋಗಿರೋದು. ಅವ್ರು ಬಿಟ್ಟರೆ ನಾನು ಯಾವ ಬ್ಯಾಟರೂ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಕೊಟ್ಟಿಲ್ಲ. ಫಸ್ಟ್ ಮ್ಯಾಚಲ್ಲಿ ಆ ಹಿಸ್ಟ್ರಿನ ಬ್ರೇಕ್ ಮಾಡಿದ್ರು ಬಿಟ್ಟರೆ ನೆಕ್ಸ್ಟ್ ಯಾವುದೂ ಬ್ರೇಕ್ ಆಗ್ತಾ ಇಲ್ಲ ಅವ್ರದ್ದು. ಅಂದರೆ ಮಿಡ್ಲ್ ಆರ್ಡರಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಬರದೇ ಇರೋದು ಮುಂಬೈಗೆ ಸೋಲಾಗ್ತಿದೆ. ಹಾರ್ದಿಕ್ ಕಡೆಯಿಂದ ಬರ್ತಾ ಇಲ್ಲ ಫಿನಿಶಿಂಗು. ಆಮೇಲೆ 3ನೇ ಕ್ರಮಾಂಕ ಸೂರ್ಯಕುಮಾರ್ ಯಾದವ್. ಇಲ್ಲಿ ಸೂರ್ಯಕುಮಾರ್ ಯಾದವ್ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ, ಅವ್ರ ಬಗ್ಗೆ ಮಾತಾಡೋದು ವೇಸ್ಟ್. ಸೊ ಇಲ್ಲಿ ನಾನು ಮಾತಾಡೋಕೆ ಹೊರಟಿರೋದು ನೇಹಲ್ ವಧೇರ ಬಗ್ಗೆ ನಾನು ಮಾತಾಡಬೇಕಾಗಿತ್ತು. ಆವಾಗಲೇ ಮಂಜು ಚೆನ್ನಾಗಿ ಕೌಂಟ್ ಮಾಡಿ ಹೇಳಿದ್ರು, ಇವರು ಚೆನ್ನಾಗಿ ಮಾತಾಡ್ತಾ ಇದ್ರು. ಆವಾಗಲೇ ಮಿಡ್ಲ್ ಆರ್ಡರಲ್ಲಿ ಪ್ರಾಬ್ಲಮ್ ಆಗ್ತಿದೆ. ಇಲ್ಲಿ ಫಿನಿಶಿಂಗ್ ರೋಲ್ ಇಲ್ಲ. ಇಲ್ಲಿ ಹಾರ್ದಿಕ್ ಪಾಂಡ್ಯ ಎಂಥ ಗ್ರೇಟೆಸ್ಟ್ ಫಿನಿಷರ್ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಬಟ್ ಆ ರೀತಿಯಾದೊಂದು ಫಿನಿಶಿಂಗ್ ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಫ್ರಾಂಚೈಸಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಬಟ್ ಅಲ್ಲಿ ಬರ್ತಾ ಇಲ್ಲ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಈ ಮಿಡ್ಲ್ ಆರ್ಡರ್ನ ತುಂಬ ನನಗೆ ಯಾಕೋ ತಿಲಕ್ ವರ್ಮಾ ತುಂಬ ಸಪ್ಪೆ ಆಗಿ ಕಾಣಿಸ್ತಿದ್ದಾರೆ ಈ ಟೂರ್ನಮೆಂಟಲ್ಲಿ.
ತಿಲಕ್ ವರ್ಮಾ ಬರ್ಬೇಕು ಅವ್ರ ಬ್ಯಾಟಿಂದ. ಯಾಕಂತಂದ್ರೆ ಮಿಡ್ಲ್ ಆರ್ಡರ್ ಆಧಾರ ಸ್ತಂಭನೇ ಇವರು. ಸೊ ಇವರೇ ಆಡದೇ ಇದ್ದಾಗ ಸೊ ರನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಇವತ್ತು ನನಗನ್ಸಿದ ಮಟ್ಟಿಗೆ ನೇಹಲ್ ಒಡೆರಾಗೆ ಚಾನ್ಸ್ ಕೊಟ್ರೆ, ಯಾಕಂತಂದ್ರೆ ಕೆಲವೊಂದು ಸೀಸನ್ ಅಲ್ಲಿ ತುಂಬಾ ಅದ್ಭುತವಾಗಿ ಬ್ಯಾಟಿಂಗ್ ಆಡಿರೋದನ್ನ ನೋಡಿದ್ದೀನಿ. ಒಳ್ಳೊಳ್ಳೆ ಶಾಟ್ಸ್, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ಗೆ ಅವರು ಸಖತ್ ಹೇಳ್ ಮಾಡಿಸಿದಂತ ಆಟಗಾರ, ಒಳ್ಳೆ ಸ್ಕೋರ್ಸ್ ಬರುತ್ತೆ ಅವ್ರ ಬ್ಯಾಟಿಂದ. ಸೊ ಇವತ್ತು ಅವ್ರನ್ನ ಏನಾದ್ರು ಆಡಿಸಿದ್ರೆ ತುಂಬಾ ಅದ್ಭುತವಾಗಿ ಕ್ಲಿಕ್ ಆಗ್ಬೋದು. ಪಂಜಾಬ್ ಅಲ್ಲಿ ಇರೋದು ನಮ್ಮಂದಿರು ನಾವು ಈ ನೋಡಿ ಒಡೆಯರ್ ಇದಕ್ಕೂ ಬಿಫೋರ್ ಮುಂಬೈಲಿ ಆಡಿರ್ತಾರೆ. ಸೊ ನಾವು ಪಂಜಾಬ್ ಅಲ್ಲಿ ನಮ್ಮಂದಿರ್ನ ಆಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ರಘು, ಇವತ್ತು ಬ್ರದರ್ ವರ್ಸಸ್ ಬ್ರದರ್, ಕೃಣಾಲ್ ಹಾರ್ದಿಕ್. ಕಳೆದ ಬಾರಿ ಇಬ್ಬರು ಬ್ಯಾಟರ್ ಚೆನ್ನಾಗಿತ್ತು. ಹಾರ್ದಿಕ್ ಕೃಣಾಲ್ ಪಾಂಡ್ಯ ಹೊಡೆಸ್ಕೊಂಡಿದ್ರು ಹಾರ್ದಿಕ್ ಬ್ಯಾಟಿಂಗ್ ಅಲ್ಲಿ. ಸೊ ಈ ಬ್ಯಾಟಲ್ ಹೆಂಗಿರುತ್ತೆ ಬ್ರದರ್ ವರ್ಸಸ್ ಬ್ರದರ್ಸ್? ಬ್ರದರ್ಸ್ ಚೆನ್ನಾಗಿರುತ್ತೆ. ಕಳೆದ ಮ್ಯಾಚ್ನಲ್ಲಿ ಏನಂದ್ರೆ ಹಾರ್ದಿಕ್ ಪಾಂಡ್ಯ ಅವರು ಕೃಣಾಲ್ ಪಾಂಡ್ಯ ಅವರನ್ನ ಅಟ್ಯಾಕ್ ಮಾಡಿದ್ರು ಸಹಿತ ತಂಡದ ಗೆಲುವಿಗೆ ಕಾರಣ ಕೃಣಾಲ್ ಪಾಂಡ್ಯನೇ ಆಗಿರ್ತಾರೆ. ಅವರು ಕೆಲವೊಂದಿಷ್ಟು ವಿಕೆಟ್ಗಳನ್ನು ತೆಗೆದು ಕೊನೆ ಹಂತದಲ್ಲಿ ಮ್ಯಾಚ್ ವಿನಿಂಗ್ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದೆ ಕೃಣಾಲ್ ಪಾಂಡ್ಯ. ಅಲ್ಲಿ ಕಳೆದ ಒಂದು ಮ್ಯಾಚ್ ನಲ್ಲಿ ಅಣ್ಣ ಯಾವ ರೀತಿಯಾಗಿ ಬೌಲಿಂಗ್ ಮಾಡ್ತಾರೆ ಅನ್ನೋದು ತಮ್ಮನಿಗೆ ಗೊತ್ತಿರುತ್ತೆ. ಅದೆಲ್ಲ ನೋಡಿದ್ರೆ ಕಳೆದ ಬಾರಿಯಲ್ಲಿ ಕೃಣಾಲ್ ಪಾಂಡ್ಯನೇ ಒಂದು ಮೇಲ್ಗೈ ಸಾಧಿಸಿದ್ದಾರೆ. ಆದ್ರೆ ಇವತ್ತು ಹಾರ್ದಿಕ್ ಪಾಂಡ್ಯ ಇಲ್ಲ. ಕಳೆದ ಒಂದು ಮ್ಯಾಚ್ನ ರಿವೆಂಜ್ ಅನ್ನ ತೀರಿಸ್ಕೊಳ್ಳೋದಕ್ಕೆ ಈ ಬಾರಿ ಖಂಡಿತ ಅವರು ಕಾಲ್ಕೆರ್ದೆ ಬಂದಿರ್ತಾರೆ. ಅದರಲ್ಲಿ ಇವರಿಬ್ಬರ ಏನು ಕಾದಾಟ ಇದೆಲ್ಲ, ಇದ್ರ ಜೊತೆ ರೋಕೋ ಅವರ ಒಂದು ಕಾದಾಟ ಆಗಿರ್ಬೋದು. ಇದೇ ತಂಡದಲ್ಲಿ ಮತ್ತೆ ಟೀಮ್ ಡೇವಿಡ್ ಮತ್ತೆ ಶೆಫರ್ಡ್ ಅವರ ಹಳೆ ಒಂದು ಎಕ್ಸ್ ಟೀಮ್ ಅಂತ ಹೇಳ್ಬೋದು. ಅವ್ರ ಜೊತೆ ಇವಾಗ ಟೀಮ್ ಡೇವಿಡ್ ಮತ್ತೆ ಶೆಫರ್ಡ್ ಅವರಿಗೆ ವಾಂಕಡೆ ಸ್ಟೇಡಿಯಂ ಎಲ್ಲ ಆಡಿರುವಂತಹ ಕಳೆದ ಹಿಂದಿನ ಸೀಸನ್ಗಳೆಲ್ಲ ಆಡಿರುವಂತಹ ಅನುಭವಗಳು ಇರೋದ್ರಿಂದ ಅವರಿಗೂ ಈ ಒಂದು ಪಿಚ್ನಲ್ಲಿ ಅಷ್ಟೇ ಅವಿನಾಭಾವ ಸಂಬಂಧ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಅವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡುವಂತ ಎಲ್ಲ ಮುನ್ಸೂಚನೆಗಳು ಕಾಡ್ತಾ ಇದೆ. ಇವಾಗ ಟೀಮ್ ಡೇವಿಡ್ ಅವರಿಗೆ ಚಿನ್ನಸ್ವಾಮಿ ಮತ್ತೆ ಕಡೆ ಅಂತ ಪಿಚ್ಗಳು ಕಂಡ್ರೆ ಅವರಂತ ಬಿಡೋ ಮಾತೇ ಇಲ್ಲ. ಕಳೆದ ಮ್ಯಾಚ್ ಅಲ್ಲೇ ನೋಡಿದ್ವಿ, 25 ಬಾಲಿಗೆ 70+ ರನ್ಗಳನ್ನ ಹೊಡಿತಾ ಇದ್ರು. ಇವತ್ತು ಅದೇ ಒಂದು ಇನ್ನಿಂಗ್ಸ್ ಬರುವಂತ ಎಲ್ಲಾ ಸೂಚನೆಗಳಂತೂ ಖಂಡಿತ ಇವೆ. ಮಂಜು, ಇವತ್ತು ಟಾಪ್ 3 ಯಾರೆಲ್ಲ ಚೆನ್ನಾಗಿ ಆಡ್ಬೋದು ಮುಂಬೈ ಕಡೆ? ನಂಬರ್ 1 ವಿರಾಟ್ ಕೊಹ್ಲಿ. ಅಲ್ಲ, ಮುಂಬೈಯಲ್ಲಿ ರೋಹಿತ್ ಶರ್ಮಾ. ಯಾಕಂದ್ರೆ ಫೇಸ್ ಬಂದವ್ರು ಯಾವತ್ತೂ ಸ್ವಲ್ಪ ಸ್ಕೋರ್ ಜಾಸ್ತಿನೇ ಮಾಡ್ತಾರೆ. ಸೊ ಡಕ್ಔಟ್ ಆಗಿ ಅಥವಾ ಕಮ್ಮಿ ಓವರ್ಗೆ ಪವರ್ ಪ್ಲೇಲಿ ವಿಕೆಟ್ ಒಪ್ಸಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಸೊ ರೋಹಿತ್ ಶರ್ಮಾ ಅಂತ ಬಂದರೆ ಒಂದು ಲಾಂಗ್ ಇನ್ನಿಂಗ್ಸ್ ಆಡೋಂಥ ವ್ಯಕ್ತಿ. ಸೊ ಅವ್ರದ್ದು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಬಿಟ್ಟರೆ ನನ್ನ ಪ್ರಕಾರ ಮಿಡ್ಲ್ ಆರ್ಡರ್ ಅಂತ ಬಂದರೆ ತಿಲಕ್ ವರ್ಮಾ, ಇಲ್ಲಾಂದರೆ ನಮಂದೀರ್ ಪ್ಲೇಸ್ ಕೊಟ್ಟರೆ ನಮಂದೀರು, ಇಲ್ಲಾಂದರೆ ಅಲ್ಲಿ ಸ್ಕೋರ್ ಮಾಡೋಂಥ ವ್ಯಕ್ತಿ ನಾನು ಯಾರನ್ನೂ ನೋಡೋಕ್ಕಾಗ್ತಾ ಇಲ್ಲ ಈ ಮುಂಬೈ ಕಡೆ. ನಮ್ಮ ಕಡೆ ಅಂತಂದರೆ ತುಂಬ ಹೆಸರುಗಳು ಹೇಳ್ಬೋದು. ವಿರಾಟ್ ಕೊಹ್ಲಿ ಹೇಳ್ಬೋದು, ಪಟ್ಟಿದಾರ್ ಹೇಳ್ಬೋದು, ಪಡಿಕಲ್ ಹೇಳ್ಬೋದು, ಟೀಮ್ ಡೇವಿಡ್ ಹೇಳ್ಬೋದು. ನೆಕ್ಸ್ಟು ನೋಡಿ ಮುಂಬೈ ಅಂತ ಬಂದಾಗ ಕೃಣಾಲ್ ಪಾಂಡ್ಯಗೆ ಅದು ನೋನ್ ಪಿಚ್, ಅದು ಗೊತ್ತಿರೋ ಪಿಚ್ ಆಗಿದ್ದರಿಂದ ಸೊ ಅವ್ರು ಬ್ಯಾಟಿಂಗಲ್ಲೂ ಸ್ವಲ್ಪ ಕಮಾಲ್ ಮಾಡ್ಬೋದು, ಬೌಲಿಂಗಲ್ಲೂ ಕಮಾಲ್ ಮಾಡ್ಬೋದು. ನೋಡಿ ಗೊತ್ತಿರೋ ಪಿಚ್ಚಲ್ಲಿ ನಾವು ಏನು ಬೇಕಾದರೂ ಮಾಡ್ಬೋದು. ಈ ಕಡೆ ಓಡಿಸ್ಕೊಂಡ್ಲೂಬೋದು, ಇಲ್ಲ ವಿಕೆಟು ತೆಗಿಬೋದು. ಸೊ ಎರಡರಲ್ಲಿ ಒಂದಾಗುತ್ತೆ. ಮೇಲುಗೈ RCB ಇದೆ. ಯಾಕಂದರೆ ಎಲ್ಲ ಕಡೆನೂ ಚೆನ್ನಾಗಿದೆ ನಮ್ಮದು. ನಮ್ಮಲ್ಲಿ ಒಂದು ಬೌಲಿಂಗ್ ಚೇಂಜ್ ಮಾಡಿಕೊಂಡ್ರೆ ನಮ್ದು ನೆಕ್ಸ್ಟ್ ಲೆವೆಲ್ ಟೀಮ್ ಇದೆ ಅಂತ ಹೇಳ್ಬೋದು. ಇವತ್ತು ಪಿಚ್ ರಿಪೋರ್ಟ್ ಏನು ಹೇಳುತ್ತೆ? ಎಷ್ಟು ಟಾರ್ಗೆಟ್ ಇರಬೇಕು ಫಸ್ಟ್ ಬ್ಯಾಟಿಂಗ್ ಆದರೆ? ಸೊ ಇವತ್ತು ನಾವು 2015 ಒಂದು ಹಿಸ್ಟ್ರಿ ಹೇಳ್ತೀನಿ. 2015ರಲ್ಲಿ 235 ರನ್ನು RCBನೇ ಗಳಿಸಿರುತ್ತೆ ಮುಂಬೈ ವಿರುದ್ಧವಾಗಿ, ಕೇವಲ 1 ವಿಕೆಟ್ ಕಳೆದುಕೊಂಡು. ತುಂಬ ಅದ್ಭುತವಾದಂತಹ ಬ್ಯಾಟಿಂಗ್ ಅವತ್ತು. ಓಪನಿಂಗ್ ಸ್ಲಾಟಲ್ಲಿ ತುಂಬ ಅದ್ಭುತವಾಗಿ ಬ್ಯಾಟ್ ಮಾಡಿದ್ರು. 235 ರನ್ ಗಳಿಸಿರುತ್ತೆ. ಇವತ್ತಿನ ಪಿಚ್ಚಿಂದ ಹೇಳಬೇಕು ಅಂತಂದರೆ 12 ಓವರ್ ಆದಮೇಲೆ ಅಲ್ಲಿ ಡ್ಯೂ ಫ್ಯಾಕ್ಟರ್ ಆಗುತ್ತೆ. ಸೊ ಹೀಗಾಗಿ 12 ಓವರ್ ಆದ ನಂತರ ಇಬ್ಬರಿ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸೆಕೆಂಡ್ ಬ್ಯಾಟಿಂಗ್ ಮಾಡೋರಿಗೆ ತುಂಬಾ ಅನುಕೂಲ ಆಗುವಂಥದ್ದು. ಆಮೇಲೆ ಬೌನ್ಸಿ ಟ್ರ್ಯಾಕ್ ಇದ್ರೂ ಕೂಡ ಅದು ಏನು ಸೆಕೆಂಡ್ ಇನ್ನಿಂಗ್ ಅಲ್ಲಿ ಆಗಿರ್ಬೋದು ಅಥವಾ ಫಸ್ಟ್ ಇನ್ನಿಂಗ್ಸ್ ಮಿಡ್ಲಲ್ಲಿ ಸ್ಪಿನ್ ಬೌಲರ್ಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಹೀಗಾಗಿ ಟಾಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಟಾಸ್ ಗೆದ್ದಿರೋರು ಆಸ್ ಯೂಶುವಲ್ ಅವರು ಫೀಲ್ಡಿಂಗ್ ತಗೋತಾರೆ. ಮತ್ತೆ ಇನ್ನು ಏನಿದು ವೆದರ್ ಕಂಡೀಷನ್ ಹೇಳ್ಬೇಕು ಅಂತಂದ್ರೆ ಒಂದು 5% ಮಳೆ ಬರೋಂಥ ಸಾಧ್ಯತೆ ಇದೆ. ಮಳೆ ಏನು ಬರಲ್ಲ, ಆಸ್ ಯೂಶುವಲ್ ಬೇಸಿಗೆ ನಡೀತಾ ಇದೆ ಇಂಡಿಯಾದಲ್ಲಿ. ಸೊ ಹೀಗಾಗಿ ಮಳೆ ಏನು ಬರೋ ಚಾನ್ಸ್ ಇರಲ್ಲ. ಬಟ್ ಒಂದು 225 to 230 ಏನಾದ್ರು ಫಸ್ಟ್ ಇನ್ನಿಂಗ್ಸ್ ಬ್ಯಾಟ್ ಮಾಡಿದ್ರೆ ತುಂಬ ಈಸಿಯಾಗಿ ಬರುತ್ತೆ ರನ್ನು. ಬಟ್ ಸ್ಪಿನ್ನರ್ಗಳ ಮೇಲೆ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಸ್ ರಘುವೀರ್, ಟಾಸ್ ಗೆದ್ದವರೇ ಬಾಸ್ ಆಗ್ತಾರೆ ಇವತ್ತು? ಹೌದು, ಖಂಡಿತ. ಯಾಕಂತ ಈಗ ವಾಂಕಡೆ ಸ್ಟೇಡಿಯಂ ಅದು ಸೆಕೆಂಡ್ ಬ್ಯಾಟಿಂಗ್ ಆಡೋರಿಗೆ ಸ್ವರ್ಗ ಅಂತಲೇ ಹೇಳ್ಬೋದು. ಈಗ ಎಂತಹ ಮ್ಯಾಚಲ್ಲೂ ಸಹಿತ ಅಲ್ಲಿ ಚೇಸಿಂಗ್ ತಂಡನೇ ಗೆಲ್ಲುವಂಥ ಸಾಕಷ್ಟು ಹಿಸ್ಟ್ರಿಯನ್ನು ನಾವು ನೋಡಿದ್ದೀವಿ. ಕಳೆದ ಬಾರಿ ನಾವು T20 ವರ್ಲ್ಡ್ ಕಪ್ನಲ್ಲೂ ಚೇಸಿಂಗ್ನಲ್ಲೇ ಚೆನ್ನಾಗಿ ಮ್ಯಾಚ್ ಆಡಿ ಗೆದ್ದಿರ್ತೇವೆ. ಅದೇ ರೀತಿ 2011 ವರ್ಲ್ಡ್ ಕಪ್. ಹೀಗೆ ಸಾಕಷ್ಟು ಇತಿಹಾಸ ನೋಡಿದ್ರೆ ಅಲ್ಲಿ ಚೇಸಿಂಗ್ ಅಂತ ಭದ್ರ ಬುನಾದಿ ಹಾಕೊಂಡು ಗೆಲ್ಲುವಂಥ ಎಲ್ಲ ಅರ್ಹತೆ ಆ ಒಂದು ಪಿಚ್ಚಿನಲ್ಲಿ ಇದೆ. ಯಾರು ಸೆಕೆಂಡ್ ಬ್ಯಾಟಿಂಗ್ ಆಡ್ತಾರಲ್ಲ ಅವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಒಂದು ಪ್ಲಸ್ ಪಾಯಿಂಟ್ ಇರುತ್ತೆ, ಡ್ಯೂ ಫ್ಯಾಕ್ಟರ್ ಇರೋದ್ರಿಂದ. ಆ ರೀತಿ ಈ ಒಂದು ಹಂತದಲ್ಲಿ
ಟಾಸ್ ನಿರ್ಣಾಯಕ ಆಗಿರುತ್ತೆ. ಈ ಟಾಸ್ ಗೆದ್ದವ್ರನ್ನೇ ಬಾಸ್ ಅಂತಾನೆ ಹೇಳ್ಬೋದು ಸರ್. ಎಸ್ ಮಂಜು, ಟಾಸ್ ಅಂತ ಬಂದಾಗ ಮುಂಬೈ ಯಾವಾಗಲೂ ಫಿಕ್ಸಿಂಗ್ ಮಾಡತ್ತೆ ಅನ್ನೋ ಒಂದು ಆರೋಪ ಇದೆ ಮುಂಬೈ ಮೇಲೆ. ಹೆಂಗ್ ಬೇಕಂತ ಟಾಸ್ ತೂರ್ತಾರೆ, ಅದನ್ನ ತೋರಿಸಲ್ಲ ಅನ್ನೋದು. ಸೊ ಇವತ್ತು ಏನು ಮತ್ತೆ ಅದು ಏನಾದರೂ ಎಫೆಕ್ಟ್ ಆಗುತ್ತೆ RCBಗೆ ಆ ಥರ? ಏನು ಇಲ್ಲ ನೋಡಿ, ಇಂಡಿಯಾ ಅಂತ ಬಂದಾಗ ಇಂಡಿಯನ್ ಪಿಚ್ಚು ಅಂತ ಬಂದಾಗ 80% ನಾವು ಚೇಜಿಂಗ್ಗೆ ಗೆದ್ದಿರೋದು ಜಾಸ್ತಿ. ಒಂದು 20% ಡಿಪೆಂಡ್ ಮಾಡ್ಕೊತಾರೆ ಬಿಟ್ರೆ ನೋಡಿ, ಆಲ್ಮೋಸ್ಟ್ ಆಲು ಎಲ್ಲ ಮುಂಬೈ RCB, ಅಹಮದಾಬಾದ್ ಎಲ್ಲ ಪಿಚ್ಗಳು ನೋಡಿದಾಗ ಸೊ ಆಲ್ಮೋಸ್ಟ್ ಅಲ್ಲಿ ಚೇಜಿಂಗ್ ಜಾಸ್ತಿ ಆಗುತ್ತೆ ಇಂಡಿಯಾದಲ್ಲಿ ಅಂತಂದಾಗ. ಸೊ ಆಲ್ವೇಸ್ ಟಾಸ್ ಯಾರು ಗೆಲ್ತಾರೆ, ನಮ್ಮ RCB ಕಡೆ ಟಾಸ್ ಆಗಲಿ ಅಂತ ನಾವು ಬಿಡ್ಕೋತೀವಿ. ಟಾಸ್ ಯಾರು ಹಾಕ್ತಾರೆ ಅವ್ರು ಆಲ್ಮೋಸ್ಟ್ ಬೌಲಿಂಗ್ ತೊಗೋತಾರೆ, ಡಿಪೆಂಡ್ ಎಷ್ಟು ಆಗುತ್ತೋ ಅಷ್ಟು ಕಟ್ ಹಾಕ್ಕೊಂಡು ಇವರು ಸ್ಕೋರ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಟಾಸು ನೀವು ಫಿಕ್ಸಿಂಗ್ ಬಗ್ಗೆ ಹೇಳಿದ್ರಿ, ಟಾಸು ಅವ್ರಿಗೆ ಗೊತ್ತಿಲ್ಲ, ಅದು ಓನರ್ಗೂ ಅಂಪೈರ್ಗೂ ಮತ್ತು ಟೀಮ್ ರೆಫ್ರಿಗೂ ಬಿಟ್ಟಿದ್ದು. ಸೊ ನಾವೇನು ಹೇಳೋಕ್ಕಲ್ಲ. ಹೇಮಕುಮಾರ್, ಇಲ್ಲಿ ಕುತ್ಕೊಂಡು ನಾವು ಈ ರೀತಿಯಾದಂತ ಆರೋಪ ಮಾಡೋದು ತಪ್ಪಾಗುತ್ತೆ. ಯಾವತ್ತೂ ಏನ್ ಗೊತ್ತಾ, ವಿಶ್ವ ಹಂಗೆ ಇತ್ತು. ವಿಶ್ವ ಎಲ್ಲಿ ಬಿಸಾಕ್ತಾರೆ ಅದನ್ನ, ಈ ಕೆಳಗಡೆ ಏನ್ ಒಂದ್ಸಲಿ ನಿಮಗೆ ಯಾಕೆ ಡೌಟ್ ಬಂದಿದೆ ಅಂತ ನಾನು ಕ್ಲಿಯರ್ ಮಾಡ್ತೀನಿ. ನಾನು ಮ್ಯಾಚ್ ನೋಡ್ತಾ ಇದ್ದೆ, ಯಾವ್ದನ್ನು ಕೂಡ ಟಾಸ್ ಆದ ತಕ್ಷಣನೇ ಅದಕ್ಕೆ ಝೂಮ್ ಇನ್ ಮಾಡಿ ಯಾವ್ದು ಹೆಡ್ ಬಿದ್ದಿದ್ಯಾ, ಟೈಲ್ಸ್ ಬಿದ್ದಿದ್ಯಾ ಅದನ್ನ ತೋರಿಸ್ಬೇಕಾಗತ್ತೆ. ಬಟ್ ತೋರಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಆಸ್ ಯೂಶುವಲ್ ಡೌಟ್ಸ್ಗಳು ಬರಕ್ ಸ್ಟಾರ್ಟ್ ಆಗುತ್ತೆ. ನೀವು ಹೆಂಗೆ ಅಂತಂದ್ರೆ, ಈ ಯಾವುದೋ ಒಂದು ಎರಡು ಟೀಮು ಬ್ಯಾನ್ ಆಗಿದ್ವಲ್ಲ ಫಿಕ್ಸ್ ಮಾಡ್ಕೊಂಡು, ಆ ಥರ ಏನು ಆಗಿರಲ್ಲ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಅವರು ಸಿಕ್ಕಾಕೊಂಡಿದ್ದಾರೆ, ಬಟ್ ಇವರು ಸಿಕ್ಕಾಕೊಳ್ತಿಲ್ಲ. ಒಂದ್ಸಲಿ ಡೂಪ್ಲೆಸಿಸ್ ಯಾರಿಗೆ ಪಾಟ್ ಕಮಿನ್ಸ್ಗೆ ಒಂದ್ಸಲಿ ಇದು ತಿಳಿಸ್ಕೊಡ್ತಾರೆ, ಟಾಸ್ ಮಾಡ್ತಾರೆ, ಆ ಟಾಸ್ ನ ಫೋಕಸ್ ಮಾಡಲ್ಲ, ಸುಮ್ನೆ ಅದು ಗೊತ್ತಿರೋದನ್ನೇ ನೋಡಿರೋದನ್ನ ನಾವು ಹೇಳ್ತಾ ಇದೀವಿ ಅಷ್ಟೇ ಬಿಟ್ರೆ ನಾವ್ ಯಾವ್ದು ಆಪಾದನೆ ಮಾಡ್ತಾ ಇಲ್ಲ. ಯಾಕಂದ್ರೆ ಹೇಳ್ದಂಗೆ ಝೂಮ್ ಮಾಡ್ಬೇಕು, ಝೂಮ್ ಮಾಡಲ್ಲ, ಈ ಕ್ಯಾಮ್ರಾ ಇರೋದೇ ಝೂಮ್ ಮಾಡೋದಿಕ್ಕಲ್ವಾ. ಸೊ ಅದನ್ನ ತೋರಿಸಲ್ಲ. ಒಂದ್ಸಲಿ ಡೂಪ್ಲೆಸಿಸ್ ಹೇಳಿದಕ್ಕೆ ನಾವು ಇದನ್ನ ತಂದಿದ್ದು ಅಷ್ಟೇ. ಇಲ್ಲಿ ಏನಾಗುತ್ತೆ ಗೊತ್ತಾ, ಇಲ್ಲಿ ಯಾವತ್ತೂ ಕೂಡ ಒಂದು ಕ್ರಿಕೆಟ್ ಅಲ್ಲಿ ಒಬ್ರು ಸೋಲ್ಬೋದು, ಒಬ್ರು ಗೆಲ್ಬೋದು. ಇದನ್ನ ನಾವು ಈ ಫಿಕ್ಸಿಂಗ್ ಅನ್ನೋಂಥದ್ದು ಈಗಿಂದ ಅಲ್ಲ. ಕ್ರಿಕೆಟ್ ಯಾವಾಗ ಸ್ಟಾರ್ಟ್ ಆಯಿತೋ ಆವಾಗ್ಲಿಂದನೂ ಕೂಡ ಮಿಡ್ಲಲ್ಲಿ ಎಷ್ಟೋ ಜನ ಫಿಕ್ಸಿಂಗಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದು ಬೇರೆ ಇಶ್ಯೂ ಆಗುತ್ತೆ, ಅದು ಬೇರೆ ಥರ ಆಗೋಗುತ್ತೆ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರೆ. ಸೊ ಹೀಗಾಗಿ ನಾವು ಯಾವತ್ತೂ ಕೂಡ ಇಲ್ಲಿ ಯಾಕಂತಂದ್ರೆ ಈ ಫ್ರಾಂಚೈಸಿ ಗೇಮ್ಗಳಲ್ಲಿ ನೋಡಿದಂತಹ ಸಂದರ್ಭದಲ್ಲಿ IPL ಈಸ್ ದ ಬೆಸ್ಟ್. ಇಡೀ ವಿಶ್ವದಲ್ಲೇ ನಡೆಯುವಂತಹ ಅತ್ಯಂತ ದೊಡ್ಡ ಟೂರ್ನಿ. ಸೊ ಹಾಗಾಗಿ ನಾವು ಕೆಲವೊಂದು ಸಣ್ಣ ಸಣ್ಣ ಥಿಂಗ್ಸ್ಗಳನ್ನ ನಾವು ಡಿಸ್ಕಸ್ ಮಾಡ್ಕೊಂತ ಹೋದಾಗ ಅದು ಆರೋಪದ ಥರನೇ ಕಾಣಿಸುತ್ತೆ. ಆನೇರಲ್ಲಿ ಹೆಂಗ್ ಕಾಣಿಸುತ್ತೆ ಗೊತ್ತಾ, ಜನ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾಬಿಟ್ಟಿ ಚರ್ಚೆ ನಡೀತಿರುತ್ತೆ, ಇವತ್ತು ಫಿಕ್ಸ್ ಮಾಡ್ತಾರೆ, ನೋಡಿ ಯಾಕೆ ಗೊತ್ತಾ ನಿಮಗೆ ಕೇಳಿ. ಸೊ ಈಗ ಅದನ್ನೇ ನಾನು ಹೇಳಕ್ ಹೊರಟಿರೋದು ನಿಮಗೆ. ಯಾವಾಗ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಚರ್ಚೆಗಳಾಗುತ್ತಲ್ಲ, ಅವಾಗ ಫ್ರಾಂಚೈಸಿಗಳು ಎಚ್ಚೆತ್ಕೊಳ್ಳುತ್ತೆ, BCCI ಕೂಡ ಎಚ್ಚೆತ್ಕೊಳ್ಳುತ್ತೆ, ಕ್ಯಾಮ್ರಾ ಗಮನ್ಗಳು ಕೂಡ ಎಚ್ಚೆತ್ಕೊಳ್ತಾರೆ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಿಮಗೆ ಯಾವ ರೀತಿ ಆಗುತ್ತೆ ಅಂತ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅನಿಲ್ ಕುಂಬ್ಳೆ ಎಂಡ್ಗೆ ಅನಿಲ್ ಕುಂಬ್ಳೆ ತುದಿ ಅಂತ ಬರ್ದಿದ್ರು, ಓಕೆನಾ, ಒಂದು ತುದಿಗೆ ಅಂದ್ರೆ ಒಂದು ಎಂಡ್ಗೆ. ಸೊ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಟ್ರೋಲ್ ಮಾಡ್ತಾರೆ. ಇದೇನಿದು ಕನ್ನಡ ನಿಂಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ಕನ್ನಡ ಇಷ್ಟೊಂದು ಕೆಡದಾಗ ಏನಿದು ಅನಿಲ್ ಕುಂಬ್ಳೆ ತುದಿ. ಸೊ ಅದು ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ಅನಿಲ್ ಕುಂಬ್ಳೆ ಎಂಡ್ ಅಂತ ಮಾಡ್ತಾರೆ. ಸಿ ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಚರ್ಚೆ ಆದ್ರೂ ಕೂಡ ಎಲ್ಲದನ್ನು ಕೂಡ ಗಮನಿಸುತ್ತೆ. ಸೋಷಿಯಲ್ ಮೀಡಿಯಾ ಅತಿ ವೇಗವಾಗಿ ಎಲ್ಲರನ್ನೂ ಕೂಡ ತಲುಪ್ತಾ ಹೋಗುತ್ತೆ. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಟಾಸನ್ನು ಫಿಕ್ಸ್ ಮಾಡ್ಕೊಳ್ತಾರೆ, ಮ್ಯಾಚನ್ನು ಫಿಕ್ಸ್ ಮಾಡ್ಕೊಳ್ತಾರೆ, ಈ ಓವರಲ್ಲಿ ಇದೇ ನೋಬಲ್ನ ಹಾಕ್ತಾರೆ, ಒಂದು ಸಿಗ್ನಲ್ ಕೊಡ್ತಾರೆ, ಅದೆಲ್ಲ ನಡೀತಾನೆ ಇರುತ್ತೆ. ಬಟ್ ಎಲ್ಲದನ್ನೂ ಹೊರತುಪಡಿಸಿದ್ರೆ IPL ಅನ್ನು ತುಂಬಾ ಅದ್ಭುತವಾಗಿ ನಡೀತಿರುತ್ತೆ. ಸೊ ನಾವು ಅದ್ರ ಕಡೆ ಫೋಕಸ್ ಮಾಡೋಣ ನನ್ನ ಅಭಿಪ್ರಾಯ. ಅಂದ್ರೆ ಚಿಕ್ಕದು ಪಾಯಿಂಟ್ಸ್ ಬೇಡ ಅಂತ. ಯಾಕಂದ್ರೆ ಈಗ ಯಾರು ಪೂರ್ತಿಯಾಗಿ ಗೆಲ್ಲಲ್ಲ, ಯಾರು ಪೂರ್ತಿಯಾಗಿ ಸೋಲಲ್ಲ. ಸೊ ಎಲ್ಲರೂ ಗೆದ್ಕೊಂಡು ಬರ್ತಾರೆ. ಬೇಜಾರಾಯ್ತು, ಅಲ್ಲಿ ಟಾಸ್ ತೋರಿಸಲೇ ಇಲ್ಲ, ಚೇಂಜಿಂಗ್ ಮಾಡಿದ್ರು, ಗೆದ್ಬಿಟ್ರು ಮುಂಬೈ. ಅಲ್ಲ ಬಟ್ ಭವಿಷ್ಯ ಏನಾಗಿತ್ತೋ ಗೊತ್ತಿಲ್ಲ, ಹೇಳ್ತಾ ಇರೋದು ಒಂದೊಂದ್ಸಲಿ ನಾವು ಇಲ್ಲ ಹೇಮಕುಮಾರ್, ಎಲ್ಲರಿಗೂ ಸಹಜವಾಗಿ ಅದು ಮಾನವನ ಸಹಜ ಗುಣ. ಅದು ಅಲ್ಲಿ ಏನಾದ್ರು ಸ್ವಲ್ಪ ಚೇಂಜಸ್ ಆಯ್ತು ಅಂತಂದ್ರೆ ನಮಗೆ ಡೌಟ್ ಬಂದೇ ಬರುತ್ತೆ. ಅದು ಗ್ಲೌಸ್ ಕೊಟ್ಟಿಲ್ಲ ಅಂತೇಳಿ ನಿನ್ನೆ ವಾದ ಆಯ್ತಲ್ಲ. ಹೌದು, 19ನೇ ಓವರಲ್ಲಿ ಅದು ರೂಲ್ಸ್ಗಳು ಇರ್ತವೆ. 19ನೇ ಓವರಲ್ಲಿ ಚೇಂಜ್ ಮಾಡಿಲ್ಲ, ಹೌದು ವೆಟ್ ಆಯ್ತು ಇವ್ರಿಗೆ ಸ್ಟಬ್ಸ್ಗೆ ಅಂತ ಆಯ್ತು, ಅದು ಬಂತು ಸೋಷಿಯಲ್ ಮೀಡಿಯಾದಲ್ಲಿ. ಆ ರೂಲ್ಸ್ ಹಂಗೆ ಇರೋದಿಲ್ಲ. ನೀವು ಏನಾದ್ರು ಹರಿದೋಗಿದ್ರೆ ಮಾತ್ರ ಅದನ್ನ ಚೇಂಜಸ್ ಮಾಡಬಹುದು. ಬಟ್ ಅಲ್ಲಿ ವಾದ ಮಾಡಿದ್ರು ತುಂಬಾ ಕೆಟ್ಟದಾಗಿ. ನೀವು ಅತಿಯಾಗಿ ಏನಾದ್ರು ಬೆವರು ಬಂದಿದಂತಹ ಸಂದರ್ಭದಲ್ಲಿ, ವೆಟ್ ಆದಂತಹ ಸಂದರ್ಭದಲ್ಲಿ ಗ್ಲೌಸ್ ಚೇಂಜ್ ಮಧ್ಯದಲ್ಲಿ ಚೇಂಜ್ ಮಾಡಂಗಿಲ್ಲ. ನೀವು ಓವರ್ ಆದ್ಮೇಲೆ ಬೇಕಾದ್ರೆ ಓವರ್ ಆದ್ಮೇಲೆ ಮಾಡಬಹುದು, ಮಧ್ಯದಲ್ಲಿ ಮಾಡಂಗಿಲ್ಲ. ಓವರ್ ಮುಗಿದಾದ್ಮೇಲೆ, ಯಾಕಂತಂದ್ರೆ ಟೈಮ್ ಒಂದು ಡ್ಯೂರೇಷನ್ ಇರುತ್ತೆ, ಇಷ್ಟು ಓವರ್ ಅಲ್ಲೇ ಮುಗಿಸ್ಬೇಕು ಪಂದ್ಯ ಅನ್ನೋದಿರುತ್ತೆ. ಆಮೇಲೆ ಅದೇನಾದ್ರೂ ಮುಗಿದೇ ಹೋದ್ರೆ ಇವ್ರಿಗೆ ದಂಡ ಹಾಕ್ಬಿಡ್ತಾರೆ BCCI. ಸೊ ಹಾಗಾಗಿ ಸರಿ ಇರ್ಲಿಲ್ಲ, ಗ್ಲೌಸ್ ನಮ್ಗೆ ಅವಕಾಶ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ನಾವು ಸೋತೀವಿ ಅನ್ನೋ ತರ ಇತ್ತು. ಬಟ್ ಅದು ಯಾಕೋ ಸರಿ ಕಾಣಿಸ್ತು. ಬಿಫೋರ್ ಮ್ಯಾಚ್ ಗೆಲ್ಲೋ ಮ್ಯಾಚ್ ಸೋತ್ರಲ್ಲ. ಅದೇ ಹೇಳಿದೆ, ಅಂದ್ರೆ ನಿನ್ನೆ ಜಗಳ ಆಗಿದ್ದು ಅದೇ ಅಂಪೈರ್ಗಳ ಜೊತೆ
ಗೆಲ್ಲೋ ಮ್ಯಾಚ್ನ ಸೋತ್ರು, ಸೋಲೋ ಮ್ಯಾಚ್ನ ಗೆದ್ರು ನಂಗೆ ಆ ಮಾತು ಬರ್ತವೆ. ಅದೇ ಮೊಮೆಂಟಮ್ ಹಾಳಾಗ್ಬಿಡುತ್ತೆ. ನೀವು ಒಂದ್ಸಲ ನೋಡಿ ಹೆಂಗ್ ಒಂದ್ರನೇ ಗೆಲ್ಲೋ ಪಂದ್ಯವರು ಸೋತ್ರು, ಮತ್ತೆ ಸೋತ್ರು. ಈಗ ಹಂಗೆ ಅದು ಫ್ಲೋ ಹಂಗೆ ಹೋಗ್ತಾ ಇರುತ್ತೆ ನೋಡಿ. ಬೇಕಾದ್ರೆ ವಿಶ್ವ ಕ್ವಿಕ್ ಆಗಿ ಯಾರು ಗೆಲ್ತಾರೆ ಇವತ್ತು? ಆಲ್ವೇಸ್ RCB, ಬಟ್ ಈಸಿಯಾಗಂತೂ ಇಲ್ಲ ಇವತ್ತು. ಒಳ್ಳೆ ಒಂದು ಹೈ ವೋಲ್ಟೇಜ್ ಮ್ಯಾಚ್ ನೋಡ್ತೀವಿ, ಒಂದು ಬಿಗ್ ಸ್ಕೋರಿಂಗ್ ಗೇಮ್ ನೋಡಬಹುದು ಮುಂಬೈ. ನಿಮ್ಮ ಪ್ರಕಾರ 50-50 ಹೇಳ್ಬೇಕು. ಮುಂಬೈ ಗೆಲ್ಲೋ ಕುದುರೆ ಅಂತ ಬಂದಾಗ ನಾವು RCB ಕಡೆನೇ ನಾನು ಒಲೋದು. ಯಾಕೆಂದರೆ ನಾನು ಒಬ್ಬ RCB ಅಭಿಮಾನಿಯಾಗಿ ಹೇಳ್ತೀನಿ. ಯಾಕೆ ಅಂದರೆ ನಮ್ಮದು ಬ್ಯಾಲೆನ್ಸ್ಡ್ ಆಗಿದೆ. ನಮ್ಮದು ಒಂದು ಮಿಡ್ಲ್ ಆರ್ಡ್ರು ಸ್ಟ್ರಾಂಗ್ ಇದೆ. ನಮ್ಮದು ಮಿಡ್ಲ್ ಆರ್ಡ್ರು ಮುಂಬೈಯಲ್ಲಿ ವೀಕ್ ಇದೆ ಬಿಟ್ಟರೆ ಮಿಡ್ಲ್ ಆರ್ಡ್ರು ತುಂಬ ಸ್ಟ್ರಾಂಗ್ ಇದೆ. ನಮ್ಮದು ಓಪನಿಂಗ್ ಇದೆ ಹಿಡಿದು 8ನೇ ಬ್ಯಾಟ್ಸ್ಮನ್ವರೆಗೂ ಚೆನ್ನಾಗಿದೆ. ನಮ್ದು ಯಾವುದೇ ಒಂದು ರನ್ನಿಗೆ ಕೊರತೆ ಇಲ್ಲ. ನಾವು ಆರಾಮ ಚೇಜಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ ಗೆಲ್ತೀವಿ. ಎಸ್, ಥ್ಯಾಂಕ್ ಯು ವೆರಿ ಮಚ್ 3 ಜನಕ್ಕೆ ಇಷ್ಟು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರು, ಇವತ್ತು ಹೈ ವೋಲ್ಟೇಜ್ ಕದನ ಇರುತ್ತೆ. ಬ್ರದರ್ ವರ್ಸಸ್ ಬ್ರದರ್ ಕಾಳಗ ಇರೋದ್ರಿಂದಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಮಜಾ ಮಾಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.